ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ್ ಶರ್ಮರ ದತ್ತಿ ಉಪನ್ಯಾಸದ 2ನೇ ದಿನವಾಗಿರ್ತಕ್ಕಂಥ ಇಂದು ಇದೇ ಪುಣ್ಯಭೂಮಿಯಾಗಿರ್ತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ 26/4/1969 ನೀಡಿದ ಉಪನ್ಯಾಸದ ಸಾರ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಅಂತ. ಅದು ಪ್ರಾಯಶಃ ಅವ್ರ ಬಾಯಲ್ಲೇ ಕೇಳಿದರೆ ಅದು ಬೇರೆ ತರಹ ಇರ್ತಾಯಿತ್ತು. ಆ್ಯಂಡ್ ಅದು ಪ್ರಾಯಶಃ ಹಿರಿಯರಾಗಿರ್ತಕ್ಕಂಥ ರಾಮಸ್ವಾಮಿಗಳೊಬ್ಬರು ಕೇಳಿರ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸಭಿಕರಲ್ಲಿ. ಆದರೆ ಈಗ ಅವರ ಶಿಷ್ಯನಾಗಿ ಅವರೇ ಹೆಸರಿಟ್ಕೊಂಡಿರ್ತಕ್ಕಂಥ ನಾನು ಅವರ ಒಂದು ನುಡಿಯನ್ನು ನಾನು ತಮ್ಮ ಹತ್ರ ವಿನಂತಿಸ್ಕೊಳ್ಳೋದಕ್ಕೆ ತಮ್ಮ ಅಪ್ಪಣೆಯನ್ನು ಬೇಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ರಸ ಮತ್ತು ಹಾಸ್ಯದ ಬಗ್ಗೆ 2 ಮಾತು. ರಸ್ಯತೆ ರಸ ಆಸ್ವಾದನೆ ಘೈ ಎಂಬುದಾಗಿ 3:3:19 ಪಾಣಿನಿ ಸೂತ್ರದಿಂದ ರಸ ಎಂಬತಕ್ಕಂಥ ಶಬ್ದದ ನಿಷ್ಪತ್ತಿ ಉಂಟಾಗುತ್ತದೆ. ರಸ ಶಬ್ದವನ್ನು ಜಲ, ನೀರು ಎಂಬ ಅರ್ಥದಲ್ಲಿ ರಘುವಂಶ 1ನೇ ಸರ್ಗ 18ನೇ ಶ್ಲೋಕದಲ್ಲಿ ಕಾಳಿದಾಸ ಬಳಸಿದ್ದಾನೆ. ಸಹಸ್ರ ಗುಣ ಮುತ್ಸೃಷ್ಟಂ ಆದತ್ತೇಹಿ ರಸಂ ರವಿಹಿ. ವೈಜಯಂತಿ ಕೋಶದಲ್ಲಿ ಪಾದರಸ ಎಂಬತಕ್ಕಂಥ ಅರ್ಥದಲ್ಲಿ ರಸಶಬ್ದವನ್ನು ನಿರೂಪಣೆ ಮಾಡಿರೋದು ಕಂಡುಬರುತ್ತೆ. ರಸಸ್ತು ಪಾರದಃ ಸೂತಃ ಹಿಂಗುಲೋ ದಾರದೋ ರಸಃ. ದ್ರವ ವಸ್ತು, ತಿಳಿಯಾದ ವಸ್ತು ಎನ್ನುವ ಅರ್ಥದಲ್ಲಿ ಕಾಳಿದಾಸ ತನ್ನ ಮತ್ತೊಂದು ಮಹಾಕಾವ್ಯವಾದ ಕುಮಾರಸಂಭವದಲ್ಲಿ ಪ್ರಯೋಗ ಮಾಡಿದ್ದಾನೆ. ನ್ಯಸ್ತಾಕ್ಷರ ಧಾತು ರಸೇನ ಯತ್ರ ಭೂರ್ಜತ್ವಚಃ ಕುಂಜರ ಬಿಂದು ಶೋಣಾಹ. 2ನೇ ಸರ್ಗ 7ನೇ ಶ್ಲೋಕ ಕುಮಾರಸಂಭವ. ಮುದ್ರಾ ರಾಕ್ಷಸ ನಾಟಕದಲ್ಲಿ ವಿಶಾಖದತ್ತ ವಿಷ ಅಥವಾ ನಂಜು ಎಂಬ ಅರ್ಥದಲ್ಲಿ ರಸಶಬ್ದವನ್ನು ಬಳಸಿದ್ದಾನೆ. ಅಸ್ಮತ್ ಪ್ರಯುಕ್ತೈ ತೀಕ್ಷ್ಣ ರಸದಾಯಿಭಿ ಕಿಂ ಅನುಷ್ಠಿತಂ. ಮುದ್ರಾ ರಾಕ್ಷಸ 2ನೇ ಅಂಕ 1ನೇ ಶ್ಲೋಕ. ಆಹ್ಲಾದ ಅಥವಾ ಸಂತೋಷ ಎಂಬ ಅರ್ಥದಲ್ಲಿ ಭವಭೂತಿ ಉತ್ತರಾಮಚರಿತದ 1ನೇ ಅಂಕದ 39ನೇ ಶ್ಲೋಕದಲ್ಲಿ ಬಳಸುತ್ತಾನೆ. ವಿಶ್ರಾಮೋ ಹೃದಯಸ್ಯ ಯತ್ರ ಜರಸ ಯಸ್ಮಿನ್ ಆಹಾರ್ಯೋ ರಸಃ. ಮತ್ತೆ ಕಾಳಿದಾಸ ಮೇಘದೂತ ಕಾವ್ಯದ 49ನೇ ಶ್ಲೋಕದಲ್ಲಿ ಇಚ್ಛೆ, ಅಭಿಲಾಷೆ, ಸ್ಪೃಹೆ ಎಂಬ ಅರ್ಥದಲ್ಲಿ ರಸಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಇಷ್ಟೇ ವಸ್ತುನಿ ಉಪಚಿತ ರಸಾಹ ಪ್ರೇಮರಾಶಿ ಭವಂತಿ. ಊಟದ 6 ರಸಗಳು ಸುಪ್ರಸಿದ್ಧ. ಮಧುರ ಅಥವಾ ಸಿಹಿ, ಆಮ್ಲ ಅಥವಾ ಹುಳಿ, ಲವಣ ಅಥವಾ ಉಪ್ಪು, ಕಟು ಅಥವಾ ಖಾರ, ತಿಕ್ತ ಅಥವಾ ಕಹಿ, ಕಷಾಯ ಅಥವಾ ಒಗರು. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸನಿಷ್ಪತ್ತಿ ಎಂದು ಭರತನ ನಿಯಮದಂತೆ ವಿಭಾವ, ಅನುಭಾವ ಅಥವಾ ವ್ಯಭಿಚಾರಿ ಭಾವಗಳಿಂದ ಪುಷ್ಟವಾದ ರತಿ ಮೊದಲಾದ ಸ್ಥಾಯಿ ಭಾವಗಳುಳ್ಳ ಶೃಂಗಾರ ಮೊದಲಾದ 8 ಅಥವಾ 9 ರಸಗಳು ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತವೂ ಸೇರಿ 9. ಡಾಕ್ಟರ್ ವಿ ರಾಘವನ್ ಅವರು ನಂಬರ್ ಆಫ್ ರಸಾಸ್ ಎಂಬ ಗ್ರಂಥದಲ್ಲಿ ಶಾಂತಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಶೃಂಗಾರಕ್ಕೆ ರತಿ, ವೀರಕ್ಕೆ ಉತ್ಸಾಹ, ಕರುಣಕ್ಕೆ ಶೋಕ, ಅದ್ಭುತಕ್ಕೆ ವಿಸ್ಮಯ, ಹಾಸ್ಯಕ್ಕೆ ಹಾಸ, ಭಯಾನಕಕ್ಕೆ ಭಯ, ಬೀಭತ್ಸಕ್ಕೆ ಜಿಗುಪ್ಸೆ,
ರೌದ್ರಕ್ಕೆ ಕ್ರೋಧ ಸ್ಥಾಯಿ ಭಾವಗಳು. ರಸೋ ವೈಸಃ ರಸಗಹ್ಯೇವಾಯಂ ಲಬ್ಧ್ವಾನಂದೀ ಭವತಿ. ತೈತ್ತಿರೀಯ ಉಪನಿಷತ್ತು ರಸವನ್ನು ಕುರಿತು ತನ್ನದೇ ಆಗಿರ್ತಕ್ಕಂಥ ವಿಶ್ಲೇಷಣವನ್ನು ನೀಡಿದೆ. ರಸ್ಯತೆ ಆಸ್ವಾದ್ಯತೆ ಇತಿ ರಸಃ ಎಂಬುದಾಗಿ ಶಂಕರ ಭಾಷ್ಯ ರಸೋ ವೈಸಃ ಎಂಬ ಶಬ್ದದ ಮೇಲೆ. ಈ ಹಿನ್ನೆಲೆಯಲ್ಲಿ ಹಾಸ್ಯ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ವಿವೇಚಿಸಬಹುದು. ನಗೆ, ನಗು ಎಂಬ ಅರ್ಥದಲ್ಲಿ ಹಸೆ ಹಸನೆಣ್ಯತ್ ಎಂಬತಕ್ಕಂತಹ ಪಾಣಿನಿ ಸೂತ್ರ 3.1.124ರಲ್ಲಿ ಉಲ್ಲಾಸ, ವಿನೋದ ಎಂಬ ಅರ್ಥದಲ್ಲಿ ಹಾಸ್ಯ ಶಬ್ದ ಬಳಕೆಯಾಗಿದೆ. ಮನುಸ್ಮೃತಿಯ 9ನೇ ಅಧ್ಯಾಯ 227ನೇ ಶ್ಲೋಕದಲ್ಲಿ ದ್ಯೂತಮೇತತ್ ಪುರಾಕಲ್ಪೆ ದೃಷ್ಟಂ ವೈರಕರಂ ಮಹತ್ ತಸ್ಮಾತ್ ದ್ಯೂತಂ ನ ಸೇವೇತ ಹಾಸ್ಯಾರ್ಥಮಪಿ ಬುದ್ಧಿಮಾನ್. ಸ್ಪಷ್ಟವಾಗಿ ಹೇಳಿದ್ದಾನೆ, ಪ್ರಾಚೀನ ಕಾಲದಿಂದಲೂ ಕೂಡ ಜೂಜು ಮಹಾ ವಿನಾಶಕಾರಿ ಎಂದು ಭಾವಿಸಲ್ಪಟ್ಟಿದೆ. ಆದ್ದರಿಂದ ವಿವೇಕಿಯಾದವನು ಮನರಂಜನೆಗೂ ಸಹ ಜೂಜನ್ನು ಆಡಬಾರದು. ಸುಪ್ರಸಿದ್ಧವಾಗಿರ್ತಕ್ಕಂತಹ ಕಿತವ ಸೂಕ್ತ ಅಥವಾ ಅಕ್ಷ ಸೂಕ್ತ ಅಂತಿದೆ ಋಗ್ವೇದದಲ್ಲಿ. ಅಕ್ಷಯೈರ್ಮಾ ದೇವ್ಯ ಕೃಷಿಮಿತ್ ಕೃಷಸ್ವ ವಿತ್ತೇರಮಸ್ವ ಬಹುಮನ್ಯಮಾನ ತತ್ರ ಜಾಯ ಕಿತವ ತತ್ರ ಗಚ್ಚ ಅಂತ ಬರುತ್ತೆ ಮಾತು. ಅಕ್ಷೈರ್ಮಾ ದೇವ್ಯ, ದಯಮಾಡಿ ನೀನು ಅಕ್ಷವನ್ನು ಆಡಬೇಡ. ಕೃಷಿಮಿತ್ ಕೃಷಸ್ವ, ಹೊಲಕ್ಕೆ ಹೋಗ್ಬಿಟ್ಟು ಉತ್ತು ಬಿತ್ತು ಮಾಡ್ತಕ್ಕಂಥ ಕೆಲಸ ಮಾಡು. ವಿತ್ತೇ ರಮಸ್ವ, ನಿನ್ನಲ್ಲಿರ್ತಕ್ಕಂಥ ಹಣದಲ್ಲಿ ಸಮಾಧಾನ ಚಿತ್ತನಾಗಿರು. ತತ್ರ ಜಾಯ, ನಿನ್ನ ಹೆಂಡತಿ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾಳೆ, ಅವಳ ಉಪಚಾರವನ್ನು ಮಾಡತಕ್ಕಂಥದ್ದು ನಿನ್ನ ಧರ್ಮ. ಇದು ಋಗ್ವೇದದಲ್ಲಿ ಬರತಕ್ಕಂತಹ ಕಿತವ ಸೂಕ್ತ. ಮತ್ತು ಮೃಚ್ಛಕಟಿಕಾ ನಾಟಕದಲ್ಲಿ ಯಾವ ರೀತಿಯಾಗಿ ಅವನು ಜೂಜುಗಾರನೇ ಕೊನೆಗೆ ಸನ್ಯಾಸಿಯಾಗಿ ಶ್ರಮಣ ಆಗ್ತಾನೆ ಅದನ್ನು ಕೂಡ ನಾವು ನೋಡ್ತೀವಿ. ಆದ್ದರಿಂದ ವಿವೇಕಿಯಾದವನು ಮನರಂಜನೆಗೂ ಸಹ ಜೂಜನ್ನು ಆಡಬಾರದು. ಹಾಸ್ಯ ರಸಕ್ಕೆ ಹಾಸವು ಸ್ಥಾಯಿ ಭಾವ. ವಿಕೃತ ಆಕಾರ ವಾಗ್ಯೇವ ಚೇಷ್ಟಾದೇಹೆ ಕೃತಂ ಅದ್ಭುತಂ ಹಾಸ್ಯೋ ಹಾಸಸ್ಥಾಯಿ ಭಾವ ಶ್ವೇತಃ ಪ್ರಥಮ ದೈವತಃ. ಸಾಹಿತ್ಯ ದರ್ಪಣ ಎಂಬತಕ್ಕಂತಹ ಅಲಂಕಾರ ಶಾಸ್ತ್ರದ ಕೃತಿ, ವಿಶ್ವನಾಥ ಎಂಬತಕ್ಕಂಥ ಕರ್ತೃ 3ನೇ ಅಧ್ಯಾಯ 214ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ವಿಕೃತವಾದ ಆಕಾರ, ವಿಕೃತವಾದ ಮಾತು, ವಿಕೃತವಾದ ಚೇಷ್ಟೆ ಕುತೂಹಲವನ್ನು ಉಂಟು ಮಾಡಿದರೆ ಅದು ಹಾಸ್ಯರಸ. ಅದಕ್ಕೆ ಸ್ಥಾಯಿ ಭಾವ ಹಾಸ, ಅದರ ಬಣ್ಣ ಬಿಳುಪು. ನೋಡಿ, ಒಂದೊಂದಕ್ಕೂ ಕೂಡ ಒಂದು ಬಣ್ಣವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮಲ್ಲಿ. ಡಿಕ್ಷನರಿ ಆಫ್ ಕಲರ್ಸ್ ಅಂತಾನೆ ಒಂದು ಡಿಕ್ಷನರಿ ಇದೆ. ನೀವು ಅದನ್ನು ತೆಗೆದು ನೋಡಿದರೆ ವೈಟ್ ಈಸ್ ಫಾರ್ ಪ್ಯೂರಿಟಿ, ರೆಡ್ ಈಸ್ ಫಾರ್ ರಿವೆಂಜ್, ಬ್ಲ್ಯಾಕ್ ಈಸ್ ಫಾರ್ ಈವಿಲ್, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ, ಬ್ಲೂ ಈಸ್ ಫಾರ್ ಇನ್ಫಿನಿಟಿ, ಗ್ರೇ ಈಸ್ ಫಾರ್ ಡಿಗ್ನಿಟಿ, ಯೆಲ್ಲೋ ಈಸ್ ಕವರ್ಡೀಸ್. ಈ ರೀತಿಯಾಗಿ ಒಂದೊಂದು ಬಣ್ಣಕ್ಕೂ ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ದೇಶ ನೋಡು ಕೋಶ ಓದು ಅಂತ. ಎಷ್ಟು ಕೋಶಗಳು ಓದಿದ್ರೂ ಕೂಡ ಕಡಿಮೆನೆ. ಆ ಶಬ್ದ ಭಂಡಾರ ನಾವು ಸಂಪಾದನೆ ಮಾಡ್ಕೋಬೇಕಾದ್ರೆ ಆ ಕೋಶ ಜ್ಞಾನ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಕೆ ಅನಂತರಾಮಯ್ಯನವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು ರಿಟೈರ್ ಆದಮೇಲೆ ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ಕೆಲಸ ಮಾಡ್ತಾ ಮನೆಗೆ ಹತ್ತಿರ ಅಂದ್ಬಿಟ್ಟು ಪ್ರತಿನಿತ್ಯ ಕೂಡ ಅವರು ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಒಂದು ಪೇಜ್ ಓದದೆ ಪಾಠಕ್ಕೆ ಹೋಗ್ತಾ ಇರಲಿಲ್ವಂತೆ. ರಿಟೈರ್ ಆದಮೇಲೂ ಕೂಡ ಕೋಶವನ್ನು ಓದೋದು ಅಂದರೆ ಆ ರೀತಿಯಾಗಿ ಓದಬೇಕು ಅಂತ. ಅದೊಂದು ನಿಷ್ಠೆ, ಅದೊಂದು ನಿತ್ಯ ಕರ್ಮದ ತರಹ. ಆಕರಣೆ ಪ್ರತ್ಯವಾಯ. ಓದೋದ್ರಿಂದ ಪುಣ್ಯ ಇಲ್ಲ, ಓದದೆ ಹೋದರೆ ಪಾಪ ಉಂಟು. ಆ ದೃಷ್ಟಿಯಿಂದ ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ಕೆಲವರು ಹೇಳೋದುಂಟು, ಏನರ 50 ವರ್ಷದಿಂದ ಸಂಧ್ಯಾವನೆ ಮಾಡ್ತಾ ಇದ್ದೀನಿ, ಇನ್ನೂ ಮೋಕ್ಷ ಸಿಗಲಿಲ್ಲ. ಪಾಪ ಬರಲಿಲ್ಲ ತಾನೇ, ಅಷ್ಟೇ ಫಲ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ನೀನು ಆ ಮಟ್ಟ ಮುಟ್ಟಿದಾಗ ಕರ್ಮವೇ ನಿನ್ನನ್ನು ಬಿಟ್ಟು ಹೋಗುತ್ತೆ ಹೊರತು ನೀನು ಕರ್ಮ ಬಿಡೋದಲ್ಲ.
ಕೆಲವು ಹೇಳ್ತಾರೆ ನಾನು ಜ್ಞಾನಿ ರೀ, ನಾನು ಯಾಕೆ ಕರ್ಮ ಮಾಡಬೇಕು. ನೀನು ಜ್ಞಾನಿ ಅಂತ ಹೇಳ್ತಾ ಇರೋದರಿಂದನೇ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು. ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಅದನ್ನೇ ಇಂಗ್ಲೀಷಲ್ಲಿ ಅವ್ರು ಹೇಳಿರೋದು, ಹಿ ಹು ನೋಸ್ ಹಿ ನೋಸ್ ಹಿ ನೋಸ್ ನಾಟ್, ಹಿ ಹು ನೋಸ್ ನಾಟ್ ಹಿ ನೋಸ್ ಹಿ ನೋಸ್ ಅಂತ. KNOWS, ನಮಗೆ ಗೊತ್ತಿರೋದು NOSE ಅಷ್ಟೇ. ಸೊ ಅದರಿಂದ ಇದಕ್ಕೆ ಸ್ಥಾಯಿ ಭಾವ ಹಾಸ. ಉದಾಹರಣೆ ಶಕಾರನ ಈ ಕೆಳಗಿನ ಮಾತನ್ನು ನೋಡಿ. ಕಿಂ ವಾಸುದೇವ ಶವಪತ್ರ ನೇತ್ರ ಕುಂತೀಸುತೋವ ಜನಮೇಜಯೋವ ಅಹಂತ್ವಾಂ ಗೃಹೀತ್ವಾ ಕೇಶಹಸ್ತೆ ದುಶ್ಶಾಸನಸ್ಯ ಸೀತಾಮಿವ ಅಪಹರಾಮಿ. ಏನು ಕಲ್ಪನೆ ನೋಡಿ, ಪುರಾಣ ಕಲ್ಪನೆ. ಶಕಾರಂದು ಕಲ್ತ್ಕೋಬೇಕು ಪಾಠನ. ಶವಗಳ ಪಟ್ಟಣದ ರಾಜನಾದ ವಾಸುದೇವನಾಗಲಿ, ಕುಂತಿಯ ಮಗ ಜನಮೇಜಯನೇ ಆಗಲಿ ನಿನ್ನನ್ನು ಕಾಪಾಡಲಾರರು. ದುಶ್ಶಾಸನನು ಸೀತೆಯನ್ನು ಅಪಹರಿಸಿದಂತೆ ನಾನು ನಿನ್ನ ಮುಡಿಯನ್ನು ಹಿಡಿದು ಅಪಹರಿಸುತ್ತೇನೆ. ಒಂದು ರಾಮಾಯಣ ಪಾತ್ರ, ಒಂದು ಮಹಾಭಾರತ ಪಾತ್ರವನ್ನು ಸೇರಿ ಮಾತಾಡೋದ್ರಿಂದನೇ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಶಕಾರಿ ಪ್ರಾಕೃತ ಅಂತಲೇ ಒಂದಿದೆ. ಮೃಚ್ಛಕಟಿಕ ನಾಟಕದಲ್ಲಿ 16 ರೀತಿಯಾಗಿರ್ತಕ್ಕಂಥ ಭಾಷೆಯ ಪ್ರಯೋಗ ಇದೆ. ಪ್ರಾಕೃತ, ಅರ್ಧಮಾಗದಿ, ಪೈಶಾಚಿ, ಶಕಾರಿ, ಈ ರೀತಿಯಾಗಿ ಪ್ರಾಕೃತದಲ್ಲೂ ಅನೇಕ ವಿಭಾಗಗಳಿದೆ. ಯಾರಾದರೂ ಸೀರಿಯಸ್ ಆಗಿ ಓದಿದ್ರೆ ದ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಆಫ್ ಮೃಚ್ಛಕಟಿಕ ಅಂತ ಒಂದು ಒಳ್ಳೆ ಕೆಲಸ ಮಾಡ್ಬೋದು. ನನಗೊಬ್ಬರು ಹೇಳಿದರು, ನಾನು ಮಾಡೋಕ್ಕಾಗಲಿಲ್ಲ. ಕಾವ್ಯಂ ರಾಜಗೋಪಾಲ ಅಂತ MES ಕಾಲೇಜು ಈವ್ನಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಕನ್ನಡ ಪ್ರೊಫೆಸರ್ ಆಗಿದ್ದರು. ಅವ್ರು ನನಗೊಂದು ಮಾತು ಹೇಳಿದರು, ಹೋಗಿ ವಾಚಸ್ಪತಿ ಮಿಶ್ರಾ ಮೇಲೆ PhD ಮಾಡಿದೆ ಅಂತ ಹೇಳಿದಾರಲ್ರಿ, ನಾಟಕ ಅಭಿರುಚಿ ಇರೋರು, ನೀವು ಯಾಕೆ ಇದ್ರ ಮೇಲೆ ಮಾಡಲಿಲ್ಲ ಅಂತ. ಏನೋ ಸರ್ ನಿಮ್ಮ ಅಪ್ಪಣೆ ಆದರೆ ಪ್ರಯತ್ನ ಮಾಡ್ತೀನಿ ಇನ್ನೊಂದು PhDಗೆ ಅಂತ ಹೇಳಿದೆ. ಇನ್ನೂ ಆಗಿಲ್ಲ ಅಷ್ಟೇ. ಸೊ ಅದರಿಂದ ಇದು ಒಂದು ಉದಾಹರಣೆ. ಅದೇ ನಾಟಕ ನೋಡಿ, ಹೊರಬಂದ ದಾಸಿಯನ್ನು ನೋಡಿ ಶಕಾರನಿಗೆ ಮೋಸ ಮಾಡುತ್ತೇನೆ ಎಂದು ತನ್ನಲ್ಲೇ ಹೇಳಿಕೊಂಡು ವಿಟ ಸುವಾಸನೆ ಬರುತ್ತಿದೆ ಎಂದು ಹೇಳಿದಾಗ ಶಕಾರ, ಭಾವ ಹೌದು, ನನ್ನ ಕಿವಿಗೆ ವಾಸನೆ ಕೇಳಿಸುತ್ತಾ ಇದೆ, ಕತ್ತಲೆ ತುಂಬಿದ ಮೂಗಿನ ಹೊಳ್ಳೆಗಳಿಗೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಎಂದು ಹೇಳುತ್ತಾನೆ. ಶೃಣೋಮಿ ಗಂಧಂ ಶ್ರವಣಾಭ್ಯಾಂ ಅಂಧಕಾರ ಪೂರಿತಾಭ್ಯಾಂ ನಾಸಾಪುಟಾಭ್ಯಾಂ ಸುಷ್ಟು ನ ಪಶ್ಯಾಮಿ. ನೋಡಿ, ಕಿವಿಯಿಂದ ನೋಡೋದು, ಮೂಗಿಂದ ಕೇಳೋದು ಅನ್ನೋ ತರಹ ಇವನು ಹೇಳ್ತಕ್ಕಂಥ ಮಾತು. ಅದಕ್ಕೆ ಶಕಾರನ ಮಾತು ಅಂತ ಹೇಳಿದ್ರೆ ತುಂಬ ಸೀರಿಯಸ್ ಆಗಿರೋರು ಕೂಡ ನಗು ಬಂದ್ಬಿಡುತ್ತೆ. ಹಾಸ್ಯ ಅನ್ನೋದು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿ ಭೇದ ಇಲ್ಲ, ಕುಲಭೇದ ಇಲ್ಲ, ಮತಭೇದ ಇಲ್ಲ, ದೇಶಭೇದ ಇಲ್ಲ, ವಯೋಭೇದ ಇಲ್ಲ. ಯಾರು ಬೇಕಾದರೂ ಹಾಸ್ಯವನ್ನು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಅನುಭವಿಸೋದಕ್ಕೆ ಸಾಧ್ಯ ಇರೋದರಿಂದನೇ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ರಸ ಹಾಸ್ಯ. ಹಾಸ್ಯ ಪ್ರಧಾನವಾದದ್ದು ಪ್ರಹಸನ ಎಂಬತಕ್ಕಂತಹ ನಾಟಕದ ಒಂದು ಬಗೆ ಇದೆ. ನಾಟಕಂ ಸಪ್ರಕರಣಂ ಬಾಣಃ ಪ್ರಹಸನ ಡಿಮಃ ವ್ಯಾಯೋಗ ಸಮವಕಾರ ವೀತಿ ಅಂಕ ಈಹಾಮೃಗ ಅಂತ 10 ವಿಧವಾಗಿರ್ತಕ್ಕಂಥ ನಾಟಕದಲ್ಲಿ ಪ್ರಹಸನ ಅನ್ನೋದು ಒಂದು ವಿಧವಾಗಿರ್ತಕ್ಕಂಥ ನಾಟಕ. ನೋಡಿ, ಹಸನ ಅನ್ನೋದು ಅಲ್ಲೇ ಬಂತು ನೋಡಿ. ಪ್ರಾಣದ ಉಪಸರ್ಗ, ಚೆನ್ನಾಗಿ ನಗುವುದು ಅಂತ ಅಷ್ಟೇ ಅರ್ಥ. ಪ್ರಕರ್ಷೇಣ ಹಸ್ಯತೆ ಇತಿ ಪ್ರಹಸನಂ. ಪ್ರಹಸನ ಇನ್ ಸಾಂಸ್ಕ್ರಿಟ್ ಡ್ರಾಮಾಸ್ ಅಂತಾನೆ ಒಂದು ಥೀಸಿಸ್ ಇದೆ. ಹಾಸ್ಯ ಪ್ರಧಾನವಾದ ಪ್ರಹಸನ ಎಂಬ ನಾಟಕದ ಪ್ರಕಾರಕ್ಕೆ ಸೇರಿದ್ದು ಭಗವದಜ್ಜುಕ. ಕುಟ್ಟಿನಿ ಮತ ಖಂಡಕಾವ್ಯ ಹಾಸ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟ ಒಂದು ಪದ್ಯಕಾವ್ಯ. ಕ್ಷೇಮೇಂದ್ರನ ದೇಶೋಪದೇಶ ಹಾಸ್ಯಕ್ಕೇ ಹೊರಟದ್ದು. ಏಷ ಹಾಸವ್ಯಪದೇಶ ಯುಕ್ತ್ಯ ದೇಶೋಪದೇಶ ಕ್ರಿಯತೆ ಮಯಾ ಅದ್ಯ. ಅವನೇ ಸಂಕಲ್ಪ ಮಾಡಿಕೊಂಡಿದ್ದಾನೆ, ಈ ಹಾಸ್ಯವನ್ನು ನಾನು ಹೇಳೋದಕ್ಕೇನೆ ದೇಶೋಪದೇಶ ಎಂಬತಕ್ಕಂಥ ಕಾವ್ಯ ಬರಿತಾ ಇರೋದು. ನರ್ಮಮಾಲಾ ಗ್ರಂಥದಲ್ಲಿ ಪರಿಹಾಸ ಎಂಬ ಹೆಸರಿನ 3 ಅಧ್ಯಾಯಗಳಿದೆ. ಕಲಿ ವಿಡಂಬನದಲ್ಲಿ ಬರುವುದು ಲಘುಹಾಸ್ಯ. ಉಪಾಧ್ಯಾಯನ ಈ ಮಾತನ್ನು ಗಮನಿಸಿ, ನಿಮಗೆ ಹಾಸ್ಯ ಅನುಭವಕ್ಕೆ ಬರುತ್ತದೆ. ವಾಚ್ಯತಾಂ ಸಮಯೋತೀತಃ ಸ್ಪಷ್ಟಮಗ್ರೇ ಭವಿಷ್ಯತಿ ಇತಿ ಪಾಠಯತಾಂ ಗ್ರಂಥೆ ಕಾಠಿನ್ಯಂ ಕುತ್ರ ವರ್ತತೆ. ಹೊತ್ತಾಯ್ತ್ರಿ, ನೀವೇ ಓದ್ಕೊಳ್ರಿ, ಮುಂದೆ ವಿಷಯ ಸ್ಪಷ್ಟ ಆಗತ್ತೆ.
ಹೀಗೆ ಪಾಠ ಹೇಳೋರಿಗೆ ಗ್ರಂಥ ಬಿಡಿಸಿ ಹೇಳೋದ್ರಲ್ಲಿ ಹೇಗೆ ಕಷ್ಟ ಉಂಟಾಗತ್ತೆ? ಅವನಿಗೆ ಗೊತ್ತಿಲ್ಲದೆ ಹೋದರೆ ನೀವೇ ಓದ್ಕೊಳ್ರಿ, ಟೈಮ್ ಆಗೋಯ್ತ್ರಿ, ಐ ಆಮ್ ಎ ಬ್ಯುಸಿ ಮ್ಯಾನ್, ಡೋಂಟ್ ಟ್ರಬಲ್ ಮೀ, ಈ ರೀತಿ ಹೇಳಿ ತಪ್ಪಿಸ್ಕೋತಾರೆ ಅಧ್ಯಾಪಕರು ಅಂತ. ಅದರಲ್ಲಿರ್ತಕ್ಕಂಥದ್ದು ಒಂದು ವಸ್ತುವನ್ನು ಆಧರಿಸಿ ರಚಿತವಾದ ಶ್ರೇಷ್ಠ ವಿಡಂಬನ ಕಾವ್ಯ ಮಹಿಷ ಶತಕ. ವಾಂಛೇಶ್ವರ ಕರ್ನಾಟಕದವನು. ಈತನಿಗೆ ಶ್ಲೇಷ ಕವಿ ಸಾರ್ವಭೌಮ ಎಂಬ ಬಿರುದಿತ್ತು. ಶ್ಲೇಷ ಯಾವಾಗ ಅರ್ಥ ಆಗಲ್ವೋ ಆವಾಗ ಕ್ಲೇಶ ಆಗತ್ತೆ. ಶ್ಲೇಷಾಲಂಕಾರಕ್ಕೇ ಹೆಸರುವಾಸಿಯಾಗಿರೋನು ಶ್ರೀಹರ್ಷ. ಶ್ರೀಹರ್ಷನ ನೈಷಧ ಕಾವ್ಯದ 13ನೇ ಸರ್ಗದ 34ನೇ ಶ್ಲೋಕ ತೆಗೆದು ನೋಡಿ. ದೇವಪತಿರ್ವಿದುಷಿ ನೈಷಧ ರಾಜಗತ್ಯ ನಿರ್ಣೀಯತೇನ ಕಿಮನ ವ್ರಿಯತೆ ಭವತ್ಯ ನಾಯಂ ನಲೋಸ್ತಿ ತವಾತಿ ಮಹಾನಲಾಭೋ ಯದ್ಯೇನ ಮುಜ್ಜಸಿ ನರಕ್ಕತರ ಪರಸ್ತೆ. ಪಂಚನಳಿಯ ಪ್ರಸಂಗ. 5 ರೀತಿ ಅರ್ಥ ಬರುತ್ತೆ ಒಂದೇ ಶ್ಲೋಕಕ್ಕೆ. ಅಗ್ನಿ ಪರವಾಗಿ, ನಳನ ಪರವಾಗಿ, ಯಮನ ಪರವಾಗಿ, ಕುಬೇರ್ನ ಪರವಾಗಿ, ಅಗ್ನಿ ಪರವಾಗಿ. ಒಂದೇ ಶ್ಲೋಕ. ನೀವು ಒಂದೊಂದು ಅಕ್ಷರ ಬಿಡಿಸೋದು ಬೇರೆ ಆದರೆ ಅರ್ಥ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕುಬೇರನಿಗೇನಿರಬೇಕು, ವಿಕಟ ಕವಿ, ಆ ಥರದ್ದೆಲ್ಲ ನೀವು ನೋಡಿದ್ರೆ ಹಿಂದೆಯಿಂದ ಓದಿದ್ರು ಮುಂದೆಯಿಂದ ಓದಿದ್ರು ಒಂದೇ ಬರುತ್ತೆ ನೋಡಿ. ವಿಕಟ ಕವಿ, ಹಿಂದಿಂದ ಕೋದಿ ವಿಕಟ ಕವಿನೇ. ಕುಬೇರನಿಗೇನಿರಬೇಕು, ಹಿಂದಿಂದ ಕೋದಿ ಆವಾಗಲೂ ಅದೇ, ಅಲ್ಲಿ ಬರ್ತಕ್ಕಂಥದ್ದು. ಸೊ ಈ ಥರದ್ದೆಲ್ಲ ಕೂಡ ಒಂದು ಹೊಸ ಹೊಸ ಪ್ರಯೋಗಗಳು. ಅದಕ್ಕೆ ಹೇಳೋದು ರವಿ ಕಾಣದಂ ಕವಿ ಕಂಡ ಅಂತ. ಕವಿಯೇ ಅಂತಃಸ್ಫುರಣೆಯಿಂದ ಇದೆಲ್ಲ ಬರ್ತಾ ಹೋಗುತ್ತೆ. ಆ ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕರ್ಷಂ ಕರ್ಷಮಹರ್ನಿಶಂ ವಸುಮತೀಂ ಕ್ಲಿಷ್ಣಾಮಿ ಕಿಮ್ಮತ್ಸರ ತ್ವಂ ಸಭ್ಯೈರಗುನಾಥನೈ ನೃಪಸಭೆ ಸಾಕಂ ಸುಖೇನಾವಸ ನ ಜ್ಞಾನಂ ನ ಚ ಮೇ ಕೌಶಲಂ ಇತಿ ವ್ಯರ್ಥಂ ಮತಿಂ ಮಾ ಕೃತಾಃ ತ್ವತ್ತೋ ಮೂಢತಮ ಇಮೇ ಭವಸಿ ತ್ವಂ ತೇಷು ವಾಚಸ್ಪತಿ. ಎಲೈ ಮಹಿಷ, ಹಗಲು ರಾತ್ರಿ ಭೂಮಿಯನ್ನು ಉತ್ತು ಏಕೆ ಶ್ರಮ ಪಡ್ತಾ ಇದೆಯಾ? ಈಗಿನ ಸಭಿಕರ ಜೊತೆಯಲ್ಲಿ ನೀನೂ ಸುಖವಾಗಿ ರಾಜಸಭೆಯಲ್ಲಿ ಕುಳಿತುಕೋ. ನನಗೆ ಜ್ಞಾನವಾಗಲಿ ಜಾಣತನವಾಗಲಿ ಇಲ್ಲ ಎಂದು ಚಿಂತೆ ಮಾಡಬೇಡ. ಅಲ್ಲಿರ್ತಕ್ಕಂಥವ್ರು ರಾಜಸಭೆಯಲ್ಲಿರೋರು ನಿನಗಿಂತ ದಡ್ಡರು, ಅವರ ಮಧ್ಯೆ ನೀನೇ ಬೃಹಸ್ಪತಿ. ಈ ರೀತಿಯಾಗಿ ಎಷ್ಟು ಹಾಸ್ಯ ಬರುತ್ತೆ ನೋಡಿ. ಅರ್ಜುನ್ ವಾಡ್ಕರ್ ಎಂಬತಕ್ಕಂಥ ಆಧುನಿಕ ಕವಿ ಕಂಟಕಾಂಜಲಿ ಎಂಬತಕ್ಕಂತಹ ಈ ಪದ್ಯ ನೋಡಿ. ನಾವು ಪ್ರಾಧಾನ್ಯವಾಗಿ ಕೇಳಿದ್ದೀವಿ ಶಾಂತಿ ಮಂತ್ರ. ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ. ಅದರದು ವಿಪರ್ಯಾಸ ನೋಡಿ ಹೇಗೆ ಬರುತ್ತೆ ಅನ್ನೋದಕ್ಕೆ. ಶನ್ನಸ್ತ್ವಿಹ ಮಂತ್ರಿಣಃ ಶಮಪಿ ತದ್ವಾರ ರಕ್ಷಿಣಃ ಸಂತುನಃ ಶಂ ಗೂಂಡಾಃ ಭಿಷಜಶ್ಚ ಶಂ ಧನಹರಾಃ ಶಂಚನೋ ರಕ್ಷಕಾಃ ಶನ್ನಸ್ಸಾಪುರಪಾಲಿಕಾಃ ಶಮಪಿನಃ ಕೃಷ್ಣ ಪಣಾಧೀಶ್ವರಾಃ ಶನ್ನ ಕರ್ಮಕರಾಃ ನಮೋಸ್ತು ವೈದಂ ಮಾನೋ ಅವಧೀಶ್ವರಾಃ. ಇದು ಅವರು ಮಾಡಿರ್ತಕ್ಕಂತಹ ಒಂದು ವಿಡಂಬನೆ. ನಮ್ಮ ಮೇಲೆ ಮಂತ್ರಿಗಳ ದಯೆ ಇರಲಿ, ಅವರ ದ್ವಾರಪಾಲಕರ ದಯೆ ಇರಲಿ, ಗೂಂಡಾಗಳು, ವೈದ್ಯರು, ಕಳ್ಳರು, ಪೊಲೀಸರ ದಯೆ ಇರಲಿ, ನಗರ ಪಾಲಿಕರ ದಯೆ ಇರಲಿ, ಕಾಳಸಂತೆಯ ಸರದಾರರ ಆಳುಗಳ ದಯೆ ನಮ್ಮ ಮೇಲೆ ಇರಲಿ. ಇದೋ ನಿಮಗೆಲ್ಲರಿಗೂ ನಮಸ್ಕಾರ. ಪ್ರಭುಗಳೇ, ನಮ್ಮನ್ನು ಜೀವ ಸಹಿತ ದಯಮಾಡಿ ಉಳಿಸಿ. ಪುಲ್ಲೇಲ ಶ್ರೀರಾಮಚಂದ್ರರು ಅವರು ಅನೇಕ ಶ್ಲೋಕಗಳನ್ನು ಮಾಡಿರ್ತಕ್ಕಂಥ ಮಹಾಮಹೋಪಾಧ್ಯಾಯ ಎಂಬ ಬಿರುದಾಂಕಿತರು. ರಂಗನಾಥಶರ್ವರು ಮಹಾಮಹೋಪಾಧ್ಯಾಯರು, ಆಂಧ್ರದಲ್ಲಿ ಪುಲ್ಲೇಲ ಶ್ರೀರಾಮಚಂದ್ರರು ಅವರು ಕೂಡ ಮಹಾಮಹೋಪಾಧ್ಯಾಯರು. ಮಹಾಮಹೋಪಾಧ್ಯಾಯ ಬಿರುದನ್ನು ಕೇಂದ್ರ ಸಂಸ್ಕೃತ ವಿದ್ಯಾಪೀಠ ತಿರುಪತಿಯವರು ಕೊಟ್ಟಾಗ ಅವರು ಅದನ್ನು ಇಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಮನೆಗೆ ಹೋಗಿ ಮಹಾಮಹೋಪಾಧ್ಯಾಯ ಕೊಟ್ಬಿಟ್ಟು ಬಂದರು ಅವರು. ಅಂತಹ ನಿರ್ಲಿಪ್ತರು ನೂರಾರು ಕೃತಿಗಳನ್ನು ಬರೆದಿದ್ದಾರೆ. ಇವತ್ತೇನಾದರೂ ಅಲಂಕಾರ ಶಾಸ್ತ್ರದ್ದು, ವೇದಾಂತ ಶಾಸ್ತ್ರದ್ದು ತೆಲುಗಲ್ಲಿ ಕಾಣಬೇಕು ಅಂದರೆ ಪುಲ್ಲೇಲ ಶ್ರೀರಾಮಚಂದ್ರರು ಅವರನ್ನೇ ಅನುಸರಿಸಬೇಕು. ಎಲ್ಲರೂ ಕೂಡ ಅಧಿಕೃತವಾಗಿರ್ತಕ್ಕಂಥ ಭಾಷಾಂತರ ಅವರು ಮಾಡಿರ್ತಕ್ಕಂಥದ್ದು. ಎಂಥ ಪ್ರಭುತ್ವ ಅವರಿಗಿದ್ದು. ಇಂಗ್ಲೀಷ್ ಎಮ್ಮೆ, ಸಂಸ್ಕೃತ ಎಮ್ಮೆ, ತೆಲುಗು ಎಮ್ಮೆ. ವ್ಯಾಕರಣ ವಿದ್ವತ್ತು, ಅಲಂಕಾರ ವಿದ್ವತ್ತು, ವೇದಾಂತ ವಿದ್ವತ್ತು, 3 ಎಮ್ಮೆ 3 ವಿದ್ವತ್ತು ಇತ್ತು ಅವರಿಗೆ. ಅದು ಬರೀ ಪೇಪರ್ ಕ್ವಾಲಿಫಿಕೇಷನ್ ನಾವು ಮನುಷ್ಯನ ಈಗಿನ ಕಾಲದಲ್ಲಿ ಅಳಿಯೋಕ್ಕಾಗಲ್ಲ, ಅದು ಬೇರೆ ವಿಷಯ. ಆದರೂ ಅದೂ ಇತ್ತು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹೋದ ನನ್ನ ಉಪನ್ಯಾಸದಲ್ಲಿ ರಾಮಸ್ವಾಮಿಗಳು ಈ 2 ಶ್ಲೋಕ ಕೋಟ್ ಮಾಡಿದ್ರು. ಅದನ್ನು ನಾನು ಮರು ಕೋಟ್ ಮಾಡ್ತಾ ಇದ್ದೀನಿ ಈಗ ಅವರ ಮುಂದೆ ಅಷ್ಟೆ. ಅಧ್ಯಾಪಕರ ಮಾತು. ನನಗೆ ಸಿಲೆಬಸ್ ಗೊತ್ತಿಲ್ಲ,
ನನಗೆ ಪಾಠ ಮಾಡುವ ವಿಧಾನವೂ ಗೊತ್ತಿಲ್ಲ, ಆದರೆ ನನಗೆ ಎಲ್ಲ ಮೇಲಿನ ಅಧಿಕಾರಿಗಳು ಚೆನ್ನಾಗಿ ಗೊತ್ತು. ಏಕೆಂದರೆ ನಾನು ಪ್ರತಿನಿತ್ಯ ಅವರ ಪಾದಕ್ಕೆ ವಂದಿಸುತ್ತೇನೆ. ನಾಹಂ ಜಾನಾಮಿ ಪಾಠ್ಯಾಂಶಾನ್ ನಾಹಂ ಜಾನಾಮಿ ಪಾಠನಂ ಜಾನಾಮಿ ತು ಅಧಿಕಾರಸ್ಥಾನ್ ನಿತ್ಯಂ ಪಾದಾಭಿವಂದನಾತ್. ನಿಮಗೆ ಸ್ವಲ್ಪ ರಾಮಾಯಣ ಪರಿಚಯ ಇದ್ದರೆ ಯಾವ ಶ್ಲೋಕ ಇದು ಹೋಲತ್ತೆ ನೋಡಿ. ಕಿಷ್ಕಿಂಧ ಕಾಂಡದಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥ ಆಭರಣವನ್ನು ತೋರಿಸ್ಬಿಟ್ಟು ರಾಮ ಲಕ್ಷ್ಮಣನ ಕೇಳ್ತಾನೆ, ಏನಪ್ಪ ಇದು ಯಾವುದಾದ್ರೂ ಆಭರಣ ಸೀತೆದು ಅಂತ ನೀನು ಕಂಡುಹಿಡಿಯಕ್ಕೆ ಸಾಧ್ಯನಾ ಅಂತ. ಆಗ ಲಕ್ಷ್ಮಣ ಅವನ ಶ್ಲೋಕ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ನನ್ನ ಅತ್ತಿಗೆ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದಿದ್ದರಿಂದ ಕಾಲು ಗೆಜ್ಜೆ ಮಾತ್ರ ಸೀತೆದು ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ನಾನು ಯಾವತ್ತೂ ತಲೆ ಎತ್ತಿ ನನ್ನ ಅತ್ತಿಗೆ ನೋಡಿದವನೇ ಅಲ್ಲ ರಾಮ, ಮಿಕ್ಕ ಆಭರಣ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದರ ಅಣಕ ಇಲ್ಲಿರ್ತಕ್ಕಂಥದ್ದು ನೋಡಿ. ಒಂದು ರಾಮಾಯಣ ಶ್ಲೋಕ ಆಧುನಿಕ ಇನ್ನೊಬ್ಬ ಕವಿಯ ಮೇಲೆ ಹೇಗೆ ಪರಿಣಾಮ ಬೀರಿ ಮತ್ತೊಂದು ಶ್ಲೋಕಕ್ಕೆ ಕಾರಣ ಆಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ ನಿಮ್ಮ ಮುಂದೆ ಇಟ್ಟಿರೋದು. ಮತ್ತೆ ಶ್ರೀರಾಮಚಂದ್ರಡವರು ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಇಂದಿನ ಸಂಸ್ಕೃತ ಪ್ರಾಧ್ಯಾಪಕರ ವಿಡಂಬನೆ ನೋಡಿ, ಸ್ಟ್ಯಾಂಡರ್ಡ್ಸ್ ಹೇಗೆ ಫಾಲ್ ಆಗಿದೆ ಅನ್ನೋದಕ್ಕೆ. ಕ್ಯಾಟ್ಲಾಗ್ ಪಂಡಿತ ಕೇಚಿತ್ ಪೀಠಿಕಾ ಪಂಡಿತ ಪರೇ ಕೇಚಿತ್ ಪಂಡಿತ ನಾಮಗ್ನ ಸರ್ವೇ ಸಂಸ್ಕೃತ ಪಂಡಿತ. ಕೆಲವರು ಕ್ಯಾಟ್ಲಾಗ್ ಪಂಡಿತರು, ಬರೀ ಕ್ಯಾಟ್ಲಾಗ್ ಓದ್ಕೊಂಡು ಎಲ್ಲ ಗೊತ್ತಿರೋ ಹೋಗಿ ಹೊಡಿತಾ ಇರೋದು. ಕೆಲವರು ಪೀಠಿಕಾ ಪಂಡಿತರು, ಬರೀ ಇಂಟ್ರೊಡಕ್ಷನ್ನು ಫಾರ್ವರ್ಡ್ ಓದ್ಬಿಟ್ಟು ಪುಸ್ತಕನೇ ಓದ್ದಂಗೆ ಮಾತಾಡೋದು. ಕೆಲವರು ಪಂಡಿತ ಮನ್ಯರು, ನಿಜವಾದ ಪಂಡಿತರಲ್ಲ. ಪಂಡಿತಾ ಸಮದರ್ಶಿನಃ ಗೀತೆಯಲ್ಲಿ ಹೇಳೋದು. ಶಂಕರ ಭಾಷ್ಯ ಅದರ ಮೇಲೆ ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ, ಯಾರಿಗೆ ಆತ್ಮಜ್ಞಾನ ಆಗಿದೆಯೋ ಅವನಿಗೆ ಪಂಡಿತ ಅಂತ ಹೇಳಬೇಕು ನಿಜವಾದ ಅರ್ಥದಲ್ಲಿ. ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಅನ್ನೋದು ವ್ಯವಹಾರದಲ್ಲಿ ಇದ್ದರೂ ಕೂಡ ಪಾರಮಾರ್ಥಿಕವಾಗಿ ಆತ್ಮಜ್ಞಾನಿಗೇನೆ ಪಂಡಿತ ಶಬ್ದ ಅನ್ನೋದು ಅನ್ವಯ ಆಗೋದು. ಆಮೇಲೆ ಇನ್ನು ಮುಂದುವರಿಸ್ತಾ ಹೇಳ್ತಾರೆ, ಸಂಸ್ಕೃತ ಬಲ್ಲವರಲ್ಲಿ ನಾನು ಆಂಗ್ಲ ಪಂಡಿತ ಅಂತ ಮೆರೆಯೋದು, ಆಂಗ್ಲ ಪಂಡಿತರ ಮಧ್ಯೆ ನಾನು ಸಂಸ್ಕೃತ ಪಂಡಿತಾರಿ ನನಗೇನ್ರಿ ಆಂಗ್ಲ ಕಟ್ಕೊಂಡು ಅಂತ ಹೇಳೋದು. ಇದು ಇಂದಿನ ಸಂಸ್ಕೃತ ಪದವೀಧರರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ. ಸಂಸ್ಕೃತಜ್ಞೇಷು ಆಂಗ್ಲಜ್ಞಾ ಆಂಗ್ಲಜ್ಞೇಷು ಚ ಸಂಸ್ಕೃತಾ ನಾಪಿ ಚಾತ್ರ ನವ ತತ್ರ ಸಂಸ್ಕೃತೋಪಾಧಿಧಾರಿಣ. ಎಷ್ಟು ವಾಸ್ತವವಾಗಿರ್ತಕ್ಕಂಥ ಅಂಶ ಇದು ಅಂದರೆ ನಿಜವಾಗಲೂ ಕೂಡ ಆಶ್ಚರ್ಯ ಆಗತ್ತೆ. ನಿಜವಾದ ಹಾಸ್ಯಗಾರ ಭಾಷೆಗೆ ಮೆರುಗನ್ನೇ ತರ್ತಾನೆ ಎನ್ನುವುದು ಸುಳ್ಳಲ್ಲ. ಇಲ್ಲಿ ಮಾತಿನ ಚಮತ್ಕಾರ ನೋಡಿ. ಶೀ ಸೆಲ್ಸ್ ಸೀ ಶೆಲ್ಸ್ ಬೈ ದ ಸೀ ಶೋರ್, ದ ಶೆಲ್ಸ್ ಶೀ ಸೆಲ್ಸ್ ಆರ್ ಶ್ಯೂರ್ಲಿ ಸೀ ಶೆಲ್ಸ್. ಸೊ ಇಫ್ ಶೀ ಸೆಲ್ಸ್ ಶೆಲ್ಸ್ ಆನ್ ದ ಸೀ ಶೋರ್, ಐ ಆಮ್ ಶೂರ್ ಶೀ ಸೆಲ್ಸ್ ಸೀ ಶೋರ್ ಸೆಲ್ಸ್. ನಾಲಿಗೆ ಸರಿಯಾಗಿ ತಿರುಗದೇ ಇರತಕ್ಕಂಥವರು ಟೀಸ್ ಮೈ ಇಯರ್ಸ್ ಅನ್ನೋದಕ್ಕೆ ಈಸ್ ಮೈ ಟಿಯರ್ಸ್ ಎಂದೋ, ಅಥವಾ ಟೇಕ್ ಎ ಶವರ್ ಅನ್ನೋದಕ್ಕೆ ಶೇಕ್ ಎ ಟವರ್ ಎಂದೋ, ಇಟ್ ಇಸ್ ಪೋರಿಂಗ್ ವಿತ್ ರೈನ್ ಅನ್ನೋದಕ್ಕೆ ಇಟ್ ಇಸ್ ಸೋರಿಂಗ್ ವಿತ್ ಪೇಯ್ನ್ ಎಂದು ಹೇಳಿ ನಗು ಬರೆಸ್ತಾರೆ. ಪಂಚಾಂಗದಲ್ಲಿ ನೋಡಿ, ಕನ್ಯಾ ಬಂದ ನಂತರವೇ ಧನಸ್ಸು. ಅದಕ್ಕೆ ಶತಾನಂದರು ನಿನ್ನದು ನ ಕ್ಷತ್ರ ಬುದ್ಧಿ ಎಂದು ಶಬ್ದದಲ್ಲೇ ಆಟ ಆಡ್ತಾರೆ. ಅಂದರೆ ಕ್ಷತ್ರ ಬುದ್ಧಿ ಇರಬೇಕು. ಗೆದ್ದು ಕನ್ಯೆಯನ್ನು ಸಂಪಾದಿಸುವುದು ಕ್ಷತ್ರ ಬುದ್ಧಿ. ನಿನ್ನದು ನ ಕ್ಷತ್ರ ಬುದ್ಧಿ ಅಂದರೆ ಕ್ಷಾತ್ರ ತೇಜಸ್ಸು ನಿನಗಿಲ್ಲ ಅನ್ನೋದರ್ಥ. ನೋಡಿ, ನಕ್ಷತ್ರ ಅನ್ನೋದನ್ನು ನ ಕ್ಷತ್ರ ಅಂತ ಬಿಡಿಸ್ಬಿಟ್ರೆ ಎಷ್ಟು ವಿರುದ್ಧಾರ್ಥ ಬರುತ್ತೆ ಅದು ಅಂತ. ನಮ್ಮ ಗುರುಗಳಲ್ಲೊಬ್ಬರು ಉಮಾಕುಮಾರ ಶಬ್ದದ ಎಲ್ಲ ಅಕ್ಷರಗಳಲ್ಲೂ ಅರ್ಥ ಬರುವಂತೆ ಬಳಸ್ತಾ ಇದ್ರು. ಉಮಾಕುಮಾರ ಅಂದರೆ ವಿನಾಯಕ. ಊ ಬಿಟ್ಬಿಡಿ. ಮಾ ಕುಮಾರ ಅಂದರೆ ಬ್ರಹ್ಮ. ಮಾ ಬಿಟ್ಬಿಡಿ. ಕುಮಾರ ಅಂದರೆ ಷಣ್ಮುಖ. ಕು ಬಿಟ್ಬಿಡಿ. ಮಾರ ಅಂದರೆ ಮನ್ಮಥ. ಮಾ ಬಿಟ್ಬಿಡಿ. ರಾ ಅಂದರೆ ಅಗ್ನಿ. ಒಂದೊಂದು ಅಕ್ಷರ ಬಿಡ್ತಾ ಹೋದರೆ ಅರ್ಥಗಳು ನೋಡಿ ಯಾವ ರೀತಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂತ. ಸೇಡಿಯಾಪು ಕೃಷ್ಣ ಭಟ್ರು ನಗೆಯನ್ನೇ ಕುರಿತು ಸುಂದರ ಚಿಂತನೆ ಮಾಡಿದ್ದಾರೆ. ಲೋಕದೀಪ ಎಂಬ ಸಾನೆಟ್ನಲ್ಲಿ. ಲೋಕಕ್ಕೆ ದೀಪ ಯಾವುದು ಹೇಳು ಮಗನೇ?
ಸೂರ್ಯಚಂದ್ರರು ಅಲ್ಲ, ಬಾಣ ಮಿಂಚಲ್ಲ, ಮಿಂಚು ದೀವಿಗೆಯಲ್ಲ, ಕಂಚು ದೀವಿಗೆಯಲ್ಲ, ಮತ್ತಾವುದೆಂದೆಯ ಹೇಳುವೆನು ಕೇಳು. ಇತ್ತ ಬಾ, ಮುಗುಳು ನಗು, ನೆಲವೆಲ್ಲ ಬೆಳಗು, ಜಗಕ್ಕೆ ನಗೆಯೇ ದೀಪ, ಕತ್ತಲೆಗೆ ಬಹುರೂಪ, ಎಲ್ಲಿ ಕಣ್ ಕಾಣದೋ, ಎಲ್ಲಿ ಬಗೆ ಬಗೆಯದೋ ಅಲ್ಲಿ ಕತ್ತಲೆಯ ವಾಸ. ದಾರಿದ್ರ್ಯ ದೈತ್ಯ ದುರ್ಮದ ಕೋಪ ತಾಪ, ರೋಗ ದೌರ್ಬಲ್ಯವೆಲ್ಲ ಅದರ ರೂಪ. ನಗೆಯೊಂದು ಚಿಮ್ಮಿದರೆ ಅದರ ನೆಲೆ ಬರಿದು ನಗುವಾಗ ನಮಗೆಲ್ಲಿ ಹೊರಗೊಳಿಸು ಹಗಲು, ಇದು ದೈವದತ್ತವಾಗಿರಲೇಕೆ ಕೊರಗು. ಇದು ಸೇಡಿಯಾಪು ಅವರು ಹೇಳಿರ್ತಕ್ಕಂಥ ಮಾತು. J.H. ಬರ್ನಾರ್ಡ್ ಕ್ರಿಟಿಕ್ ಆಫ್ ಜಡ್ಜ್ಮೆಂಟ್ನಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಲಾಫ್ಟರ್ ಈಸ್ ಅನ್ ಅಫೆಕ್ಷನ್ ಅರೈಸಿಂಗ್ ಫ್ರಮ್ ಸಡನ್ ಟ್ರಾನ್ಸ್ಫರ್ಮೇಷನ್ ಆಫ್ ಎ ಸ್ಟ್ರೇನ್ಡ್ ಎಕ್ಸ್ಪೆಕ್ಟೇಷನ್ ಇನ್ ಟು ನಥಿಂಗ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ನೆವರ್ ಗೋ ಟು ಎ ಡಾಕ್ಟರ್ ಹೂಸ್ ಆಫೀಸ್ ಪ್ಲ್ಯಾಂಟ್ಸ್ ಹ್ಯಾವ್ ಡೈಡ್ ಅಂತ. ಬರ್ನಾರ್ಡ್ ಶಾ ಡಾಕ್ಟರ್ ಜಾನ್ಸನ್ಗೆ ಹೇಳಿದಂತೆ, ಡಾಕ್ಟರ್ ಜಾನ್ಸನ್, ಪ್ರಿಸ್ಕ್ರೈಬ್ ಯುವರ್ ಮೆಡಿಸಿನ್ ಓನ್ಲಿ ಟು ಯುವರ್ ಎನಿಮೀಸ್, ನೆವರ್ ಟು ಯುವರ್ ಫ್ರೆಂಡ್ಸ್. ನಿನ್ನ ಶತ್ರುಗಳು ಮಾತ್ರ ಔಷಧಿ ಕೊಡಪ್ಪ, ನಿನ್ನ ಸ್ನೇಹಿತರಿಗೆ ಕೊಡಬೇಡ ಅಂತ. ವಿಲಿಯಂ ಬ್ಲೇಕ್ ಕವಿಯ ಸಾಂಗ್ ಆಫ್ ಇನ್ನೊಸೆನ್ಸ್ ಎಂದು ಕರೆಸಿಕೊಳ್ಳುವ ಲಾಫಿಂಗ್ ಸಾಂಗ್ ಎಂಬ ಕವಿತೆ ನಗೆಯ ವಿಶ್ವರೂಪ ದರ್ಶನವನ್ನೇ ತೆರೆದಿಡುತ್ತದೆ. ವೆನ್ ದ ಗ್ರೀನ್ ವೀಡ್ಸ್ ಲಾಫ್ ವಿತ್ ವಾಯ್ಸ್ ಆಫ್ ಜಾಯ್ and the dispelling stream runs laughing by, when the air does laugh with one mercy wit, and the green hill laugh with the noise of it, when the meadows laugh with lively green, and the grasshopper laughs in the merry scenes, when Mary and Susan and Emily with their sweet round monks sing ha ha ha, when the painted birds laugh in the shade, whenever table with berries and nuts is spread, come live and be merry and join with me to swing the sweet chorus of the ha ha ha. ಇದು ಅವನು ಬರೆದಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥದ್ದು. ಇನ್ನು ಆಧುನಿಕ ಸಾಹಿತ್ಯದಲ್ಲಿ ಹೋದ ವರ್ಷ ರಾಷ್ಟ್ರಪತಿ ಪುರಸ್ಕೃತರಾಗಿರ್ತಕ್ಕಂತಹ ಪಂಚಭಾಷಾ ಕವಿತಾ ವಲ್ಲಭ ಎಂಬುದಾಗಿ ಖ್ಯಾತರಾಗಿರ್ತಕ್ಕಂತಹ ಮೇಲ್ಕೋಟೆ ಸಮೃತ ಪಾಠಶಾಲೆಯ ಪ್ರಾಕ್ತನ ಪ್ರಾಧ್ಯಾಪಕರಾಗಿದ್ದಂತಹ 223 ಉಪ್ಪಿನ ಅಂಗಡಿ ರಸ್ತೆ ಮೇಲ್ಕೋಟೆಯಲ್ಲಿ ವಾಸವಾಗಿರ್ತಕ್ಕಂತಹ ಅರಿಯರ್ ಶ್ರೀರಾಮ್ ಶರ್ಮಾ ಅವರ ನಿದ್ರಾ ವೈಭವ ನೋಡಿ. ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಅಂತ. ಭಗವಂತ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ದ. ನಾವು ಒಂದೇ ರಾತ್ರಿ ದಶಾವತಾರ ತೋರಿಸಲ್ವೇನು? ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಯೋಚನೆ ಮಾಡಿ. ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ. ಮತ್ಸ್ಯಾವತಾರ, ನೀರಿನಲ್ಲಿ ಮೀನು ಹಾಗೆ ಹೋಗೋದು. ಇನ್ನು ಕೆಲವರು ಗೊರ್ಗೊರ್ರನ್ನು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ವರಾಹ ಅವತಾರ. ಅವ್ರ ಹೊಟ್ಟೆ ಮೇಲಕ್ಕೆ ಹೋಗ್ತಾ ಇರುತ್ತೆ, ಕೆಳಗೆ ಬರ್ತಾ ಇರುತ್ತೆ, ನೀವು ನೋಡಿದ್ರೆ ನಿದ್ದೆ ಮಾಡುವಾಗ ವರಾಹ ಅವತಾರ. ಇನ್ನು ಕೆಲವರು ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನ ಅವತಾರ. ಇನ್ನು ಕೆಲವರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ಮಂಚದ ಮೇಲೆ, ತ್ರಿವಿಕ್ರಮ ಅವತಾರ. ಇನ್ನು ಕೆಲವರು ಕೂದಲೆಲ್ಲ ದಿಮ್ಮೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಏನು ಸಾಮಾನ್ಯನಾ? ಭಗವಂತ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸಿದ್ರೆ ಇವರು ಒಂದೇ ರಾತ್ರಿ ದಶಾವತಾರನ ತೋರಿಸ್ಬಿಡ್ತಾರೆ. ಭೀಷ್ಮಾಚಾರ್ಯರಿಗೆ ಇಚ್ಛಾ ಮರಣ ಇದ್ದ ಹಾಗೆ ನನ್ನ ಕೆಲವು ವಿದ್ಯಾರ್ಥಿಗಳಿಗೆ ಇಚ್ಛಾ ನಿದ್ರೆ ಇದೆ. ನನ್ನ ಜೊತೆ ಮೆಜೆಸ್ಟಿಕಲ್ಲಿ ಬಸ್ ಹತ್ತಾರೆ ಕಾಲೇಜಿಗೆ ಹೋಗೋದಕ್ಕೆ. KR ಸರ್ಕಲ್ ಟರ್ನ್ ಆಗತ್ತೆ ನೋಡಿ, ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಸೀಟಲ್ಲಿ ಗೊರಕೆ. ಸೌತ್ ಎಂಡ್ ಸರ್ಕಲ್ ತನಕ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾರೆ. ಸೌತ್ ಎಂಡ್ ಸರ್ಕಲ್ ಲೈಟ್ ಪಾಸ್ ಆಯಿತು ಅಂದರೆ ಟಕ್ ಅಂತ ಎದ್ಬಿಟ್ಟು ನಂದ ಟಾಕೀಸ್ ಹಿಡಿದು ಕಾಲೇಜಿಗೆ ಬಂದುಬಿಡ್ತಾರೆ ನೋಡಿ. ಅದು ಒಂದು ಪುಣ್ಯ. ಅದು ಇಚ್ಛಾ ನಿದ್ರೆ. ನಿದ್ರಾದೇವೀಂ ಆವಾಹಯಾಮಿ ಅಂತ. ಸೊ ಆ ರೀತಿಯಾಗಿ ನಿದ್ದೆ ಬರ್ತಕ್ಕಂಥದ್ದು ಕೂಡ ತುಂಬ ಕಷ್ಟ. ವಾಟ್ ಡಾಕ್ಟರ್ಸ್ ಕೆನಾಟ್ ಕ್ಯೂರ್ ದಟ್ ಟೀಚರ್ಸ್ ಕ್ಯಾನ್. ಇನ್ಸೋಮ್ನಿಯಾ ಈಸ್ ಅ ಡೆಡೆಡ್ ಡಿಸೀಸ್. ಕೆಲವು ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿದ್ದೆ ಮಾಡೋಕ್ಕೆ, ಏನಿಲ್ಲ ಅದಕ್ಕೆ ಸೊಲ್ಯೂಷನ್ನು. ಕೆಲವು ಮೇಷ್ಟ್ರುಗಳು ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ಸೊ ಅದರಿಂದಾನೇ ಇವರು ಏನು ಸಾಮಾನ್ಯನಾ? ನಾನೇ ನಿದ್ದೆ ಮಾಡಿದ್ದೀನಿ ಮೊದಲೇ ಬೆಂಚಲ್ಲಿ ಕೂತ್ಕೊಂಡು, ಕೊನೆ ಬೆಂಚಲ್ಲಲ್ಲ. ಅದಕ್ಕೂ ಧೈರ್ಯ ಬೇಕು. ಮೊದಲನೇ ಬೆಂಚಲ್ಲಿ ಮೇಷ್ಟ್ರ ಮುಂದೆ ಕೂತ್ಕೊಂಡು ನಿದ್ದೆ ಮಾಡೋಕ್ಕೆ. ವೈ ಆರ್ ಯು ಸ್ಲೀಪಿಂಗ್ ಐ ಸೇ. ಮೇಷ್ಟ್ರು ಕೇಳಿದ, ಸರ್ ಯುವರ್ ಲೆಕ್ಚರ್ ವಿಚ್ ಶುಡ್ ಹ್ಯಾವ್ ಬಿನ್ ಆ ಇನ್ಸ್ಪೈರಿಂಗ್ ಈಸ್ ಯಾನ್ ಪ್ರವೋಕಿಂಗ್ ಮೀ. ಇಫ್ ಯು ಟಾಕ್ ದ ಎಂಟೈರ್ ಅವರ್ ವಿತ್ ಒನ್ ಸಿಂಗಲ್ ಮೊನಾಟನಸ್ ಡೆಕ್ರಿಪಿಟ್ ಡಿಸ್ಮಲ್ ಡ್ರೇರಿ ಆ್ಯಂಡ್ ಡ್ರೈ ಟಾಕ್, ವಾಟ್ ಬೆಟರ್ ಥಿಂಗ್ ಶುಡ್ ಐ ಡೂ ಅಂತ ಕೇಳಿದೆ. ಅವ್ರಿಗೆ ಆ ಸೆಂಟೆನ್ಸೇ ಅರ್ಥ ಆಗದೆ ಆಚೆ ಹೊಟ್ಟೋಗ್ಬಿಟ್ರು ಕೋಪ ಮಾಡಿಕೊಂಡು PUCನಲ್ಲಿ. ಸೊ ಅದರಿಂದ
ನೋಡಿ, ನಿದ್ರಾ ವೈಭವ ಹೇಗಿರುತ್ತೆ ಅಂದರೆ ಅದು ಒಂದು ವೈಭವೀಕರಣವೇ. ಆಮೇಲೆ ಶ್ರೀರಾಮ್ ಶರ್ಮರು ವರ್ಣನೆ ಮಾಡ್ತಾರೆ ಕಾಫಿ ವೈಭವ. ಕಾಫಿ ಅಂದ್ರೇನು? ತ್ರಿವೇಣಿ ಸಂಗಮ. ಹಾಲು ಬಣ್ಣ ಬಿಳಿ ಹಾಗಿರೋದು ಗಂಗಾ ನದಿ, ಡಿಕಾಕ್ಷನ್ ಕಪ್ಪು ಹಾಗಿರೋದು ಯಮುನಾ ನದಿ, ಸರಸ್ವತಿ ಗುಪ್ತಗಾಮಿನಿ ಹಾಗಿರೋದು ಸಕ್ಕರೆ. ಆದ್ದರಿಂದ ಡಿಕಾಕ್ಷನ್ ಪ್ಲಸ್ ಮಿಲ್ಕ್ ಪ್ಲಸ್ ಶುಗರ್ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ್. ಅಲ್ಲಿಗೆ ಯಾಕೆ ಹೋಗಬೇಕು? ಅಲಹಾಬಾದು ಇಲಹಾಬಾದು ಪ್ರಯಾಗ ಅಂತ ಇಲ್ಲೇ ನಾವು ತ್ರಿವೇಣಿ ಸಂಗಮ ಕುಡ್ಕೊಂಡೇ ಇವತ್ತೆಲ್ಲ ಬಂದಿರೋದು. ಸೊ ಅದರಿಂದ ಅದು ನಿಜವಾಗಿರ್ತಕ್ಕಂತಹ ಆಧುನಿಕ ಕವಿಗಳಿಗೆ ಸೂಚಿಸ್ತಕ್ಕಂಥದ್ದು. ಇನ್ನು ಅನ್ಯೋಕ್ತಿ ಅಂತ ಒಂದಿದೆ ನಮ್ಮಲ್ಲಿ. ಅದರಲ್ಲಿ ಹೊರಗಿನ ನೋಟಕ್ಕೊಂದು, ಒಳಗಿನ ನೋಟಕ್ಕೊಂದು, ಕೆಲವು ಸಲ ಎರಡಕ್ಕಿಂತ ಹೆಚ್ಚಾರ್ಥ ಇರೋದು ಕೂಡ ಸಹಜವೇ. ಭರ್ತೃಹರಿ ಈ ಅನ್ಯೋಕ್ತಿಯಲ್ಲಿ ಒಂದು ಕಡೆ ಹೇಳ್ತಾನೆ, ಚಾತಕ ಪಕ್ಷಿಯನ್ನು ಕುರಿತಾಗಿರ್ತಕ್ಕಂಥ ಅನ್ಯೋಕ್ತಿ. ರೇರೇ ಚಾತಕ ಸಾವಧಾನ ಮನಸ ಮಿತ್ರಕ್ಷಣಂ ಶ್ರೂಯತಾಂ ಅಂಬೋದಾಹ ಬಹವೋ ಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾಹ ಕೇಚಿದ್ ವೃಷ್ಟಿಭಿಃ ಆರ್ದ್ರಯಂತಿ ವಸುಧಾಂ ಗರ್ಜಂತಿ ಕೇಚಿದ್ ವೃಥ ಯಂ ಪಶ್ಯಸಿ ತಸ್ಯ ತಸ್ಯ ಪುರತಃ ಮಾಬ್ರೂಹಿ ದೀನಂ ವಚಃ. ಆಕಾಶದಲ್ಲಿ ತುಂಬ ಮೋಡಗಳಿದೆ. ಎಲ್ಲ ಮೋಡಗಳ ಹತ್ರನೂ ಹೋಗ್ಬಿಟ್ಟು ನೀರಿಗೋಸ್ಕರ ಚಾತಕ ಪಕ್ಷಿ ಬೇಡಕ್ಕೆ ಹೋಗಬೇಡ. ಕೆಲವು ಸುಮ್ಮನೆ ಗರ್ಜನೆ ಮಾಡಿ ಶಬ್ದ ಮಾಡಿ ಹೊಟ್ಟೋಗುತ್ತೆ, ನಿನಗೆ ಅದರಿಂದ ಏನೂ ಉಪಯೋಗ ಇಲ್ಲ. ಕೆಲವು ಸುಮ್ಮನೆ ಭೂಮಿನ ನೆನೆಸ್ದಂಗೆ ಎರಡು ಹನಿ ಹಾಕ್ಬಿಟ್ಟು ಹೊಟ್ಟೋಗುತ್ತೆ, ಅದರಿಂದನೂ ಉಪಯೋಗ ಇಲ್ಲ. ಯಾವುದು ನಿಜವಾಗಿ ನೀರನ್ನು ಕೊಟ್ಟು ನಿನ್ನ ದಣಿವನ್ನು ಆರಿಸತ್ತೋ ಅದರ ಹತ್ರ ಮಾತ್ರ ಹೋಗಿ ಬೇಡು ಅನ್ನೋದು ಹೊರಗಡೆ ಇರ್ತ. ಒಳಾರ್ಥ ಪ್ರವೇಶ ಮಾಡಿದರೆ ಭಿಕ್ಷುಕ ರಾಜ ಅಂತ ಅರ್ಥ ಮಾಡಬೇಕು. ನೋಡಪ್ಪ ಭಿಕ್ಷುಕ, ಎಲ್ಲ ಹಣವಂತರ ಹತ್ರನೂ ಹೋಗಿ ನೀನು ಬೇಡಬೇಡ. ಎಲ್ಲ ಹಣವಂತರು ದಾನ ಕೊಡಲ್ಲ. ಕೆಲವು ಕೊಡೋ ಹಾಗೆ ತೋರಿಸ್ಕೊಂಡು ಕೊಡಲ್ಲ, ಕೆಲವು ಕೊಡ್ತಾರೆ ನಿನಗೆ ಬೇಕಾದಷ್ಟು ಕೊಡಲ್ಲ. ಅದರಿಂದ ಯಾರು ನಿಜವಾಗಿ ನಿನಗೆ ಬೇಕಾದಷ್ಟು ಕೊಡ್ತಾರೆ ಅವ್ರ ಹತ್ರ ಮಾತ್ರ ಹೋಗಿ ಬೇಡು ಅನ್ನೋದು ಎರಡನೇ ಅರ್ಥ. ನಾನು ಇನ್ನೊಂದು ಅರ್ಥ ಹೇಳ್ತೀನಿ. ನೋಡಪ್ಪ ವಿದ್ಯಾರ್ಥಿ, ಎಲ್ಲ ಅಧ್ಯಾಪಕರ ಹತ್ರ ಹೋಗಿ ಡೌಟ್ಸ್ ಕೇಳಬೇಡ. ಕೆಲವರು ಡೌಟ್ಸ್ ಹೇಳೋದಕ್ಕೆ ಟೈಮ್ ಇಲ್ಲ ಅಂತಾರೆ, ಕೆಲವರು ಆಮೇಲೆ ಬಾ ಅಂತಾರೆ. ಯಾರು ನಿಜವಾಗಿ ನಿನ್ನ ಡೌಟ್ಸನ್ನ ಕ್ಲಾರಿಫೈ ಮಾಡ್ತಾರೋ ಅಂಥವ್ರ ಹತ್ರ ಮಾತ್ರ ಹೋಗಿ ಕೇಳು ಅಂತ. ರೇರೇ ವಿದ್ಯಾರ್ಥಿ ಸಾವಧಾನ ಮನಸ ಮಿತ್ರಕ್ಷಣಂ ಶ್ರೂಯತಾಂ ಗುರವೋ ಬಹವೋ ಹಿ ಸಂತಿ ಜಗತಿ ಸರ್ವೇಪಿ ನೈತಾದೃಶಾಹ. ಇದು ನಾನು ಮಾಡ್ಕೊಂಡಿರೋ ಶ್ಲೋಕ. ಇಂಥದಕ್ಕೆ ಅನ್ಯೋಕ್ತಿ ಅಂತ ಕರೆಯೋದು ನಮ್ಮಲ್ಲಿ. ಇನ್ನು ವೈದ್ಯರ ಬಗ್ಗೆ ಇರತಕ್ಕಂಥ ಅನ್ಯೋಕ್ತಿ ನಿಮಗೆಲ್ಲ ಗೊತ್ತು. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿ ಚ. ನೋಡಪ್ಪ ವೈದ್ಯ, ನಿನಗೊಂದು ದೊಡ್ಡ ನಮಸ್ಕಾರ, ಯಾಕೆಂದ್ರೆ ನೀನು ಯಮನ ಸಹೋದರ. ಆದರೆ ಒಂದೇ ವ್ಯತ್ಯಾಸ, ಯಮ ಪ್ರಾಣ ಕಿತ್ಕೊಂಡು ಹೋದರೆ ನೀನು ಪ್ರಾಣದ ಜೊತೆಗೆ ದುಡ್ಡು ಹೊಡ್ಕೊಂಡು ಹೋಗ್ತೀಯ. ಅದರಿಂದ ನೀನು ಯು ಆರ್ ಮೋರ್ ಡೇಂಜರಸ್ ದೆನ್ ಯಮ ದಿ ಗಾಡ್ ಆಫ್ ಡೆತ್ ಅಂತ. ಇಲ್ಲಿ ಯಾರೋ ವೈದ್ಯರಿದ್ದರೆ ಕ್ಷಮಿಸ್ಬಿಡಿ, ನಾನು ತಮಾಷೆಗೆ ಹೇಳ್ತಾ ಇರೋದು, ಈ ಮಾತನ್ನು ಪರ್ಸನಲಾಗಿ ತೊಗೋಬೇಡಿ. ಇನ್ನು ಆಯುರ್ವೇದ ಡಾಕ್ಟ್ರು, ಅವ್ರ ಬಗ್ಗೆ ಒಂದು ಸುಭಾಷಿತ ಇದೆ. ಯಸ್ಯ ಕಸ್ಯ ತರೋರ್ಮೂಲಂ ಏನಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಯಾವುದೋ ಗಿಡಮೂಲಿಕೆ ತೊಗೊಂಬನ್ರಿ, ಯಾರಿಗೆ ಕೊಡೋದು? ಯಾವನಿಗೆ ಭಾಗ್ಯ ಕೋತಾಗಿದೆಯೋ ಅವನು ಕೊಡಿ. ತೊಗೊಂಡವನು ಒಂದೇ ಸಲ ಭಗವಂತನ ಪದ ಸೇರ್ಕೊಂಡ್ಬಿಡ್ತಾನೆ. ಸೊ ಅದರಿಂದ ಯಾಕೆ ಒದ್ದಾಡ್ತೀರಾ ಅಂತ. ನೀಲಕಂಠ ದೀಕ್ಷಿತ ಒಂದು ಕಡೆ ಹೇಳ್ತಾನೆ, ಅಲ್ಲ ರೀ, ನಮ್ಮ ಹಳ್ಳಿನಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ವೈದ್ಯರಿರೋದು, ನಾವಿಬ್ಬರು ಹಳ್ಳಿಯಲ್ಲೇ ಇಲ್ಲದೇ ಇರೋವಾಗ ಅವನು ಹೆಂಗೆ ಸತ್ತ ಅಂತ. ಆ ದೃಷ್ಟಿಯಿಂದ ಮುಖ್ಯವಾಗಿ ನೋಡಿ, ಭಾರವಿ ಅಂತ ಒಬ್ಬ ಕವಿ ಇದ್ದ. ಅವನು ಅರ್ಥಗೌರವಕ್ಕೆ ತುಂಬ ಹೆಸರುವಾಸಿ. ಉಪಮಾ ಕಾಳಿದಾಸಸ್ಯ, ಈಗ ನಮಗೆ ಗೊತ್ತಿರೋದು ಉಪಮಾ ಕಾಳಿದಾಸಸ್ಯ. ವ್ಯಾಕರಣ ಅಂದರೆ ಕ್ಯಾಕರ್ಣ. ಸಮಾಸ ಗೊತ್ತಿಲ್ಲ ಸರ್, ಸಮೋಸ ಗೊತ್ತಿದೆ. ಇದು ಈಗಿನ ಕಾಲದ ಪ್ರವೃತ್ತಿ ಇರತಕ್ಕಂಥದ್ದು. ಭಾರವಿ ಮಹಾ ದೊಡ್ಡ ವಿದ್ವಾಂಸ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವನು ಹೊಗಳ್ತಾ ಇದ್ರು. ಅವನ ತಂದೆ ಒಬ್ಬನ ಬಿಟ್ಟು ಒಂದಿನ ಅವನು ಏನ್ಕೊಂಡ, ನನ್ನ ತಂದೆನ ಮುಗಿಸ್ಬಿಟ್ರೆ, ನನ್ನ ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ಬರೀ ಕೀರ್ತನೇ ಇರುತ್ತೆ ಅಂದ್ಕೊಂಡು ಒಂದು ದೊಡ್ಡ ಕಲ್ಲಿಟ್ಕೊಂಡು ಕೂತಿದ್ದಾನೆ. ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಅನ್ನೋವಾಗ ತಾಯಿ ತಂದೆ ಸಂಭಾಷಣೆ ಅವನ ಕಿವಿಗೆ ಕೇಳಿಸ್ತು. ತಾಯಿ ಅದವಳು ಕೇಳಿದ, ಅಲ್ಲ ರೀ, ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ತುಂಬ ಬುದ್ಧಿವಂತ ಅಂತ, ನೀವು ಯಾಕ್ರೆ ಹೊಗಳಲ್ಲ ಅಂತ. ಅವನು ಹೇಳಿದಂತೆ, ನನಗೆ ಗೊತ್ತು ಕಣೆ ಅವನು ಎಷ್ಟು ಬುದ್ಧಿವಂತ ಅಂತ. ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೇನೋ ಅವನ ತಲೆಗೆ ಹೋದರೆ ಅವನು ಓದೋದು ಬಿಟ್ಬಿಡ್ತಾನೆ. ಅವನು ಲೋಕಕ್ಕೆ ಕೀರ್ತಿಶಾಲಿ ಆಗಲಿ ನಮ್ಮ ಮಹದಾಸೆಯಿಂದ ನಾನು ಹೊಗಳ್ತಾ ಇಲ್ವೇ ಹೊರತು ನಾನೇನು ನನ್ನ ಮಗನ ಪಾಂಡಿತ್ಯದ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ, ಅಸೂಯೆ ಇಲ್ಲ ಅಂತ ಹೇಳಿದಂತೆ. ಅದನ್ನು ಕೇಳಿಸ್ಕೊಂಡು ಮರುದಿನ ಬೆಳಗ್ಗೆ ತಂದೆ ಹತ್ರ ಬಂದು ಭಾರವಿ ಕೇಳಿದಂತೆ, ತಂದೆನ ಕೊಲ್ಲಬೇಕು ಅಂತಿರೋ ಮಗನಿಗೆ ಏನು ಪ್ರಾಯಶ್ಚಿತ್ತ ಅಂತ.
ತಂದೆ ಏನಿಲ್ಲಪ್ಪ, ಅತ್ತೆ ಮಾವಂದ್ರ ಮನೇಲಿ ಒಂದು ವಾರ ಇದ್ಬಿಟ್ರೆ ಸಾಕು. ಇದೇನು ಅಂಥ ಕಷ್ಟ ಅತ್ತೆ ಮಾವಂದ್ರ ಮನೇಲಿ ಇರೋದು? ಏನು ಹೋಗದೆ ಅಳಿಯಂದರು ಬಂದರೆ ಸಾಮಾನ್ಯನ? ಹೆಂಡತಿ ಜೊತೆ ಹೋದ ಮಾವನವ್ರ ಮನೆಗೆ. ಒಂದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಏನು ಹಾಲು ಮೊಸರು ಧಾರಾಕಾರವಾಗಿ ಅಳಿಯನ ಎಲೆ ಕಡೆ ಹರಿಯಿತು. 4ನೇ ದಿವಸ ಅತ್ತೆ ಬಂದು ಹೇಳಿದ್ಲು, ಏನೋ ಸ್ವಲ್ಪ ಕೊಟ್ಟಿಗೆ ಕಡೆ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ. ಸುಮ್ಮನೆ ಕೂತ್ಕೊಂಡು ತಿನ್ಕೊಂಡು ಕೂತಿದ್ಯಲ್ಲ, ಹೋಗಿ ಕೆಲಸ ಮಾಡು ಅಂತ. ಮಾವನವ್ರು ಹೇಳಿದ್ರಂತೆ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂತ. ಆಗ ಅವನೊಂದು ಶ್ಲೋಕ ಬರೀತಾನೆ, ಆಶುವಾಗಿ ಹೇಳ್ತಾನೆ ಅಂತ ಹೇಳಬೇಕು. ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಅತ್ತೆ ಮಾವಂತರ ಮನೆ ಇರೋದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3, 5 ಅಥ 7, 3, 5 ಮ್ಯಾಕ್ಸಿಮಮ್ 7 ದಿನ. ದಧಿ ಮಧು ಘೃತ ಕ್ಷೀರಧಾರ ಪ್ರವಾಹ. ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅವನ ಎಳೆ ಕಡೆಗೆ ಹರಿಯತ್ತೆ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ. 7ನೇ ದಿನ ಆದಮೇಲೆ ಮೂಲೆ ಇರೋದು ಕೈಗೆ ತೆಗೆದುಕೋತಾರೆ. ಅಷ್ಟರಲ್ಲಿ ಅವ್ನ ಜಾಗ ಖಾಲಿ ಮಾಡಬೇಕು. ಸನ್-ಇನ್-ಲಾ ಅಂದ್ರೆ ಏನು? ಫಾದರ್ ಇನ್ ಲಾ ಮನೆಯಲ್ಲಿ ಚೀಪ್ ಆಗಬಾರ್ದು, ಶುಡ್ ಬಿ ಚೀಫ್. ಹಾಗೆ ನಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ನೋಡಿ ನಮ್ಮಲ್ಲಿ, ಸದಾ ವಕ್ರಃ ಸದಾ ಕ್ರೂರಃ ಸದಾ ಪೂಜಾಮಪೇಕ್ಷತೆ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮಗ್ರಹ ಅಂತ. 9 ಗ್ರಹಗಳು ನಮಗೆ ಗೊತ್ತು, ರಾಹು ಕೇತು. 10ನೇದೊಂದು ಗ್ರಹ ಇದೆ, ಅದ್ಯಾರೋ? ಅದೇ ಅಳಿಯ. ಅದಕ್ಕೆ ನಾವು ಹೇಳಿ ಅಳಿಯ ಮನೆ ತೊಳೆಯ ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದನೇ ಇನ್ನು ನಾವು ಕೈಲಾಸಂ ನಾಟಕ ನೋಡಿದ್ರೆ ಹಾಸ್ಯ ಚೆನ್ನಾಗಿ ಗೊತ್ತಾಗತ್ತೆ. ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು. ಎಷ್ಟು ಅರ್ಥ ವ್ಯತ್ಯಾಸ ಆಗತ್ತೆ ನೋಡಿ. ಒಂದು ಶಬ್ದ ಆ ಕಡೆ ಈ ಕಡೆ ಬಳಸಿದರೆ. ಆರಾಮ್ ಮಿತ್ರ ಅವರ ಮಾತನ್ನು ಹೇಳೋದಾದರೆ, ಯಾರೋ ಬಂದು ಹೇಳಿದ್ರಂತೆ, ನಮ್ಮನ್ನು ಮದುವೆಗೆ ಕರೀಲೇ ಇಲ್ಲ. ಅದಕ್ಕೆ ಅವ್ರು ಉತ್ತರ ಕೊಟ್ರಂತೆ, ನಿಮ್ಮನ್ನು ಕರೆಯೋಷ್ಟು ದೊಡ್ಡ ಬಾಂಡ್ಲಿ ನಮ್ಮ ಮನೇಲಿಲ್ಲ ಅಂತ. ಮಿತ್ರ ಅವ್ರ ಮಾತು. ಒಂದು ಸಲ ಲೈಬ್ರರಿ ಮೆಟ್ಲಲ್ಲಿ ಸಣ್ಣ ಮೆಟ್ಲು, ಜಾಗ ಜಾಸ್ತಿ ಇಲ್ಲ, ಮೇಲ್ಗಡೆಯಿಂದ ಡಾಕ್ಟರ್ ಜಾನ್ಸನ್ ಇಳ್ಕೊಂಡು ಬಂತಾ ಇದ್ದಂತೆ. ಅವನು ಬಹಳ ದಡುತಿ ಆಸಾಮಿ, ದಪ್ಪ ಇದ್ದ. ಬರ್ನಾಶ ಹತ್ತಬೇಕು ಅಂತ ಕೆಳಗಡೆಯಿಂದ ಪ್ರಯತ್ನ ಪಡ್ತಾ ಇದ್ದ. ಡಾಕ್ಟರ್ ಜಾನ್ಸನ್ ಅಡ್ಡ ನಿಂತ್ಕೊಂಡು ಹೇಳಿದಂತೆ, ಐ ಡೋಂಟ್ ಗಿವ್ ವೇ ಟು ಫೂಲ್ಸ್ ಅಂತ. ಬರ್ನಾಶ ಪಕ್ಕಕ್ಕೆ ಬಂದ, ಸರ್ ಐ ಡೂ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂತಹ ಒಂದು ಮಾತಿನಲ್ಲಿ ನಾವು ಹೇಳೋದಾದರೆ, ಮತ್ತೆ ಮಿತ್ರ ಅವರ ಮಾತಿಗೆ ಹೋಗೋದಾದರೆ, ಕೆಲವರು ಹಾಡಿದ್ರೆ ಚೆನ್ನಾಗಿರುತ್ತೆ, ಕೆಲವರು ಬಾಯೇ ತೆಗೆದೇ ಹೋದರೆ ಚೆನ್ನಾಗಿರುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ರಸ ಅಂದ್ರೆ ಏನು ಅಂತ ತಿಳ್ಕೊಂಡು, ಹಾಸ್ಯ ಅಂದ್ರೆ ಏನು ಅಂತ ತಿಳ್ಕೊಂಡ ಬಳಿಕ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ರಂಗನಾಥ್ ಶರ್ಮರು ಹೇಗೆ ನಿರೂಪಣೆ ಮಾಡಿದ್ದಾರೆ ಇರೋದನ್ನು ಪ್ರಸ್ತುತ ಮಾಡ್ತಾ ಇದ್ದೀನಿ. DVG ಅವರ ಮಾತು ನೋಡಿ, ಮುನ್ನುಡಿನಲ್ಲಿ ನಾನು ಓದ್ತಾ ಇರೋದು 15/4/1971 ಇಸ್ವಿ. ನಮ್ಮ ಪ್ರಾರ್ಥನೆಯನ್ನು ವಿದ್ವಾನ್ ಶ್ರೀ ರಂಗನಾಥ ಶರ್ಮಾ ಅವರು ಲಾಲಿಸಿ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಎಂಬ ಪ್ರಬಂಧವನ್ನು ಬರೆದುಕೊಟ್ಟಿದ್ದಾರೆ. ಈ ಪ್ರಬಂಧವು ಶ್ರೀ ಶರ್ಮಾ ಅವರು ಈ ಸಂಸ್ಥೆಯ ಆಶ್ರಯದಲ್ಲಿ ತಾರೀಕು 26/4/1969 ಕೊಟ್ಟ ಉಪನ್ಯಾಸದ ಸಾರಭಾಗವನ್ನು ಒಳಗೊಂಡಿದೆ. ಅವರ ಕೃಪೆಗಾಗಿ ನಾವು ತುಂಬ ಕೃತಜ್ಞರಾಗಿದ್ದೇವೆ. ವಿದ್ವಾನ್ ರಂಗನಾಥ್ ಶರ್ಮಾ ಅವರು ಭಗವದ್ ವಾಲ್ಮೀಕಿ ಮಹರ್ಷಿಗಳ ಶ್ರೀಮದ್ ರಾಮಾಯಣ ಗ್ರಂಥದ 6 ಕಾಂಡಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಕೊಟ್ಟಿದ್ದಾರೆ. 7ನೇ ಕಾಂಡವಾದ ಉತ್ತರಕಾಂಡವನ್ನು ಸಿದ್ಧಪಡಿಸುತ್ತಿದ್ದಾರೆ. ಈ ವಿದ್ವಾಂಸರು ಬೆಂಗಳೂರಿನ ಚಾಮರಾಜೇಂದ್ರ ಸಮೃತ ಮಹಾಪಾಠಶಾಲೆಯಲ್ಲಿ ಸಮೃತ ವ್ಯಾಕರಣ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸಾಹಿತ್ಯ ಪಾಠದಲ್ಲಿಯೂ ವಿಚಕ್ಷಣರಾಗಿ ರಸ ವಿವೇಚನೆಯಲ್ಲಿ ಪರಿಣತರೆಂದು ಹೆಸರುವಾಸಿಯಾಗಿದ್ದಾರೆ. ಇವರು ಈ ಸಂಸ್ಥೆಯಲ್ಲಿ 4 ಸಲ ಉಪನ್ಯಾಸ ಕೊಟ್ಟು ಉಪಕರಿಸಿದ್ದಾರೆ. ಇವರ ಈ ಪ್ರಬಂಧ ಸಮಸ್ತರಿಗೂ ಪ್ರಿಯವಾದೀತೆಂದು ನಾನು ನಂಬಿದ್ದೇನೆ. ಇದು DVG ಅವರ ಮಾತು. ಅದಕ್ಕೆ ನಾನು ಸೇರಿಸ್ಬೋದಾದರೆ, ಇಂದು ಅದನ್ನು ನನ್ನ ಬಾಯಿಂದ ಕೇಳುತ್ತಿರುವ ತಮಗೂ ಪ್ರಿಯವಾಗಲೆಂದು ಆಶಿಸುತ್ತೇನೆ. ಹಾಸ್ಯ ಶೃಂಗಾರಾದಿ ನವರಸಗಳಲ್ಲೊಂದೆಂದು
ಅಲಂಕಾರಿಕರೆಲ್ಲರೂ ಒಪ್ಪಿದ್ದಾರೆ. ಹಾಸ್ಯವು ಒಂದು ಚಿತ್ತವೃತ್ತಿ. ಕೆಲವರಲ್ಲಿ ಅದು ವಿಶೇಷವಾಗಿ ಅಭಿವ್ಯಕ್ತವಾಗುತ್ತದೆ, ಕೆಲವರಲ್ಲಿ ಗೂಢವಾಗಿದ್ದು ಯಾವುದೋ ವಿಶೇಷ ಸಮಯದಲ್ಲಿ ಅಭಿವ್ಯಕ್ತಿ ಆಗಬಹುದು. ಹಾಸ್ಯ ಮನುಷ್ಯನ ಗಂಭೀರ ವೃತ್ತಿಗೆ, ದೊಡ್ಡತನಕ್ಕೆ ಬಾಧಕ ಎಂದು ಕೆಲವರ ಅಭಿಪ್ರಾಯ. ಅದು ನಿರಾಧಾರ ಎಂದು ರಾಮಕೃಷ್ಣ ಪರಮಹಂಸರು, ಮಹಾತ್ಮ ಗಾಂಧಿಯವರು ಹಾಸ್ಯ ಪ್ರವೃತ್ತಿ ಪ್ರಬಲವಾಗಿತ್ತೆಂಬ ಸಂಗತಿಯಿಂದ ಸ್ಪಷ್ಟಪಡುತ್ತದೆ. ಹಾಸ್ಯವು ಹೇಯವಾಗಿದ್ದಲ್ಲಿ ಅದೊಂದು ಕಾವ್ಯಭೂಷಣ ಎಂದು ಅಲಂಕಾರಿಕರು ಅಂಗೀಕರಿಸುತ್ತಿರಲಿಲ್ಲ. ರಾಮಾಯಣವಾದರೋ ಒಂದು ಮಹಾಕಾವ್ಯ, ಒಬ್ಬ ಮಹಾಪುರುಷನ, ಒಬ್ಬ ಮಹಾಸತಿಯ ದಿವ್ಯ ಚರಿತೆ. ಇದರಲ್ಲಿ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿಗೆ ಅವಕಾಶ ಉಂಟೇ? ಯಾಕಿರಬಾರದು? ಕಾವ್ಯದ ಗಾಂಭೀರ್ಯಕ್ಕೆ ಹಾಸ್ಯ ಅಡ್ಡಿಯಲ್ಲ. ವಾಲ್ಮೀಕಿಗಳ ಮಾತನ್ನೇ ಕೇಳಿ. ರಸೈಹಿ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈ ವೀರಾದಿಭಿಶ್ಚ ಸಂಯುಕ್ತಂ ಕಾವ್ಯಮೇತತ್ ಅಗಾಯತಾಂ. ಬಾಲಕಾಂಡ 4:9. ಇತರ ಭಾವಗಳಿಗೂ ಹಾಸ್ಯಕ್ಕೂ ಇರುವ ಒಂದು ಮುಖ್ಯ ಭೇದವನ್ನು ನಾವು ಗಮನಿಸಬೇಕು. ಕರುಣ ರೌದ್ರಾದಿಗಳು ಕಾವ್ಯ ನಿಬದ್ಧವಾದಾಗ ಆಹ್ಲಾದವನ್ನು ಕೊಡಬಲ್ಲದ್ದಾದರೂ ಲೋಕದಲ್ಲಿ ಅವುಗಳಿಗೆ ಆಹ್ಲಾದ ಸಂಸ್ಪರ್ಶ ಇಲ್ಲ. ಶೃಂಗಾರ ಆಯಾ ವ್ಯಕ್ತಿಗಳಿಗೆ ಸಂತೋಷಕರವಾದೀತು, ತಟಸ್ಥನಿಗೆ ಅದರಿಂದ ಸಂತೋಷವಾಗದೆ ಜಿಗುಪ್ಸೆಯೇ ಆಗಬಹುದು. ಹಾಸ್ಯಕ್ಕೆ ಇಂತಹ ಪರಿಮಿತಿಗಳೇನೂ ಇಲ್ಲ. ಅದು ಆಬಾಲ ವೃದ್ಧರಿಗೂ, ಪಂಡಿತ ಪಾಮರರಿಗೂ, ವಿರಕ್ತರಿಗೂ ಆಸ್ವಾದ್ಯವಾಗುತ್ತದೆ. ಶ್ರೀಮದ್ ರಾಮಾಯಣದಲ್ಲಿ ಕರುಣರಸವೇ ಪ್ರಧಾನ ಎಂದು ತೋರುತ್ತದೆ. ಯಾಕೆ ಅಂದರೆ ಪ್ರಾರಂಭ ಆಗೋದೇ ಕರುಣದಿಂದ. ಮಾ ನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತೀ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ನೋಡಿ, ಅಲ್ಲಿ ಬಂದು ಆಮೇಲೆ ಯೋಚನೆ ಮಾಡ್ತಾನೆ ವಾಲ್ಮೀಕಿ, ನಾನೊಬ್ಬ ಮುನಿ, ಕೋಪ ಮಾಡ್ಕೋಬಾರ್ದು, ಯಾಕೆ ನನ್ನ ಬಾಯಿಂದ ಶಾಪ ಬಂತು? ಆವಾಗ ಚತುರ್ಮುಖ ಬ್ರಹ್ಮನೇ ಅವನ ಮುಂದೆ ಹೇಳ್ತಾನೆ, ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ ಮಚ್ಛಂದಾ ದೇವತೆ ಬ್ರಹ್ಮನ್ ಆಗತೇಯಂ ಸರಸ್ವತಿ ಶೋಕಃ ಶ್ಲೋಕತ್ವಮಾಗತಃ. ಶೋಕವೇ ಶ್ಲೋಕವಾಗಲಿ ಅಂತ. ಅದಕ್ಕೆ ನೋಡಿ, 24,000 ಶ್ಲೋಕಗಳು ವಾಲ್ಮೀಕಿ ರಾಮಾಯಣದಲ್ಲಿರೋದು ಗಾಯತ್ರಿ ಮಂತ್ರದಲ್ಲಿರ್ತಕ್ಕಂಥ 24 ಅಕ್ಷರಗಳಿಗೆ ವ್ಯಾಖ್ಯಾನ ಅಂತ. ಮುಖ್ಯವಾಗಿ ಹೇಗೆ ಅಂದರೆ, ಶ್ರೀಸೂಕ್ತದಲ್ಲಿ ಬರ್ತಕ್ಕಂತಹ 24 ಈಂಕಾರಗಳಿಗೆ ಸಂಗೀತದಲ್ಲಿ ಬರ್ತಕ್ಕಂಥ 72 ಮೇಳಕರ್ತ ರಾಗಗಳಿಗೆ ಮೂಲ ಅಂತ. ನೀವು ಯೋಚನೆ ಮಾಡಿದ್ರೆ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ. ಈ ರೀತಿ ನೀವು ನೋಡ್ತಾ ಹೋದರೆ 24 ಕಡೆ ಈಂಕಾರ ಬರುತ್ತೆ. 3 ಸಲ ಶ್ರೀಸೂಕ್ತ ಪಠಣ ಮಾಡಿ 24 × 3 ಎಷ್ಟಾಯಿತು? 72. ಆದ್ದರಿಂದ ಮಂತ್ರಶಾಸ್ತ್ರದ ಡೈಮೆನ್ಷನ್ ಏನು ಅಂದರೆ, ಶ್ರೀ ಸೂಕ್ತವೇ ಸಂಗೀತದ ಮೇಳಕರ್ತ ರಾಗಗಳಿಗೆ ಮೂಲಾಧಾರ ಅಂತ. ದಟ್ಸ್ ಎ ಡಿಫ್ರೆಂಟ್ ಡೈಮೆನ್ಷನ್ ಆಲ್ ಟುಗೆದರ್. ಸೊ ಈ ದೃಷ್ಟಿಯಿಂದ ವಾಲ್ಮೀಕಿ ರಾಮಾಯಣದ ಪ್ರಾರಂಭ ಆಗಿದ್ದೇ ಕರುಣದಿಂದ. ನಲ್ಲಿ ಬಾಲಕಾಂಡದಲ್ಲಿ ದಶರಥ ಗೋಳಾಡ್ತಾ ಇದ್ದಾನೆ ಮಕ್ಕಳಿಲ್ಲ ಅಂತ. ಅಯೋಧ್ಯಾಕಾಂಡದಲ್ಲಿ ಅಯ್ಯೋ ರಾಮ ಕಾಡಿಗೆ ಹೋಗ್ಬಿಡ್ತಾನಲ್ಲ ಅಂತ ಮತ್ತೆ ಗೋಳಾಡ್ತಾನೆ. ಅರಣ್ಯಕಾಂಡದಲ್ಲಿ ಎಷ್ಟೋ ಜನ ರಾಕ್ಷಸರು ಸಾಯ್ತಾರೆ, ಎಷ್ಟೋ ಜನ ರಾಕ್ಷಸಿಯರು ಗೋಳಾಡ್ತಾರೆ. ಕಿಷ್ಕಿಂಧಾ ಕಾಂಡದಲ್ಲಿ ವಾಲಿ ಸಾಯ್ತಾನೆ, ತಾರೆ ಅಳ್ತಾಳೆ. ಆಮೇಲೆ ಸುಂದರಕಾಂಡದಲ್ಲಿ ಸೀತೆ ವಿಲಾಪ ಕಂಡುಬರುತ್ತೆ. ಯುದ್ಧಕಾಂಡದಲ್ಲಿ ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಅಳ್ತಾರೆ. ಉತ್ತರಕಾಂಡದಲ್ಲಿ ಮತ್ತೆ ಸೀತೆನ ಕಾಡಿಗಟ್ಬಿಟ್ಟು ರಾಮ ಕಣ್ಣೀರು ಹಾಕ್ತಾನೆ. ಯಾವ ಕಾಂಡದಲ್ಲಿ ಕಣ್ಣೀರಿಲ್ಲ ನೋಡಿ. ಹಾಗೆ ನೋಡಿದ್ರೆ ಕರುಣರಸವೇ ಪ್ರಧಾನ ಎಂಬುದಾಗಿ ನಮಗೆ ತೋರುತ್ತೆ. ಆದರೆ ಹಾಸ್ಯವೂ ಕೂಡ ಇಲ್ಲಿದೆ. ಉದಾತ್ತ ಪೂಜ್ಯ ಭಾವನೆಗಳನ್ನು ಉಲ್ಲಾಸಗೊಳಿಸ್ತಕ್ಕಂಥ ಈ ಗ್ರಂಥದಲ್ಲಿ ಹಾಸ್ಯ ಪರಿಮಿತವಾಗಿಯೇ ಇರಬೇಕಷ್ಟೇ. ಆದ್ದರಿಂದ ವಾಲ್ಮೀಕಿಗಳು ಹಾಸ್ಯವನ್ನು ಹಿತಮಿತವಾಗಿ ಬಳಸಿದ್ದಾರೆ. ರಸೈಕ ದೃಷ್ಟಿಯುಳ್ಳ ವಾಚಕರು ಅಂಥ ಸಂದರ್ಭಗಳನ್ನು ಸುಲಭವಾಗಿ ಗುರುತಿಸಬಹುದು. ಅದು ಈ ಲೇಖನದ ಉದ್ದೇಶ. ಇದು ಪೂರ್ವಪೀಠಿಕೆ ರಘುನಾಥ್ ಶರ್ಮರದು. ಈಗ ನೋಡಿ, 7-8 ಸನ್ನಿವೇಶಗಳನ್ನ ನಮ್ಮ ಮುಂದೆ ಇಟ್ಟು ಹಾಸ್ಯ ಹೇಗೆ ಬರುತ್ತೆ ಅಂತ ಸಮಗ್ರ ರಾಮಾಯಣದಲ್ಲಿ ಆಯ್ದಿರ್ತಕ್ಕಂಥ ಭಾಗಗಳು ಒಂದು ಕಡೆ ನಮ್ಮ ಮುಂದೆ ಕೊಡ್ತಾರೆ. ಮೊದಲನೇದು, ಋಷಿಗಳಿತ್ತ ಪಾರಿತೋಷಕ. ಲವ ಕುಶರಿಗೆ ರಾಮಾಯಣ ವಾಚೋ ವಿಧೇಯವಾಗಿತ್ತು. ಒಂದು ಸಲ ಋಷಿಗಳ ಸಭೆಯಲ್ಲಿ ಅವರು ಮನೋಜ್ಞವಾಗಿ ರಾಮಾಯಣವನ್ನು ಹಾಡಿದರು. ವೇದಾಭ್ಯಾಸ ಜಡರಾದ ಋಷಿಗಳು ಆ ಗೀತ ಮಾಧುರ್ಯಕ್ಕೆ ಮಾರು ಹೋದರು. ಕಾಳಿದಾಸನು ಬಳಸ್ತಾನೆ ವೇದಾಭ್ಯಾಸ ಜಡ ಅಂತ ವಿಕ್ರಮ ಋಷಿಯದಲ್ಲಿ. ಹಾಡಿದ ಬಾಲಕರಿಗೆ ಏನಾದರೂ ಪಾರಿತೋಷಿಕ ಕೊಡಬೇಕು. ಆದರೆ ಋಷಿಗಳ ಹತ್ರ ಏನಿರುತ್ತೆ?
ಒಬ್ಬ ಮುನಿಗಳು ಗಡಿಗೆ ಒಂದನ್ನು ಲವಕುಶರಿಗೆ ಬಹುಮಾನವಾಗಿ ಕೊಟ್ಟರು. ಇನ್ನೊಬ್ಬರು ವಲ್ಕಲವನ್ನು ದಾನ ಮಾಡಿದರು. ಇನ್ನೊಬ್ಬರು ಮುಂಜಿ ದಾರವನ್ನು ಕೊಟ್ಟರು. ಒಬ್ಬರು ಕಟ್ಟಿಗೆ ಹೊರೆಯನ್ನು ಕಟ್ಟತಕ್ಕಂಥ ಹಗ್ಗ ಕೊಟ್ಟರು. ಮತ್ತೊಬ್ಬರು ಕೌಪೀನವನ್ನೇ ಕೊಟ್ಟರು. ಪಾಪ ಋಷಿಗಳ ಹತ್ರ ಏನಿರುತ್ತೆ ದಾನ ಕೊಡಬೇಕು ಅಂದರೆ? ಇದು ಹಾಸ್ಯ ಆಯಿತಾ? ಇದನ್ನೇ ನಾವು ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡಿದ್ರೆ ಲಿಟ್ರೇಚರಲ್ಲಿ ಕುಮಾರದಾಸನ ಜಾನಕೀಹರಣ ಮಹಾಕಾವ್ಯದಲ್ಲಿ ಶ್ರವಣಕುಮಾರನ ಎದೆಗೆ ನಾಟಿರ್ತಕ್ಕಂತಹ ಬಾಣ ಶಬ್ದವೇದಿ ವಿದ್ಯೆಯಿಂದ ದಶರಥ ಹೊಡೆದಾಗ ಅವನೊಂದು ಮಾತು ಹೇಳ್ತಾನೆ, ಜೀರ್ಣೋ ಜತುನ್ಯಾಸ ನಿರುದ್ಧ ರಂಧ್ರ ಕುಂಭಶ್ಚ ಮೌಂಜೀತರುವಲ್ಕಲಶ್ಚ ಏತೇಷು ಯನ್ಮಾಂ ವಿನಿಹತ್ಯ ಗಮ್ಯಂ ತದ್ಗೃಹ್ಯತಾಮಸ್ತು ಭವಾನ್ ಕೃತಾರ್ಥಃ ತಟೇಪಿ ತಸ್ಯ ಘಟಪೂರಣಸ್ಯ ಶ್ರುತ್ವಾ ರವಂ ಬ್ರಹ್ಮಿತನಾದ ಶಂಕೀ ಶರಂ ಶರಣ್ಯೋಪಿ ಮುಮೋಚ ಬಾಲೆ ಮುನೇಸ್ತನೂಜೆ ಮನುವಂಶಕೇತು. ಎಂಥ ಕರುಣ ನೋಡಿ. ಏನಪ್ಪ ನನ್ನ ಹೊಡೆದಿಯಲ್ಲ, ಇದು ಮೂರೇನಪ್ಪ ನನ್ನ ಹತ್ರ ಇರೋದು. ನಾನು ಉಟ್ಕೊಂಡಿರೋ ನಾರ್ಮಡಿ, ನಾನು ಹಾಕ್ಕೊಂಡಿರ್ತಕ್ಕಂಥ ಮುಂಜಾನು ಹುಲ್ಲಿಂದ ಮಾಡಿರ್ತಕ್ಕಂಥ ಜನಿವಾರ, ನನ್ನ ಕೈಯಲ್ಲಿರ್ತಕ್ಕಂಥ ಕಮಂಡಲು, ಮೂರೂ ಇಟ್ಕೊಂಡು ನೀನು ಸುಖವಾಗಿರೋ ಅಂದ್ಬಿಟ್ಟು ಶ್ರವಣಕುಮಾರ ಪ್ರಾಣ ಬಿಟ್ಬಿಡ್ತಾನೆ. ದಶರಥ ನಡ್ಕೊಂಬರೋವಾಗ ಭಗವಂತ ದೇಹದ ಒಂದು ಅಂಗಾಂಗಕ್ಕೆ ಕಡಿಮೆ ಶಕ್ತಿ ಕೊಟ್ಟರೆ ಇನ್ನೊಂದು ಅಂಗಾಂಗಕ್ಕೆ ಹೆಚ್ಚು ಶಕ್ತಿ ಕೊಡ್ತಾನೆ ಅನ್ನೋದಕ್ಕೆ ಕಾರಣ ನೋಡಿ. ನಡ್ಕೊಂಬರೋ ಶಬ್ದ ಕೇಳಿಬಿಟ್ಟೇನೆ ಶ್ರವಣಕುಮಾರನ ತಂದೆ ತಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ ತಮ್ಮ ಮಗ ಅಲ್ಲ ಬರ್ತಾ ಇರೋದು ಯಾರೋ ಬೇರೆಯವರು ಅಂತ. ತಕ್ಷಣ ಅವರು ಶಾಪ ಕೊಡ್ತಾರೆ, ಕೊನೆ ಕಾಲದಲ್ಲಿ ಹೇಗೆ ನಮ್ಮ ಮಗ ನಮ್ಮ ಜೊತೆ ಇರೋದಿಲ್ವೋ ನಿನಗೂ ಕೊನೆ ಕಾಲದಲ್ಲಿ ನಿಮ್ಮ ಮಕ್ಕಳ ಜೊತೆಲಿ ಇಲ್ಲದೇ ಇರಲಿ ಅಂತ. ಆದರೆ ದಶರಥನಿಗೆ ಶಾಪವೇ ವರವಾಗಿ ಪರಿಣಮಿಸುತ್ತೆ. ಈಗ ಅಲ್ಲಿ ತನಕ ಮಕ್ಕಳೇ ಆಗಿರೋದಿಲ್ಲ ಅವನಿಗೆ. ಕೊನೆ ಕಾಲದಲ್ಲಿ ಹೇಗಿದ್ರು ಈಗಿನ ಕಾಲದಲ್ಲಿ ಮಕ್ಕಳ ಜೊತೆಲಿ ಇರಲ್ಲ. ಹಾಗಿರುವಾಗ ಅಟ್ಲೀಸ್ಟ್ ಮಕ್ಕಳು ಆಗ್ತಾರಲ್ಲ ಅಂತಾದರೂ ಒಂದು ಗ್ಯಾರಂಟಿ ಆಯಿತೋ? ಋಷಿಗಳ ಮಾತು ಸುಳ್ಳಾಗಕ್ಕಾಗಲ್ಲ. ಸೊ ಅದರಿಂದ ನೋಡಿ ಶಾಪವೇ ಹೇಗೆ ವರವಾಗತ್ತೆ ಅಂತ. ಕರ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಟ್ ಸೆಲ್ಫ್ ಇನ್ ಟು ಬೂನ್ ಇನ್ ಕೇಸ್ ಆಫ್ ದಶರಥ. ಹೀಗೆ ಇನ್ನು ಹಾಸ್ಯದ ಹೊನಲಿದ್ದರೂ ವಸ್ತುವಿನ ಉದಾತ್ತ ಗುಣಕ್ಕೆ ಬಾಧೆಯಿಲ್ಲ ಎಂಬುದಕ್ಕೆ ಮುಖ್ಯಾಂಶ. ಋಷಿಗಳ ಭಾಗ್ಯ ಕೌಪೀನ ತಾನೆ, ಅದನ್ನು ಅವರು ಪ್ರೀತಿಯಿಂದ ಕೊಟ್ಟರು. ಅದರ ಮೆಚ್ಚುಗೆ ಉಚ್ಚತೆಯನ್ನು ನಾವು ಗಮನಿಸಬೇಕು. ಏನು ಕೊಡ್ತಾರೆ ಅನ್ನೋದಲ್ಲ ಮುಖ್ಯ, ಕೊಡೋದ್ರ ಹಿಂದೆ ಯಾವ ಭಾವ ಇರುತ್ತೆ ಅನ್ನೋದು ಮುಖ್ಯ. ಗೀತೆಯಲ್ಲಿ ಅದಕ್ಕೆ ಹೇಳೋದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ಕೊಡೋದು. ಅದು ಹೂವಿರ್ಬೋದು, ಒಂದು ಹಣ್ಣಿರ್ಬೋದು, ಒಂದು ಎಲೆ ಇರ್ಬೋದು, ಅದು ಇಲ್ವಾ ಒಂದು ಉದಾಹರಣೆ ನೀರೇ ಇರ್ಬೋದು. ಏನು ಕೊಡ್ತಾರೆ ಅನ್ನೋದಲ್ಲ ಮುಖ್ಯ, ಅದರ ಹಿಂದೆ ಇರತಕ್ಕಂಥ ಒಂದು ಭಾವ ಅದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇದನ್ನು ಸಜೀವವಾಗಿ ರಂಗನಾಥ್ ಶರ್ಮರ ಜೀವನದಲ್ಲಿ ಯಾರ್ಯಾರು ಅವ್ರನ್ನ ಭೇಟಿ ಮಾಡಿದಾರೋ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಅವ್ರ ಮನೆಗೆ ಬಂದಿರೋರು ಯಾರನ್ನೂ ಕೂಡ ಬರೀ ಕೈಯಲ್ಲಿ ಅವ್ರು ಕಳಿಸಿದವರೇ ಅಲ್ಲ. ಮಕ್ಕಳಿದ್ರೆ ಒಂದು ಪಪ್ರಮೆಂಟೋ ಒಂದು ಚಾಕ್ಲೇಟೋ ಕೈಯಲ್ಲಿಟ್ಟು 96-97ನೇ ವಯಸ್ಸಲ್ಲೂ ಕೂಡ ಗೇಟ್ ತನಕ ಬಂದು ಮಕ್ಕಳು ಗೇಟಿಂದ ಆಚೆ ಹೋದ್ಮೇಲೆ ತಾವು ಗೇಟ್ ಹಾಕ್ಕೊಂಡು ಒಳಗೆ ಬರ್ತಾ ಇದ್ದಿದ್ದು. ನಾವು ಹೇಳ್ತಾ ಇದ್ವಿ, ತಾವು ಯಾಕೆ ಸರ್ ಕಷ್ಟ ತೆಗೆದುಕೋತೀರಾ, ನೀವು ಅಲ್ಲೇ ಕಳಿಸ್ಬೋದಲ್ಲ. ಇಲ್ಲಪ್ಪ, ಅವರು ಮನೆಗೆ ಬಂದಿರತಕ್ಕಂಥ ಅತಿಥಿಗಳು, ಹಾಗೆ ಕಳ್ಸೋಕ್ಕಾಗಲ್ಲ, ನಾನು ಬರೋದೆ. ಏನು ಮಾಡೋದು? ಅಂತಹ ಸೌಜನ್ಯ, ಅಂತಹ ಸಂಸ್ಕೃತಿ. ಎಷ್ಟೋ ಜನಕ್ಕೆ ವಿದ್ವತ್ತಿರತ್ತೆ, ಆ ಸೌಜನ್ಯ, ಆ ಸಂಸ್ಕೃತಿ, ಆ ಸಂಸ್ಕಾರ ಇರೋದಿಲ್ಲ. ಎರಡೂ ಏಕತ್ರ ಕಾಣಬೇಕು ಅಂದರೆ ಕೇವಲ ರಂಗನಾಥ್ ಶರ್ಮರಲ್ಲಿ ಮಾತ್ರವೇ. ಈ ಉಪನ್ಯಾಸಕ್ಕೆ ಮುಂಚೆ ರಾಮಸ್ವಾಮಿಗಳು ಅದೇ ಮಾತನ್ನೇ ನನ್ನ ಹತ್ರ ಹೇಳ್ತಾ ಇದ್ರು, ಮತ್ತೆ ಅದನ್ನು ಸ್ಮರಿಸ್ಕೋತಾ ಇದ್ದೀನಿ ಅಷ್ಟೇ. ರೋಮಪಾದನ ಆದೇಶದಂತೆ ಋಷ್ಯಶೃಂಗನನ್ನು ಕರೆತರಲು ಮಂತ್ರಿಗಳು ವೇಶ್ಯರನ್ನು ಕಳಿಸಿದರು. ಆ ವೇಶ್ಯರು ಅರಣ್ಯಕ್ಕೆ ಹೋಗಿ ಋಷ್ಯಶೃಂಗಾಶ್ರಮದ ಸಮೀಪದಲ್ಲಿ ಇಳಿದುಕೊಂಡು ಆತನನ್ನು ಕಾಣುವುದಕ್ಕಾಗಿ ಹವಣಿಸುತ್ತಿದ್ದರು. ಋಷ್ಯಶೃಂಗನಾದರೋ ತಂದೆಯ ಲಾಲನೆಯಲ್ಲಿ ನಿತ್ಯ ಸಂತುಷ್ಟನಾಗಿ ಸದಾ ಆಶ್ರಮದಲ್ಲಿಯೇ ಇದ್ದವನು. ಹುಟ್ಟಿದಾಗನಿಂದ ಸ್ತ್ರೀಯರನ್ನು ನೋಡಿದವನೇ ಅಲ್ಲ. ಆಶ್ರಮದ ಹೊರಗೆ ಇರ್ತಕ್ಕಂತಹ ಕುದುರೆ ಕೋಳಿಗಳನ್ನೂ ಸಹ ನೋಡಿದವನಲ್ಲ. ಹಣ್ಣು ಹಂಪಲುಗಳನ್ನು ತಿಂದು ತಪಸ್ ಮಾಡಿಕೊಂಡು ಇದ್ದವನು. ಅವನ ತಂದೆ ವಿಭಾಂಡಕ ಮುನಿ. ಆಶ್ರಮದಿಂದ ಹೊರಗೆ ಹೋದ ಸಂದರ್ಭವನ್ನು ನೋಡಿಕೊಂಡು ವೇಶ್ಯೆಯರು ವಿಚಿತ್ರವಾದ ಉಡುಗೆ ತೊಡುಗೆ ಧರಿಸಿ ಇಂಪಾಗಿ ಹಾಡುತ್ತಾ ಆಶ್ರಮಕ್ಕೆ ಬಂದರು. ಋಷ್ಯಶೃಂಗ ಸ್ತ್ರೀಯರ ಆ ಸುಂದರ ರೂಪವನ್ನೇ ನೋಡಿರಲಿಲ್ಲ. ಅವರು ಯಾರೋ ತಪಸ್ವಿಗಳಾದ ಅತಿಥಿಗಳು ಎಂದು ಆ ಮುಗ್ಧ ಮುನಿಕುಮಾರನ ಕಲ್ಪನೆ. ಋಷ್ಯಶೃಂಗ ಆ ವೇಶ್ಯೆಯರನ್ನು ಸತ್ಕರಿಸಿದ. ಪೂಜ್ಯರೇ, ಇದನ್ನು ಸ್ವೀಕರಿಸಿ, ಇದು ಅರ್ಘ್ಯ,
ಇದು ಪಾದ್ಯ, ಇದು ಮೂಲ, ಇದು ಫಲ ಎಂದು ಹೇಳುತ್ತಾ ಅವೆಲ್ಲವನ್ನೂ ಕೊಟ್ಟು ಉಪಚರಿಸಿದ. ಆ ತರುಣಿಯರು ಅವುಗಳನ್ನು ಸ್ವೀಕರಿಸಿದರು. ಋಷಿಪುತ್ರ ತಮಗೆ ಬಲೆಗೆ ಬಿದ್ದ ಎಂದು ಅವರಿಗೆ ಸಂತೋಷವಾಯಿತು. ಅವರು, ಕುಮಾರ, ನಾವು ತಂದಿರತಕ್ಕಂಥ ಈ ಹಣ್ಣು ತೆಗೆದುಕೋ, ಇವುಗಳನ್ನು ತಿಂದು ನೋಡು ಎಂದು ಹೇಳಿ ತಾವು ತಂದಿದ್ದ ಲಾಡು, ಚಿರೋಟಿ ಮುಂತಾದವುಗಳನ್ನು ಕೊಟ್ಟರು. ಋಷ್ಯಶೃಂಗ ಆ ತಿಂಡಿಗಳನ್ನು ಕಂಡವನೇ ಅಲ್ಲ. ತಿಂದು ನೋಡಿದಾಗ ಬಹಳ ರುಚಿಕರವಾಗಿತ್ತು. ಅವೆಲ್ಲವೂ ಒಂದು ಬಗೆಯ ಹಣ್ಣುಗಳೆಂದೇ ಅವನು ತಿಳಿದುಕೊಂಡನಂತೆ. ಮೋದಕಾನ್ ಪ್ರದದುಸ್ತಸ್ಮೈ ಭಕ್ಷ್ಯಾಂಶ್ಚ ವಿವಿಧಾನ್ ಶುಭಾನ್ ತಾನಿ ಚ ಆಸ್ವಾದ್ಯ ತೇಜಸ್ವಿ ಫಲಾನೀತಿ ಸ್ಮ ಮನ್ಯತೆ. ಬಾಲಕಾಂಡ 10:21. ಇನ್ನು ಎರಡನೇ ಸಂಗತಿ ನಾವು ನೋಡೋದಾದರೆ ಬ್ರಾಹ್ಮಣರ ಲೋಭ. ಬ್ರಹ್ಮನು ಬ್ರಾಹ್ಮಣರನ್ನು ಸೃಷ್ಟಿಸಿದಾಗಲೇ ಬಡತನವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟ. ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಎಂದು ಕಥೆಗಳನ್ನು ನಾವು ಬಹಳ ಕೇಳಿದ್ದೇವೆ. ಹಿಂದೆ ಕತೆ ಹೇಳಿ 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 ಮಕ್ಕಳಿಗೆ ನಿದ್ದೆ ಮಾಡಿಸ್ತಾಯಿದ್ರು. ಮಕ್ಕಳು ಆಮೇಲೇನಾಯಿತು ಅಂತ ಕೇಳ್ತಾಯಿದ್ರು. ಈಗಿನ ಕಾಲದಲ್ಲಿ ಈ ಮೇಲೇನಾಯಿತು ಅಂತ ಕೇಳ್ತಾರೆ. ಆ ಮೇಲಾಗೋಯ್ತು. ಈಗ ಈ ಮೇಲ್ ಯುಗ ನಾವು. ಈಗ ಮೇಲ್ ಅಂದರೆ ಇಮೇಲೆ. ಈಗ ಕಾರ್ಡ್ ಯಾರು ಬರೀತಾರೆ, ಕವರ್ ಯಾರು ಬರೀತಾರೆ, ಇಂಟರ್ನೆಟ್ ಯಾರು ಬರೀತಾರೆ. ಬಡವ ಎಂಬುದು ವಾಡವ ಶಬ್ದದ ತದ್ಭವ. ವಾಡವ ಎಂದರೆ ಸಂಸ್ಕೃತದಲ್ಲಿ ಬ್ರಾಹ್ಮಣ. ಆ ವಾಡವರು ಸಾಮಾನ್ಯವಾಗಿ ಪುರೋಹಿತರು. ಪುರೋಹಿತರದು ಆಸೆಯ ಸ್ವಭಾವ. ಅದಕ್ಕೇ ದೇವತಾ ಕಾರ್ಯದಲ್ಲಿ ಮುಂದೆ ನಿಂತು ವೈದಿಕ ಕೆಲಸ ಮಾಡಿಸ್ತಕ್ಕಂಥವರು ಪುರೋಹಿತರು ಅಂತ. ಪುರೋಹಿತನ ಲಕ್ಷಣ ಏನು ಗೊತ್ತಾ? ವೇದ ವೇದಾಂಗ ತತ್ವಜ್ಞ, ಜಪ ಹೋಮ ಪರಾಯಣ, ಆಶೀರ್ವಾದ ವಚೋ ಯುಕ್ತ, ಏಷ ರಾಜ ಪುರೋಹಿತ. ಅದು ಪುರೋಹಿತ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಸೊ ವೇದ ವೇದಾಂಗ ತತ್ವಜ್ಞ, ವೇದಾಂಗಗಳನ್ನು ಗೊತ್ತಿರ್ತಕ್ಕಂಥವ್ರು, ಜಪ ಹೋಮಗಳಲ್ಲಿ ಪಾರಾಯಣ ಮಾಡ್ತಕ್ಕಂಥವ್ರು. ನೋಡಿ, ಜಪ ಅಂದ್ರೇನು, ಜ ಅಂದ್ರೇನು, ಪ ಅಂದ್ರೇನು? ಜಕಾರೋ ಜನ್ಮ ವಿಚ್ಛಿತ್ತಿ, ಪಕಾರ ಪಾಪನಾಶಕ, ತಸ್ಮಾತ್ ಜಪ ಇತಿ ಪ್ರೋಕ್ತ ವೇದವಿಜ್ಞಾ ಮನೀಷಿಣ ಅಂತ ಜಪ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಜ ಅಂತ ಹೇಳಿದ ಕೂಡಲೇ ಪುನರ್ಜನ್ಮ ಇಲ್ಲ, ಹೊರಟಾಯಿತು. ಪ ಅಂತ ಹೇಳಿದ ಕೂಡಲೇ ಪಾಪಗಳೆಲ್ಲ ನಾಶ ಆಗೋಯ್ತು. ಅದಕ್ಕೆ ಜಪ ಅಂತ ಹೇಳೋದು. ಪ್ರತಿಯೊಬ್ಬರು ಜಪ ಅಂತ ಹೇಳ್ತಾರೆ. ಅರ್ಥ ಕೇಳಿ, ಜ ಅಂದ್ರೇನೋ, ಪ ಅಂತೇನೋ, ಮೇಲೆ ಕೆಳಗೆ ನೋಡೋಂಗಾಗತ್ತೆ. ಸೊ ಅದಕ್ಕೇ ಅದರ ಸೂಕ್ಷ್ಮಗಳನ್ನು, ಲಕ್ಷಣಗಳನ್ನು ನಾವು ತಿಳ್ಕೊಂಡಿರಬೇಕು. ವೇದ ವೇದಾಂಗ ತತ್ವಜ್ಞ, ಜಪ ಹೋಮ ಪರಾಯಣ. ನೋಡಿ, ಹೋಮ ಮಾಡೋದು ವೈಜ್ಞಾನಿಕ, ಅದು ಮೂಢನಂಬಿಕೆಯಲ್ಲ, ಗೊಡ್ಡು ಸಂಪ್ರದಾಯವಲ್ಲ. 14 ವರ್ಷದ ಕೆಳಗೆ ಶೃಂಗೇರಿಯಲ್ಲಿ 4 ಜನ ಜಗದ್ಗುರುಗಳು ಸೇರಿದಾಗ ಭಾರತೀ ತೀರ್ಥ ಜಗದ್ಗುರುಗಳು ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ. ಅವರು ಒಂದು ಮಾತು ಹೇಳಿದ್ದಾರೆ ಅವರ ಉಪದೇಶಾಮೃತದಲ್ಲಿ. ನೀವೇನೋ ಹೋಮ ಮಾಡ್ತೀರಪ್ಪ, ಆದರೆ ಫಲ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಹೋಮ ಮಾಡಿದಾಗ ನಿಮ್ಮ ಕಣ್ಣು ಹತ್ತಿರ ಹೊಗೆ ಬರುತ್ತೆ ನೋಡಿ, ನೀವು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡ್ತೀರ. ಆ ಪುಣ್ಯ ಎಲ್ಲ ಕೂಲಿಂಗ್ ಗ್ಲಾಸಿಗೆ ಡ್ಯಾಶ್ ಹೊಡೆದು ಪಕ್ಕಕ್ಕೆ ಔಟ್ ಆಗುತ್ತೆ, ನಿಮಗೆ ಬರೋದೇ ಇಲ್ಲ. ಇನ್ನು ಕೆಲವರು ನೀವೇನು ಮಾಡ್ತೀರಾ, ಬೀಸಣಿಗೆಯಲ್ಲಿ ಬೀಸ್ಕೊಂಡು ಮಾಡ್ತೀರಾ. ಹತ್ತಿರ ಇಲ್ಲಿ ತನಕ ಬರುತ್ತೆ ಪುಣ್ಯ, ನೀವು ಬೀಸ್ಬಿಡ್ತೀರಾ ಪಕ್ಕಕ್ಕೆ, ಬೇಡ ಹೋಗು ಅಂತ. ಆದ್ದರಿಂದ ನೀವು ಮಾಡಿದ್ರೂ ಹೋಮ ನಿಮಗೆ ಯಾಕೆ ದಕ್ತಾ ಇಲ್ಲ ಅಂದರೆ, ಶಾಶ್ವತವಾಗಿರ್ತಕ್ಕಂತಹ ಕೀರ್ತಿ ಬೇಕಾದರೆ ಕ್ಷಣಿಕವಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸಲೇಬೇಕು. ನಾವೇನು ಮಾಡ್ತೀವಿ, ಕ್ಷಣಿಕ ಆಸೆಗೆ ಆಸೆ ಪಟ್ಟು ಶಾಶ್ವತ ಸುಖ ಕಳ್ಕೊಂಡ್ಬಿಡ್ತೀವಿ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ, ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಅದಕ್ಕೆ ಸುಭಾಷಿತ ಹೇಳೋದು, ಯಾರು ನಿಜವಾದ ಶಾಶ್ವತವಾದ ಮೌಲ್ಯವನ್ನು ಬಿಟ್ಟು ಅಶಾಶ್ವತ ಹಿಂದೆ ಹೋಗ್ತಾರೋ, ಅಶಾಶ್ವತ ಹೇಗಿದ್ರೂ ಅಶಾಶ್ವತ, ಶಾಶ್ವತ ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ, ಇದಕ್ಕಿದಂ ಪೋಚೆ ಅದಕ್ಕೆ ಕದಂ ಪೋಚೆ ಅಂತ ಎರಡು ಹೊಟ್ಟಾಗುತ್ತೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೊ ಅದಕ್ಕೇ ಯಾವಾಗಲೂ ಕೂಡ ಶಾಶ್ವತವಾಗಿರೋದಕ್ಕೆ ಬೆಲೆ ಕೊಡಬೇಕು. ಮಿಲ್ಟನ್ನು ಆರಿಯೋಪ್ಯಾಜಿಟಿಕಾನಲ್ಲಿ ಒಂದು ಕಡೆ ಹೇಳ್ತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆ್ಯಸ್ ಐ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ಕೊನೆ ಕಾಲಕ್ಕೆ ನನಗೆ ಈ ಥರ ಕಷ್ಟ ಬಂದಿದ್ದು ಅಂತ. ಕೊನೆಗೆ ಒಂದು 2 ಕಣ್ಣು ಕುರುಡಾಗ್ಬಿಡುತ್ತೆ ಮಿಲ್ಟನ್ಗೆ. ಆ ಹೆಣ್ಣು ಮಕ್ಕಳು ಗೋಳೈಕೊಂಡು ಅವ್ರಿಗೆ ಪೊಯಿಟ್ರಿ ಡಿಕ್ಟೇಟ್ ಮಾಡಿಬಿಟ್ಟು ಅವ್ರ ಕೈಲಿ ಬರೆಸಿಸ್ತಾನೆ. ಸೊ ಅದರಿಂದ ಪುರೋಹಿತರ ಬಗ್ಗೆ ಇಲ್ಲಿ ಹೇಳ್ತಾರೆ ನೋಡಿ, ನಿಜವಾಗಿ ಅವರ ಕೆಲಸವನ್ನು ಮಾಡದೆ ಹೋದರೆ ಹೇಗಾಗತ್ತೆ ಅನ್ನೋದಕ್ಕೆ ಶಂಕರ ಭಗವತ್ಪಾದರ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದ ಶ್ಲೋಕನೇ ಸಾಕು.
ಪೌರೋಹಿತ್ಯಂ ರಜನಿಚರಿತಂ ಗ್ರಾಮಿಣೀತ್ವನ್ನಿಯೋಗೋ ಮಾಠಾಪತ್ಯಂ ಅನೃತವಚನಂ ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷಃ ಖಲಜನರತಿ ಪ್ರಾಣಿನಾಂ ನಿರ್ದಯತ್ವಂ ಮಾಭೂದೇವಂ ಮಮ ಪಶುಪತೆ ಜನ್ಮ ಜನ್ಮಾಂತರೇಪಿ ಅಂತ. ಇದು ಜನ್ಮ ಜನ್ಮಾಂತರಕ್ಕೂ ಕೊಡಬೇಡಪ್ಪ ಇದು ಅಂತ. ಆ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಪುರೋಹಿತರದ ಆಸೆಯ ಸ್ವಭಾವ, ಆಸೆ ಎಲ್ಲ ಮಾನವರಿಗೂ ಉಂಟು. ಆದರೆ ಆಸೆ ಪಡೋಕ್ಕೆ ಮುಂಚೆ ಅದನ್ನು ದಕ್ಕಿಸ್ಕೊಳ್ತಕ್ಕಂತಹ ನೈತಿಕ ಸಾಮರ್ಥ್ಯ ನನಗಿದೆಯಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋಬೇಕು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಾಗ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಂತಹ ಮೈಸೂರು ವಿಶ್ವವಿದ್ಯಾಲಯದ ಆಂಗ್ಲ ಪ್ರಾಧ್ಯಾಪಕರಾಗಿದ್ದಂತಹ ಎಚ್ ಅಣ್ಣೇಗೌಡ ಅವರು ಅವ್ರಿಗೊಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಈವನ್ ಡಿಸೈರ್ ಫಾರ್ ಇಟ್ ಅಂತ. ಅದು ನೈತಿಕವಾಗಿ ನಮಗಿರಬೇಕಾಗಿರ್ತಕ್ಕಂಥದ್ದು. ನೋಡಿ, ದಶರಥ ಅಶ್ವಮೇಧ ಯಾಗವನ್ನು ನಡೆಸಿದ. ಯಾಗದಲ್ಲಿ ಯಥೇಷ್ಟವಾಗಿ ಅನ್ನ ಸಂತರ್ಪಣೆ ನಡೆಯಿತು. ಅನ್ನಕೂಟಗಳು ಪರ್ವತೋಪಮವಾಗಿತ್ತಂತೆ, ಪರ್ವತದ ಆಕಾರದಲ್ಲಿ ಅನ್ನಗಳು ಎಲ್ಲ ನೋಡಿದರೂ ಕೂಡ. ರಸಗವಳ ಸಿಕ್ಕಿದಾಗ ಯಾರು ಬಿಡ್ತಾರೆ? ಹೆಂಗಸರು, ಹುಡುಗರು ಮಾತ್ರವೇ ಅಲ್ಲ, ಮುದುಕರು, ರೋಗಿಗಳು ಕಂಠಪೂರ್ತಿ ತಿಂದರು. ಆದರೂ ತೃಪ್ತಿ ಆಗಲಿಲ್ಲ. ವೃದ್ಧಾಶ್ಚ ವ್ಯಾಧಿತಾಶ್ಚೈವ ಸ್ತ್ರೀಯೋ ಬಾಲಾ ತಥೈವ ಚ ಅನಿಶಂ ಭುಂಜಮಾನಾನಾಂ ನ ತೃಪ್ತಿರುಪಜಾಯತೆ ಅನ್ನಕೂಟಾಶ್ಚ ಬಹವಃ ದೃಶ್ಯಂತೆ ಪರ್ವತೋಪಮಾಃ. ಬಾಲಕಾಂಡ 14, 13, 15. ಅದಕ್ಕೆ ನಾವು ಹೇಳೋದು ಅನ್ನಂ ಬಹು ಕುರ್ವೀತ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಪಿ ಸಂವಿಶಂತೀತಿ ಅನ್ನನ್ನ ನಿಂದ್ಯಾತ್ ಅನ್ನನ್ನ ಪರಿಚಕ್ಷೀತ. ಎಷ್ಟಿದೆ ನಮ್ಮಲ್ಲಿ, ಅನ್ನವನ್ನು ಬೈಕೊಂಡು ತಿನ್ನಬೇಡ, ಅನ್ನವನ್ನು ಬಿಸಾಕಬೇಡ, ಇಷ್ಟೆಲ್ಲ ಮಾತಿದೆ. ಅನ್ನ ದೇವತಾ ಅಂತಲೇ ಒಂದು ಕಾವ್ಯ ಇದೆ. ವನಮಾಲಾ ಭಾವಲ್ಕರ್ ಅಂದ್ಬಿಟ್ಟು ಆಕೆ ಬೆಳಗಾಮಲ್ಲಿ ಹುಟ್ಟಿ ಸಾಗರ್ ವಿಶ್ವವಿದ್ಯಾಲಯ ಅಂತಿದೆ ಮಧ್ಯಪ್ರದೇಶದಲ್ಲಿ. ನಮ್ಮ ಶಿವಮೊಗ್ಗ ಹತ್ರ ಇರೋ ಸಾಗರ್ ಅಲ್ಲ, ಅದು ಸೌಗರ್, SAUGOR. ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ HS ವರದೇಶಕಾಚಾರ ಆಗಿದ್ದಾಗ ಅಲ್ಲಿಂದ ಸಮೃತ MA ಮಾಡಿದ್ದಿದ್ದು. ಶೇಷಾಚಲ ಶರ್ಮರ MAನೂ ಕೂಡ ಸೌಗರ್ ಯೂನಿವರ್ಸಿಟಿನೇ. ಅಲ್ಲಿ ಸಮೃತ ಪ್ರಾಧ್ಯಾಪಕರಾಗಿದ್ದರು ವನಮಾಲಾ ಭಾವಲ್ಕರ್ ಅಂತ. ಅವ್ರ ಮನೆಗೆ ಕೂಡ ನಾನು ಹೋಗಿದ್ದೆ 3 ವರ್ಷದ ಕೆಳಗೆ. ಆವಾಗ ಅವರಿಗೆ 97 ಆಗಿತ್ತು. ಈಗ ಇದಾರೋ ಇಲ್ವೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ನಾನು 3 ವರ್ಷದಿಂದ ಸಾಗರ್ ಕಡೆ ಹೋಗಿಲ್ಲ, ಅದರಿಂದ ನನಗೆ ಗೊತ್ತಿಲ್ಲ. ಗಂಡನಿಗೆ 102, ಆಕೆಗೆ 97, ಇಬ್ಬರೇ ಇದ್ರು ಮನೆಯಲ್ಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದರೆ, ಆಕೆ ಅನ್ನದೇವತಾ ಅಂತ ಒಂದು ಗ್ರಂಥ ಬರೆದಿದ್ರು ಆಗ. ಅದನ್ನು ಪಡ್ಕೋಬೇಕು ಅಂತ ನಾನು ಸಾಗರ್ ಯೂನಿವರ್ಸಿಟಿ ಸೆಮಿನಾರ್ಗೆ ಹೋದಾಗ, ಅವ್ರ ಮನೆ ಹುಡ್ಕೊಂಡು ಹೋದಾಗ ಅವ್ರು ಆಟೋಗ್ರಾಫ್ ಮಾಡಿ ಕೊಟ್ಟರು ನನಗೆ ಆ ಕಾಪಿ. ನಾನು ಇವತ್ತು ಆ ಕಾಪಿ ಇಟ್ಕೊಂಡಿದ್ದೀನಿ. ಆಟೋಗ್ರಾಫ್ಡ್ ಕಾಪೀಸ್ ಆರ್ ವೆರಿ ಪ್ರೆಷಿಯಸ್. ಸೊ ಆ ದೃಷ್ಟಿಯಿಂದ ನೋಡಿ, ಇಲ್ಲಿ ಇನ್ನು ತ್ರಿಜಟಾ ವೃತ್ತಾಂತಕ್ಕೆ ನಾವು ಬರೋದಾದರೆ, ಇದು ಇನ್ನೊಂದು ಸಂದರ್ಭ. ಶ್ರೀರಾಮ ಅರಣ್ಯಕ್ಕೆ ಹೊರಡಲು ಸಿದ್ಧನಾಗುತ್ತಿದ್ದಾನೆ. ತನ್ನ ಖಾಸಗಿಯಾದ ಧನ ಕನಕಾದಿಗಳನ್ನು ದಾನ ಮಾಡುತ್ತಿದ್ದಾನೆ. ಈ ಸುದ್ದಿ ನಗರದಲ್ಲೆಲ್ಲ ಹರಡಿತು. ತ್ರಿಜಟ ಎಂಬ ಬಡ ಬ್ರಾಹ್ಮಣನಿದ್ದ. ಅವನಿಗಿಂತ ಅವನ ಹೆಂಡತಿ ಈ ಸುದ್ದಿ ಮೊದಲು ಮುಟ್ಟಿತು. ಅವಳು ಗಂಡನ ನೋಡಿ, ಈ ಊಂಚ ವೃತ್ತಿ ಎಷ್ಟು ದಿನ ರೀ? ಈ ಮಕ್ಕಳನ್ನು ಎಷ್ಟು ದಿನ ಹೀಗೆ ಸಾಕೋದಕ್ಕಾಗತ್ತೆ? ಗುದ್ದಲಿ ಸಲಿಕೆಗಳನ್ನು ಅತ್ತ ಎಸೆದು, ನನ್ನ ಮಾತನ್ನು ಕೇಳ್ರಿ, ರಾಮ ಬೇಕಾದಷ್ಟು ದಾನ ಮಾಡ್ತಾ ಇದ್ದಾನಂತೆ, ಅವನ ಧರ್ಮಜ್ಞ, ಅವನನ್ನು ಹೋಗಿ ನೋಡ್ರಿ, ಏನನ್ನಾದರೂ ಕೊಟ್ಟಾನೋ ಎಂದು ಹೇಳಿದಳು. ಮಡದಿ ಮಾತನ್ನು ಮೀರೋದಕ್ಕಾಗತ್ತೆಯೇ? ತ್ರಿಜಟ ಹರುಕುವಲ್ಲಿಯನ್ನು ಹೊದೆದು ನೆಟ್ಟಿಗೆ ಅರಮನೆಗೆ ಹೋದ. ಯಾರೂ ಅವನನ್ನು ತಡೀಲೇ ಇಲ್ಲ. ಅವನು ನೇರವಾಗಿ ರಾಮನ ಬಳಿ ಹೋಗಿ, ರಾಜಪುತ್ರ, ನಾನು ದರಿದ್ರ ಬ್ರಾಹ್ಮಣ, ಬಹಳ ಮಕ್ಕಳಿದ್ದಾರೆ, ಊಂಚ ವೃತ್ತಿಯಿಂದ ಜೀವನ ಮಾಡ್ತಾಯಿದ್ದೀನಿ, ನನ್ನನ್ನು ಕರುಣೆಯಿಂದ ನೋಡು ಎಂದ. ಶ್ರೀರಾಮ ಪರಿಹಾಸ ಪ್ರಿಯ. ತಾನು ಅಂತಹ ವ್ಯಾಕುಲ ಸ್ಥಿತಿಯಲ್ಲಿದ್ದರೂ ತ್ರಿಜಟನ ದಿಟ್ಟತನವನ್ನು ನೋಡಿ ಸ್ವಲ್ಪ ವಿನೋದ ಮಾಡಬೇಕು ಅಂತ ಅನ್ನಿಸ್ತು. ವಿಪ್ರೋತ್ತಮ, ಅದೋ 1000 ಹಸುಗಳು ನಿಂತಿದೆ, ನಿನ್ನ ದೊಣ್ಣೆಯನ್ನು ಆ ದಿಕ್ಕಿಗೆ ಜೋರಾಗಿ ಎಸೆ, ಅದು ಎಷ್ಟು ದೂರ ಹೋಗಿ ಬೀಳುತ್ತೋ ಅಲ್ಲಿವರೆಗೆ ಇರತಕ್ಕಂಥ ಹಸುಗಳೆಲ್ಲ ನಿನ್ನದು ಅಂತ ಹೇಳ್ದ. ಇದನ್ನು ನಾವು ನೋಡಿದರೆ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯ ತನ್ನ ಶಿಷ್ಯನಿಗೆ ಹೇಳ್ತಾನೆ, ಹೇ ಸಾಮಶ್ರವ ಏತಾಹ ಗಾಹ ಉದಜ. ಎಲೆ ಸಾಮಶ್ರವನೇ, ಈ ಹಸುಗಳನ್ನೆಲ್ಲ ಮನೆಗೆ ಎತ್ಕೊಂಡು ಹೋಗು. ತಕ್ಷಣ ಒಬ್ಬರಾದ್ಮೇಲೆ ಒಬ್ಬರು ಅಟ್ಯಾಕ್ ಮಾಡಿದ್ರು ವಾದದಲ್ಲಿ, ನೀನು ಹ್ಯಾಕೆ ಬ್ರಹ್ಮಜ್ಞಾನಿ ಅಂತ. ಆಗ ಅವನು ಹೇಳ್ತಾನೆ, ಗೋಕಾಮ ಏವ ವಯಂ ಸ್ಮಃ ನತು ಬ್ರಹ್ಮಜ್ಞಾನಿನಃ. ನಮಗೆ ಹಸು ಬಗ್ಗೆ ಇಷ್ಟನಪ್ಪ, ನಾನೇನು ಬ್ರಹ್ಮಜ್ಞಾನಿನ ಸಾಟ್ಕೊಂಡೇನೋ, ಹಸು ಬೇಕು ಅದನ್ನು ಮನೆಗೆ ಹೊಡ್ಕೊಂಡು ಹೋಗು ಅಂತ ಹೇಳಿದೆ ಅಷ್ಟೇ ಅಂತ. ಅಲ್ಲೂ ಕೂಡ ಹಾಸ್ಯಕರಣ ಬರುತ್ತೆ. ಮತ್ತು ಕರ್ಣಭಾರ ನಾಟಕದಲ್ಲಿ
ಕರ್ಣ ಕಪಟ ಬ್ರಾಹ್ಮಣ ವೇಷದಲ್ಲಿದ್ದ ಇಂದ್ರನಿಗೆ ಗೋಸಹಸ್ರಂ ದದಾಮಿ ಹೇಳ್ತಾನೆ, ನಿನಗೆ 1000 ಗೋವುಗಳನ್ನು ಕೊಡ್ತೀನಿ. ಗವಾಮಯ ಕಿಂಕರಣೀಯಂ ಮುಹೂರ್ತಕಂ ಕ್ಷೀರಂ ಪಿಬಾಮಿ ನೇಚ್ಛಾಮಿ ಕರ್ಣ ನೇಚ್ಛಾಮಿ. 1000 ಹಸು ಇಟ್ಕೊಂಡು ಏನು ಮಾಡಲಿ, ಒಂದು ಹಸು ಹಾಲು ಕುಡಿಯೋಕ್ಕೆ ನನಗೆ ಶಕ್ತಿ ಇಲ್ಲ. ಆಯಿತು, ತುರ್ಗ ಸಹಸ್ರಂ ದದಾಮಿ, 1000 ಕುದುರೆ ಕೊಡ್ತೀನಿ. ತುರ್ಗಯಾಮಯ ಕಿಂಕರಣೀಯಂ, ಒಂದು ಕುದುರೆ 10 ಸವಾರಿ ಮಾಡೋಕ್ಕೆ ಆಗಲ್ಲ, 1000 ಕುದುರೆ ಇಟ್ಕೊಂಡು ನಾನೇನು ಮಾಡಲಿ. ಆಯಿತು, ಪೃಥ್ವೀಂ ಜಿತ್ವಾ ದದಾಮಿ, ಭೂಮಿನೇ ಗೆದ್ದುಬಿಟ್ಟು ಕೊಡ್ತೀನಿ. ಮಾಸ್ತು ಬೇಡ. ಮತ್ಶಿರಃ ಕರ್ತಯಿತ್ವಾ ದದಾಮಿ, ನಾನು ಕುತ್ತಿಗೆನ ಕತ್ತರಿಸ್ಬಿಟ್ಟು ಕೊಡ್ತೀನಿ. ಅವಿಹ ಮಾಸ್ತು ಬೇಡ. ಇಮಾನಿ ಕವಚಾನಿ ಕುಂಡಲಾನಿ ದದಾಮಿ ದದಾತು ದದಾತು. ಕವಚ ಕುಂಡಲನ್ನು ಕೊಡು 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 ಅಂತಾನೆ. ಶಲ್ಯ ಹೇಳ್ತಾನೆ, ಮೋಸ ಹೋಗ್ತಾ ಇದೆಯಾ ಕರ್ಣ, ಎಲ್ಲ ಕೊಟ್ಗಿಟ್ಬಿಟ್ರೆ ನಿನ್ನ ಪ್ರಾಣಕ್ಕೆ ನೀನೇ ಸಂಚಕಾರ ಹೊಡ್ಕೋತೀಯ. ಆಗ ಅವನು ಹೇಳ್ತಾನೆ, ದಾನ ಕೊಡೋವಾಗ ನನ್ನ ಕೈ ಎಲ್ಲಿದೆ, ಅವನ ಕೈ ಎಲ್ಲಿದೆ ನೋಡು. ಆ ದೇವೇಂದ್ರನಿಗೆ ದಾನ ಕೊಟ್ಟರೆ ನನ್ನ ಕೀರ್ತಿ ಜಾಸ್ತಿ ಆಯಿತು, ಅವನ ಕೀರ್ತಿ ಕೆಳಗೆ ಬಂತು. ಈ ದೇಹ ಯಾವತ್ತಿದ್ರೂ ಸಾಯೋದೆ. ನಾವು ಸತ್ತ ಮೇಲೆ ನಮ್ಮ ಹಿಂದೆ ಬರೋದು ನಾವು ಬದುಕಿರುವಾಗ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ದಾನ ಅಷ್ಟು ಮಾತ್ರ ಅಂತ ಹೇಳ್ತಾನೆ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್. ಓದಿದ್ದೆಲ್ಲ ಮರ್ತೋಗುತ್ತೆ ಒಂದಲ್ಲ ಒಂದು ದಿವಸ. ಸುಬದ್ಧ ಮೂಲಾಹ ನಿಪತಂತಿ ಪಾದಪಾಹ. ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮರಗಳು ದಪ್ಪಂತ ಬಿದ್ದೋಗುತ್ತೆ. ಜಲಂ ಜಲಸ್ಥಾನಗತಂಚ ಶುಷ್ಯತಿ, ನೀರು ಉಗಮ ಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹುತಂಚ ದತ್ತಂಚ ತಥೈವ ತಿಷ್ಠತಿ. ಹೋಮ ಮಾಡಿದ್ದು ದಾನ ಕೊಟ್ಟಿದ್ದು ಯಾವತ್ತೂ ಬರುತ್ತೆ ಅಂತ ಈ ಶ್ಲೋಕ ಹೇಳಿಬಿಟ್ಟು ಕವಚಗಳನ್ನು ಕಿತ್ತು ಕೊಟ್ಬಿಡ್ತಾನೆ ಕರ್ಣ. ಭಾಸನ ಕರ್ಣಭಾರ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶ. ಈಗ ನೋಡಿ, 1000 ಹಸುಗಳು ನಿಂತಿದೆ. ಆ ಬ್ರಾಹ್ಮಣ ಹರುಕುವಲ್ಲಿಯ ಸೊಂಟಕ್ಕೆ ಬಿಗಿದು ಕಟ್ಟಿ ದೊಣ್ಣೆಯನ್ನು ಗಿರ್ರನೆ ತಿರುಗಿಸಿ ತನ್ನ ಸಕಲ ಬಲವನ್ನೂ ಪ್ರಯೋಗಿಸಿ ಜೋರಾಗಿ ಎಸೆದ. ದೊಣ್ಣೆ ಸರಿಯೂ ನದಿಯನ್ನು ದಾಟಿ 1000 ಗೋವುಗಳ ಆಚೆ ಹೋಗಿ ಬಿತ್ತು. ಶ್ರೀರಾಮ ಆ ಗೋವುಗಳನ್ನೆಲ್ಲ ತ್ರಿಜಟನ ಮನೆಗೆ ಕಳಿಸಿ ಆ ಬ್ರಾಹ್ಮಣನ ನೋಡಿ, ಪೂಜ್ಯರೇ ಕೋಪ ಮಾಡ್ಕೋಬಾರ್ದು, ವಿನೋದಕ್ಕಾಗಿ ಹೀಗೆ ಹೇಳಿದೆ, ಮನ್ಯುರ್ನ ಕರ್ತವ್ಯ ಪರಿಹಾಸ ಅಯಂ ಮಮ ಎಂದು ಕ್ಷಮೆ ಬೇಡ್ದ. ನೋಡಿ, ದಾನ ಕೊಟ್ಟಿದ್ದು ಅಲ್ಲದೆ ಕ್ಷಮೆ ಕೇಳ್ತಕ್ಕಂಥ ಒಂದು ಸೌಮ್ಯ ಗುಣ ಇನ್ನು ಯಾರಲ್ಲಿ ಕಾಣಕ್ಕೆ ಸಾಧ್ಯ ರಾಮನನ್ನು ಬಿಟ್ಟರೆ. ಬೈಟು ಕಾಫಿ ಕೊಡಿಸಿ 40 ವರ್ಷ ಆದಮೇಲೆ ಹೇಳ್ತಾರೆ, ನಾನೇ ರೀ ಅವತ್ತು ಅವನಿಗೆ ಕಾಫಿ ಕೊಡಿಸಿದ್ದು, ಇದ್ರೆ ಹೋಗ್ಬಿಡ್ತಾ ಇದ್ದ ಅವನು. ಈ ಮಾತಾ ಹೇಳೋದು. ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿ ಅದು ಶುಭಸ್ಯ ಶೀಘ್ರಂ. ನಮ್ಮ ತಲೆಗೆ ಒಳ್ಳೆ ವಿಷಯಗಳು ಬರೋದೇ ಕಷ್ಟ, ಬಂದಾಗ ಮಾಡಿಬಿಡ್ಬೇಕದು. ಯಾಕಂದ್ರೆ ನಾಳೆ ಯಾರೋ ನಾವು ಯಾರೋ ಗೊತ್ತಿಲ್ಲ. ನಾಳೆ ಅಂತ ಬರೆದ್ರೆ ನಾಳೆ ಆದರೂ ಅದು ಹಾಗೇ ಇರುತ್ತೆ. ಸೊ ಅದರಿಂದನೇ ಈಗಲೇ ಹಿಂದೆ ಮಾಡಿದ್ದು ಅಂದ್ಕೊಂಡಿದ್ದು ಮಾಡಿಬಿಡ್ಬೇಕು ಅಂತ. ಅದಕ್ಕೆ ಇಲ್ಲಿ ಇನ್ನು ಹೊಟ್ಟೆ ಬಾಕ ಒಟುಗಳು ಹೇಗಿರ್ತಾರೆ ನೋಡಿ, ಅದರ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂತ ರಾಮಾಯಣದಲ್ಲಿ. ಕುಲಪತಿಗಳಾದ ವಾಲ್ಮೀಕಿ ಮುನಿಗಳಿಗೆ ವೇದ ವಿದ್ಯಾರ್ಥಿಗಳ ಸ್ವಭಾವ ಚೆನ್ನಾಗಿ ಗೊತ್ತು. ಸದಾ ವೇದವನ್ನು ಉರು ಹಾಕುವುದು, ಹೊಟ್ಟೆ ಬಾಕತನ, ತಮ್ಮ ಕೆಲಸವನ್ನು ಮಾಡಿಕೊಳ್ಳುವುದರಲ್ಲಿ ಸೋಮಾರಿತನ, ಇದನ್ನು ಅವರು ಬಲ್ಲವರು. ಪರಿಹಾಸ ಪ್ರಿಯನಾದ ರಾಮನ ಬಾಯಿಂದ ಅದನ್ನು ಹೇಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ಕಟಕಲಾಪ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದಂತಹ ಬಹುಮಂದಿ ವಟುಗಳು ಇದ್ದರು. ಅವರು ದಂಡಮಾಣವರಂತೆ, ದಂಡಧಾರಿಗಳಾದ ಬ್ರಹ್ಮಚಾರಿಗಳು. ಸದಾ ವೇದಾಧ್ಯಯನ ಮಾಡುತ್ತಾ ಹೊಟ್ಟೆ ಬಾಕರಾಗಿರುತ್ತಿದ್ದರು. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಪಠೇತ್ ಅಥವಾ ವೇದಮೇವ ಸದಾ ಜಪೇತ್. 2 ಪಾಠಾಂತರವೂ ಇದೆ. ವೇದವನ್ನು ಶಿವ ಅಂತ ಭಾವಿಸೋದು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ಹೇಗಿರ್ತಾರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಒಂದೊಂದು ವೇದ ಮಂತ್ರ ಮಾಡಿದ್ರೆ ಹರಿನಾಮ ಜಪ ಮಾಡಿದಷ್ಟು ಪುಣ್ಯ ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಶಂಕರಾಚಾರ್ಯರ ಸೋಪಾನ ಪಂಚಕ ಅಥವಾ ಉಪದೇಶ ಪಂಚಕದ 1ನೇ ಶ್ಲೋಕ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು. ನಿನ್ನೆ ಮಾಡಿದೆ ಇವತ್ತು ಯಾಕೆ ಮಾಡಬೇಕು, ನಿನ್ನೆ ಊಟ ಮಾಡಿದ್ಯೋ ಇಲ್ವೋ, ಇವತ್ತು ಯಾಕೆ ಮಾಡ್ತೀಯ ಹಾಗಿದ್ರೆ? ಅಷ್ಟು ಮಾತ್ರ ಅಲ್ಲ, ತದುದಿತಂ ಕರ್ಮಸು ಅನುಷ್ಠೀಯತಾಂ, ಅನುಷ್ಠಾನಕ್ಕೆ ತಗೊಂಬ. ಬರೀ ಹೇಳೋದಾದರೆ ಸಾಲದು, ಅನುಷ್ಠಾನ ಇಲ್ಲದೆ ಹೋದರೆ ವೇದ ಅಂತ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಆಚಾರ್ಯ ಶಂಕರ ಭಾಷ್ಯದಲ್ಲಿ ಅನುಗ್ರಹಿಸಿರೋದು. ಯಾರು ಸ್ವಬುದ್ಧಿಯಿಂದ ವೇದಾಂತವನ್ನು ಓದ್ತಾರೋ ಅವರು ಮೂರ್ಖರೇ ಸರಿ ಅಂತ.
ಈ ದೃಷ್ಟಿಯಿಂದನೇ ನೋಡಿ, ಉಚ್ಚಾರಣ ಅನುಚ್ಚಾರಣಂ ವೇದ. ಉಚ್ಚಾರ ಮಾಡಿದ್ದಕ್ಕೆ ಹಾಗೆಯೇ ಉಚ್ಚಾರ ಮಾಡಬೇಕು. ಒಂದು ದೀರ್ಘ ಹ್ರಸ್ವ, ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸ ಆದರೆ ಎಷ್ಟು ಅರ್ಥ ವ್ಯತ್ಯಾಸ ಆಗುತ್ತೆ ಅಂದರೆ, ಇಂದ್ರ ಶತ್ರುರ್ ವರ್ಧಸ್ವ ಕ್ಲಾಸಿಕ್ ಎಕ್ಸಾಂಪಲ್ ಅದು. ಇಂದ್ರನ ಶತ್ರು ಹಾಳಾಗ್ಲಿ ಅನ್ಬೋದು, ಇಂದ್ರ ಹಾಳಾಗ್ಲಿ ಅನ್ನೋ ಅರ್ಥ ಬರುತ್ತೆ. ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸ ಆಗಿಬಿಟ್ರೆ ಸತ್ಯಂ ವದ ಸತ್ಯಂ ವಧ, ಈಗ ಅದೇ ಆಗ್ತಾ ಇರೋದು ವಧ. ಹಾಗೆ ಫಲಮಾನಯ, ಫಲಮಾನಯ ಅಂತ ಹೇಳಬಾರ್ದು. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ. ಮಾಂಸ ತಂದಿಡಬೇಕು ನೈವೇದ್ಯಕ್ಕೆ, ಫಲಮಾನಯ ಅಂತ ಏನಾದರೂ ಯಾರೋ ಉಚ್ಚಾರ ಮಾಡಿದರೆ ಎಷ್ಟು ಅರ್ಥ ಅನರ್ಥ ಆಗಿಬಿಡುತ್ತೆ ನೋಡಿ. ವೇದಾಧ್ಯಯನ ಮಾಡುತ್ತಾ ಹೊಟ್ಟೆ ಬಾಕರಾಗಿದ್ದರು. ಆಲಸಾಹ ಸ್ವಾದು ಕಾಮಾಶ್ಚ, ಮೃಷ್ಟಾನ್ನ ಭೋಜನ ಎಂದರೆ ಅವರಿಗೆ ಬಹಳ ಪ್ರೀತಿ. ನೋಡಿ, ಮದುವೆ ಮನೆಗೆ ಯಾರ್ಯಾರು ಯಾತತಿಗೆ ಹೋಗ್ತಾರೆ? ಕನ್ಯಾ ವರಯತೆ ರೂಪಂ, ಮಾತಾ ವಿತ್ತಂ, ಪಿತಾ ಶ್ರುತಂ, ಬಾಂಧವಾಹ ಕುಲಮಿಚ್ಛಂತಿ, ಮಿಷ್ಟಾನ್ನ ಮಿತರೇ ಜನಾಹ ಅಂತ. ಯಾರ್ಯಾರು ಯಾತತಿಗೆ ಹೋಗ್ತಾರೆ ಮದುವೆ ಮನೆಗೆ? ಕನ್ಯಾ ವರಯತೆ ರೂಪಂ, ಕನ್ಯೆಗೆ ತನ್ನ ಗಂಡ ಆಗೋನು ಸ್ಫುರದ್ರೂಪಿ ಆಗಿರಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ಆ ವಯಸ್ಸಿನಲ್ಲಿ ಅವಳಿಗೆ ಗೋಚರ ಆಗೋದು. ಮಾತಾ ವಿತ್ತಂ, ಆ ಹೆಣ್ಮಗಳ ತಾಯಿ ನನ್ನ ಅಳಿಯ ಆಗೋನು ಎಷ್ಟು ಪಗಾರ ತರ್ತಾನೆ, ಎಷ್ಟು ಸಂಬಳ ತರ್ತಾನೆ, ಅಷ್ಟೇ ಅವಳಿಗೆ ಗೊತ್ತಿರೋದು. ಪಿತಾ ಶ್ರುತಂ, ತಂದೆ ಆಗಿರೋನು ಸಮಾಜದಲ್ಲಿ ಅವನ ಸ್ಥಾನಮಾನಗಳೇನು? ಅವನ IAS, KAS, ಬ್ಯಾಂಕ್ ಮ್ಯಾನೇಜರ, ಇಂಜಿನಿಯರ, ಡಾಕ್ಟ್ರಾ, ಚಾರ್ಟೆಡ್ ಅಕೌಂಟೆಂಟಾ, ಅಷ್ಟೇ ಅವನು ಯೋಚನೆ ಮಾಡೋದು. ಬಾಂಧವಾಹ ಕುಲಮಿಚ್ಛಂತಿ, ಬಂಧು ಬಾಂಧವರು ಬರೀ ಕುಲ ಅಷ್ಟೇ, ಅವ್ರಿಗಿನ್ನೇನು ಬೇಕಾಗಿಲ್ಲ. ಕೆಲವರು ಮದುವೆ ಮನೆಯಲ್ಲಿ ಮಾತಾಡೋದನ್ನು ನೀವು ನೋಡಬೇಕು. 4-5 ಜನ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಅವನಿಗೇನೆ ಬಂತು, ಯಾವಳನ್ನ ಕಟ್ಕೊಂಬಂದ್ಬಿಟ್ಟ, ನನ್ನ ಮಗಳ ಇರಲಿಲ್ವಾ, ಕೇಳಕ್ಕೇನ್ರಿ, ಆಗೋದು ಹೋಗೋದು ಋಣಾನುಬಂಧ, 40 ವರ್ಷದ ಸಂಬಂಧ ಬಿಟ್ಬಿಡೋದೇನ್ರಿ, ಈ ರೀತಿ ಮಾತಾಡ್ತಾ ಇರ್ತಾರೆ. ಇನ್ಕಿವರು ಮಿಷ್ಟಾನ್ನ ಮಿತರೇ ಜನ, ಊಟ ಮಾಡೋಕ್ಕೆ ಬರ್ತಾರೆ, ಊಟ ಮಾಡಿದ್ದು ಅಲ್ಲದೆ ಬೈಕೊಂಡು ಹೋಗ್ತಾರೆ. ಇವ್ರ ಮನೆ ಅನ್ನಕ್ಕಷ್ಟು ಬೆಂಕಿ ಹಾಕ, ಅನ್ನ ಬೆಂದೇ ಇರಲಿಲ್ಲ, ಹುಳಿ ಕಾಟ್ ವಾಸನೆ, ಸಾರು ನೋಡಿದ್ರೆ ಉಪ್ರೋಸು. ನಾವೇನು ಭಿಕ್ಷುಕರೇನ್ರಿ ಇವ್ರ ಮನೆಗೆ ಬಂದಿದ್ದು, ಬೇಗ ಬಡಿಸ್ತೀರಾ ಕೂತ್ಕೊಳ್ಳೋಕೆ ಮುಂಚೆ, ಅದಕ್ಕೂ ಬೈತಾರೆ. ತಂಗಳನ್ನ ಆಗ್ಬಿಟ್ಟಿದೆ ರೀ, ಎಲ್ಲ ಪೂರ್ತಿ ಹೇಗಾಗಿದೆ ನೋಡಿ ಅನ್ನ, ಕೂತ ಮೇಲೂ ಬಡಿಸ್ಲಿಲ್ವೋ ಅದಕ್ಕೂ ಬೈತಾರೆ. ನಾವೇನು ಭಿಕ್ಷುಕರೇನ್ರಿ, ಎಷ್ಟೊತ್ತರಿ ಕಾಯೋದು? ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ನೀವು ಮೊದಲೇ ಅನ್ಕೊಂಡ್ಬಿಟ್ರೆ ಯಾರನ್ನು ಬೇಕಾದರೂ ಬೈಬೋದು ನೀವು, ಅಥವಾ ಹೊಗಳ್ಬೋದು, ಎರಡೂ ಈಕ್ವಲಿ ಪ್ರೀ ಡಿಟರ್ಮೆಂಡ್ ಅದು. ಅದಕ್ಕೆ ಹ್ಯಾಮ್ಲೆಟ್ ನಾಟಕದಲ್ಲಿ ಪೊಲೋನಿಯಸ್ ಒಂದು ಮಾತು ಹೇಳ್ತಾನೆ, ರೀಸನ್ಸ್ ಆರ್ ಆಸ್ ಮೆನಿ ಆಸ್ ಬ್ಲ್ಯಾಕ್ಬೆರೀಸ್ ಅಂತ. ಯು ಕ್ಯಾನ್ ರೀಸನ್ ಔಟ್ ಎನಿಥಿಂಗ್ ಆ್ಯಂಡ್ ಗೆಟ್ ಅವೇ ವಿತ್ ದಟ್ ಇಫ್ ಯು ಗಾಟ್ ದ ಇಂಟೆಲೆಕ್ಟ್ ಅನ್ನೋ ದೃಷ್ಟಿಯಿಂದ. ಇನ್ನು ದಶರಥನ ಹಾಸ್ಯ ಪ್ರವಣತೆ ನೋಡಿ, ದಶರಥನಿಗೂ ಕೂಡ ಹಾಸ್ಯ ಏನು ಕಡಿಮೆ ಇಲ್ಲ. ದಶರಥ ಮಹಾರಾಜ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡುವುದಾಗಿ ರಾಜಸಭೆಯಲ್ಲಿ ಪ್ರಕಟಿಸಿದ. ಆಗ ಸಕಲ ಸಭಾಸದರು ಹರ್ಷದಿಂದ ಆ ಸುದ್ದಿಯನ್ನು ಸ್ವಾಗತಿಸಿದರು. ರಾಮ ಯುವರಾಜನಾಗ್ತಾನೆ, ನಮಗೆಲ್ಲರಿಗೂ ಆನಂದದಾಯಕ ಎಂದು ಹೇಳಿದರು. ಆದರೆ ಸಂತೋಷಕ್ಕೆ ಕಾರಣ ಏನೆಂಬುದು ದಶರಥನಿಗೆ ಮುಂಚೆನೇ ತಿಳಿದಿತ್ತು. ಆದರೂ ಏನೂ ಗೊತ್ತಿಲ್ಲದೆ ಇರೋ ಹಾಗೆ, ಎಲೆ ಸಭಾಸದರೇ, ರಾಮನು ರಾಜ ಆಗಲೆಂದು ನಾನು ಹೇಳಿದೊಡನೆ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಳ್ಳುತ್ತೀರಲ್ಲ, ಇದೇನು? ನಾನು ಧರ್ಮದಿಂದ ರಾಜ್ಯ ಪಾಲಿಸ್ತಾ ಇಲ್ಲವೇ ಎಂದು ಕೇಳಿದ. ತನ್ನ ಮಗನ ಗುಣಗಳನ್ನು ಪ್ರಜೆಗಳು ಇನ್ನಷ್ಟು ಹೊಗಳಲಿ, ಮತ್ತಷ್ಟು ಹೊಗಳಲಿ, ಕೇಳಿ ಆನಂದಿಸೋಣ, ಕಿವಿಗೆ ಆ ರೀತಿ ಆಗಲಿ ಅಂತ ವೃದ್ಧನ ಚಾಪಲ್ಯ. ಬೇರೆಯವರು ಹೊಗಳಿ ತನ್ನ ಮಗನ್ನ, ತಾನು ಹೊಗಳೋದು ಬೇಡ ಅಂತ. ಅದು ಪ್ರಾಯಶಃ ಪ್ರತಿಯೊಬ್ಬ ತಂದೆಗೂ ಇರುತ್ತೆ ಮನಸ್ಸಲ್ಲಿ. ತನಗೆ ಗೊತ್ತಿರುತ್ತೆ ತನ್ನ ಮಗ ಹೇಗಿದ್ದಾನೆ ಅಂತ, ಆದರೂ ಬೇರೆಯವ್ರ ಬಾಯಿಂದ ಬಂದರೆ ಅದೊಂಥರ ಸಂತೋಷ ಅವರಿಗೆ. ಹಾಗೆ ಇನ್ನು ಶ್ರೀರಾಮನ ಪರಿಹಾಸ ಪ್ರಿಯತೆ ನೋಡಿ. ರಾಮ ಧರ್ಮದ ಮೂರ್ತ ಸ್ವರೂಪನಾಗಿದ್ದರೂ ಸತ್ಯ ಪರಾಕ್ರಮನಾಗಿ, ರಾಮ ಸತ್ಯ ಪರಾಕ್ರಮ, ರಾಮ ವಿಗ್ರಹವಾನ್ ಧರ್ಮ, ರಾಮ ದ್ವಿರ್ನಾಭಿಭಾಷತೆ, ಇದೆಲ್ಲ ಸುಪ್ರಸಿದ್ಧವಾಗಿರ್ತಕ್ಕಂಥ ಹೇಳಿಕೆಗಳು. ವಿನೋದ ಪ್ರಿಯನೂ ಆಗಿದ್ದ ಎಂಬುದರಲ್ಲಿ ಸಂದೇಹ ಇಲ್ಲ. ಧರ್ಮಾಚರಣೆಗೂ ವಿನೋದ ಪ್ರಿಯತೆಗೂ ಯಾವ ವಿರೋಧವೂ ಇಲ್ಲ. ಕೆಲವರು ಏನು ಕೋತಾರೆ, ಧರ್ಮಾಚರಣೆ ಮಾಡಿದ್ರೆ ವಿನೋದ ಇರಬಾರ್ದು ಅಂತ. ಹಾಗೇನಿಲ್ವಲ್ಲ. ಪ್ರಕೃತಿ ಸೌಂದರ್ಯವನ್ನು ಮೆಚ್ಚುವ ಮನೋಜ್ಞತೆಗೆ ಮರುಳಾಗತಕ್ಕಂಥ ಸ್ವಭಾವ ಶ್ರೀರಾಮನದು. ಚಿತ್ರಕೂಟವನ್ನು ಕಂಡಾಗ, ಅರಣ್ಯವನ್ನು ಪ್ರವೇಶಿಸಿದಾಗ, ನದಿಗಳನ್ನು ನೋಡಿದಾಗ, ಪಂಪಾ ಸರೋವರವನ್ನು ವೀಕ್ಷಿಸಿದಾಗ, ಮಳೆಗಾಲ ಬಂದಾಗ ರಾಮನ ಭಾವನಾ ಲಹರಿ ಹೇಗೆ ಹರಿದಾಡಿತು ಎಂದು ಓದಿದರೆ ಅವನ ರಸಜ್ಞತೆಯನ್ನು ಎಷ್ಟು ಮಧುರವಾಗಿ ವಾಲ್ಮೀಕಿ ಚಿತ್ರಿಸಿದ್ದಾರೆ ಎಂಬುದು ಗೊತ್ತಾಗುತ್ತದೆ.
ರಾಮನು ಸ್ಮಿತ ಪೂರ್ವಾಭಿಭಾಷಿ, ನಗುನಗುತ್ತಲೇ ಮಾತನಾಡಿಸ್ತಾ ಇದ್ದ. ಪ್ರಜೆಗಳು ಮಾತಾಡಿಸ್ಲಿ ಅಂತ ಅವನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ತಾನೇ ಮೊದಲು ಇನಿಷಿಯೇಟಿವ್ ತಗೊಂಡು ಮಾತಾಡಿಸ್ತಾ ಇದ್ದ. ಏನಪ್ಪ ಎಲ್ಲ ಚೆನ್ನಾಗಿದ್ದೀರಿ ತಾನೆ, ನನ್ನ ರಾಜ್ಯಭಾರದಲ್ಲಿ ಯಾರಿಗೂ ತೊಂದರೆ ಇಲ್ಲ ತಾನೆ. ಅದು ದಟ್ಸ್ ದಿ ಹಾಲ್ ಮಾರ್ಕ್ ಆಫ್ ಎ ಗ್ರೇಟ್ ಕಿಂಗ್. ಸ್ಮಿತ, ನಗನಗ್ತಾ ಮಾತಾಡಿಸ್ತು. ಕೆಲವರು ಸ್ಮಿತಾ ಅಂತ ಹೆಸರಿಟ್ಕೊಂಡಿರ್ತಾರೆ, ಜೀವನದಲ್ಲಿ ನಗೋದೇ ಇಲ್ಲ. ಅದಕ್ಕೆ ನಾನು ಮೊದಲನೇ ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ ಮಾಡಲ್ಲ. ಅವರ ಹೆಸರಿನ ಅರ್ಥ ಏನು ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತೀನಿ. ಎರಡನೇ ದಿನ ಅವ್ರ ಅಮ್ಮ ಅಪ್ಪ ನಿಂತ್ಕೋತಾರೆ ಬಂದು ಕ್ಯೂ. ಅಲ್ಲ ಸರ್, ಅಂಥ ಒಳ್ಳೆ ಹೆಸರಿಟ್ಟಿದ್ದೀವ ನಮ್ಮ ಮಗಳಿಗೆ ಅಂತ. ಹೌದಮ್ಮ, ನಿಮಗೆ ಗೊತ್ತಿಲ್ಲದೇನೆ ಭಗವಂತ ಒಳ್ಳೆ ಕೆಲಸ ನಿಮ್ಮ ಕೈಯಲ್ಲಿ ಮಾಡಿಸೋದು ಅಂತ. ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಅಹಂಕಾರ ಬಂದ್ಬಿಡುತ್ತೆ, ನಾನು ಮಾಡಿದೆ ಅಂತ. ಅದಕ್ಕೆ ನೋಡಿ ಭಗವಂತ ಒಳ್ಳೆ ಹೆಸರನ್ನ ಹೇಗೆ ಇಡಿಸ್ದ ಅಂತ. ಒಬ್ಬಳು ಶ್ರುತಿ ಅಂತ ಸೇರಿಕೊಂಡ್ಳು. 4 ವರ್ಷ ಆದಮೇಲೆ ಅವಳ ತರಹನೇ ಇರ್ತಕ್ಕಂಥ ಇನ್ನೊಬ್ಬಳು ಸೇರಿಕೊಂಡ್ಳು. ನಾನು ಕೇಳಿದೆ, ನಿನ್ನ ಹೆಸರು ಸ್ಮೃತಿನಾ ಅಂತ. ಅದು ಹೆಂಗೆ ಸರ್ ಗೊತ್ತಾಯ್ತು ನಿಮಗೆ ನನ್ನ ಹೆಸರು ಸ್ಮೃತಿ ಅಂತ? ಅಲ್ಲಮ್ಮ, ಶ್ರುತಿನ ಫಾಲೋ ಮಾಡೋ ಸ್ಮೃತಿ ತಾನೇ. ನಿಮ್ಮ ಅಮ್ಮ ಅಪ್ಪಂದ್ರೆ ಸಂಸ್ಕಾರ ಏನೋದು ಗೊತ್ತಾಗಿದೆ. ನಿನ್ನ ಅಕ್ಕ 4 ವರ್ಷದಿಂದ ಬಿಟ್ಟೋಗಿದ್ದು ನನಗೆ ಗೊತ್ತು. ಅವಳು ನನ್ನ ಸ್ಟೂಡೆಂಟೇ, ಅವಳು ನನ್ನ ಓಲ್ಡ್ ವಿಕ್ಟಿಮೇ. ಈಗ ನೀನು ಫ್ರೆಶ್ ವಿಕ್ಟಿಮು, ಅದರಿಂದ ನನಗೆ ಗೊತ್ತಾಯಿತು, ಕೇಳ್ತಾ ಇದ್ದೀನಿ ಅಂತ ಹೇಳಿದೆ. ಹೌದು ಅಂದ್ಲು. ಹಾಗೆ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್, ಕಾಳಿದಾಸನೇ ಪ್ರಮಾಣ. ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಅಂತ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂ ಕರಂ. ಅಷ್ಟೇ ವ್ಯತ್ಯಾಸ. ಲೋಕಕ್ಕೆಲ್ಲ ಶಂ ಉಂಟು ಮಾಡತಕ್ಕಂಥವ್ರು. ನೋಡಿ ಇಲ್ಲಿ ಪರಿಹಾಸೋಹಿ ಅಯಂ ಮಮ, ಅವನೇ ಹೇಳ್ಕೊಂಡಿರ್ತಕ್ಕಂಥ ಮಾತು, ಶ್ರೀರಾಮನೇ. ಸೀತಾರಾಮ ಲಕ್ಷ್ಮಣರು ಸಂತೋಷದಿಂದ ವನವಾಸವನ್ನು ಕಳೆದಿದ್ದಾರೆ. ವನಗಳ ಪ್ರಕೃತಿ ಸೌಂದರ್ಯವನ್ನು ನೋಡಿ ನಲಿಯುತ್ತಾ ಸರಸ ಸಲ್ಲಾಪಗಳನ್ನು ಮಾಡುತ್ತಾ ವನವಾಸದ ಕಷ್ಟವನ್ನೂ ಗಣಿಸಲಿಲ್ಲ. ಸೀತಾಪಹರಣದವರೆಗೆ ಯಾವ ಸಂದರ್ಭದಲ್ಲೂ ಅವರ ಕಷ್ಟವನ್ನು ಮನಸ್ಸಿಗೆ ತಂದುಕೊಂಡರೆಂಬುದಕ್ಕೆ ಸೂಚನೆಯೇ ಇಲ್ಲ. ಕೋಮಲೆಯಾದ ಸೀತೆ ಮನಸ್ಸಿಗೆ ವನವಾಸದ ಕಷ್ಟ ತಾಗದಿರಲಿ ಎಂದು ಭಾವಜ್ಞನಾದ ರಾಮ ಅವಳನ್ನು ಮೃದು ಮಧುರವಾಗಿ ನಡೆಸಿಕೊಂಡಿದ್ದ. ಕಾಳಿದಾಸ ವರ್ಣನೆ ಮಾಡ್ತಾನೆ ರಘುವಂಶ ಕಾವ್ಯದಲ್ಲಿ ಇಂದುಮತಿಯನ್ನು. ಇಂದುಮತಿ ಗಂಡನ ಜೊತೆ ಉದ್ಯಾನವನದಲ್ಲಿ ವಿಹಾರಕ್ಕೆ ಹೋಗ್ತಾ ಇದ್ದಾಗ ಒಂದು ಪಾರಿಜಾತ ಹೂ ಬಿದ್ದು ಅವಳು ಅಷ್ಟಕ್ಕೆ ಹೋಗ್ಬಿಡ್ತಾಳೆ. ಇನ್ನು ಎಂತಹ ಕೋಮಲೆ ಆಗಿರಬೇಕು ಅವಳು. ಬರೀ ಕೋಮಲೆ ಅಲ್ಲ, ಪಾರಿಜಾತ ಹೂ ಬಿದ್ದಕ್ಕೆ ಹೋಗ್ಬಿಟ್ರೆ ಇನ್ನು ಚಂಡೆ ಹೂ ಬಿದ್ದರೆ ಸಮಾಧಿನೇ ಆಗ್ಬಿಡೋಳು. ಸೊ ಅದರಿಂದ ಎಷ್ಟು ಮೃದು ನೋಡಿ ಆ ಪಾರಿಜಾತ ಅನ್ನೋದು. ಮುಟ್ಟಿದ ದಳಗಳೆಲ್ಲ ಕೈಗೆ ಬಂದುಬಿಡುತ್ತೆ. ಆ ಕೆಂಪಾಗಿರ್ತಕ್ಕಂಥ ಸ್ಟಾಕ್ ಏನೋ, ಬೆಳ್ಳಿಗಿರ್ತಕ್ಕಂಥ ಇದೇನೋ, ಎಷ್ಟು ಚೆನ್ನಾಗಿರುತ್ತೆ ಆ ಪಾರಿಜಾತ ಅನ್ನೋದು. ದೇವ ಪುಷ್ಪ ಅಂತ ಅದಕ್ಕೆ ಕರೆಯೋದು. ಪುಣ್ಯ ಮಾಡಿದವ್ರ ಮನೇಲಿ ಮಾತ್ರ ಪಾರಿಜಾತ ಹುಟ್ಟೋದು ಅಂತ. ಏನೋ ನಮ್ಮ ಮನೇಲಿ ಇರೋದರಿಂದ ನಾಟ್ ಬ್ಯಾಡ್. ಬೆಳಿಗ್ಗೆ ಕರೆಕ್ಟಾಗಿ 108 ಬಿಡುತ್ತೆ, ಅದರಿಂದ ಒಂದು ಅಷ್ಟೋತ್ತರಕ್ಕೆ ತೊಂದರೆ ಇಲ್ಲ. ಅದನ್ನು ತಂದು ಪೂಜೆ ಮಾಡಿಬಿಟ್ರೆ ಆಮೇಲೆ ಕಾಲೇಜಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ. ಅದರಿಂದ ಚಿತ್ರಕೂಟವನ್ನು ಮಂದಾಕಿನಿಯನ್ನೂ ನೋಡುತ್ತಿರುವುದು ನೋಡಿ ಅತ್ಯಂತ ಆನಂದಕರವಾಗಿದೆ. ಗಂಗೆ ನೋಡ್ತಾ ಇದ್ದರೆ ಹೇಗಿರುತ್ತೆ, ಅದಕ್ಕೆ ಹೇಳ್ತಕ್ಕಂಥದ್ದು ಮಂದಾಕಿನಿ ವಿಯದ್ಗಂಗಾ ಸ್ವರ್ಣದಿ ಸುರದೀರ್ಘಿಕಾ ಅಂತ ಅಮರಕೋಶ. ಸ್ವರ್ಗದಲ್ಲಿ ಹರಿದರೆ ಮಂದಾಕಿನಿ, ಭೂಲೋಕದಲ್ಲಿ ಹರಿದರೆ ಗಂಗೆ, ಪಾತಾಳದಲ್ಲಿ ಹರಿದರೆ ಭೋಗವತಿ. ಅದಕ್ಕೆ ತ್ರಿಪಥಗ ಗಂಗೆಗೆ ಇರ್ತಕ್ಕಂಥದ್ದು. 3 ಕಡೆನೂ ಹರಿಯುತ್ತೆ ಗಂಗೆ ಅನ್ನೋದು, ಯಾವ ಪಕ್ಷಪಾತನೂ ಇಲ್ಲ. ಗಂಗಾ ಸ್ನಾನಂ ತುಂಗಾ ಪಾನಂ. ಅದಕ್ಕೆ ಹೇಳಿರೋದು ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಗಕಾರದಿಂದ ಆರಂಭವಾಗತಕ್ಕಂಥ 4 ಪದಗಳನ್ನು ಯಾರು ಪ್ರತಿನಿತ್ಯ ಸ್ಮರಣೆ ಮಾಡ್ಕೋತಾರೋ ಅವರಿಗೆ ಮರುಜನ್ಮ ಇಲ್ಲ ಅಂತ. ಗೀತಾ, ಗಂಗಾಚ, ಗಾಯತ್ರಿ, ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಈ 4 ಶಬ್ದಗಳನ್ನು ಪ್ರತಿನಿತ್ಯ ಯಾರಾದರೂ ಪಠಣ ಮಾಡಿದರೆ ಅವರಿಗೆ ಮೋಕ್ಷ ಗ್ಯಾರಂಟಿ, ಪುನರ್ಜನ್ಮ ಇಲ್ಲ ಅಂತ ವ್ಯಾಸವಾಣಿ, ನನ್ನ ವಾಣಿ ಅಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಚಿತ್ರಕೂಟ ಅನ್ನೋದಕ್ಕೆ. ದರ್ಶನಂ ಚಿತ್ರಕೂಟಸ್ಯ ಮಂದಾಕಿನ್ಯಾಶ್ಚ ಶೋಭತೆ. ಚಿತ್ರಕೂಟ ಅನ್ನೋದು ಇವತ್ತು ನೀವು ನೋಡಿದ್ರೆ ಅಲ್ಲೊಂದು ವಿಶ್ವವಿದ್ಯಾಲಯ ಇದೆ, ಚಿತ್ರಕೂಟ ಯೂನಿವರ್ಸಿಟಿ ಅಂತ. ಅಲ್ಲಿರೋರು ಯಾರು ಗೊತ್ತಾ? ವಿಕಲಾಂಗ ವಿಶ್ವವಿದ್ಯಾಲಯ, ಆಲ್ ಡಿಸೇಬಲ್ಡ್ ಪೀಪಲ್. ವೈಸ್ ಚಾನ್ಸಲರ್ ಯಾರು ಗೊತ್ತಾ? ಬಾರ್ನ್ ಬ್ಲೈಂಡ್, 2 ಕಣ್ಣು ಇಲ್ಲ ಅವರಿಗೆ, ರಾಮಭದ್ರಾಚಾರ್ಯ ಅಂತ. 13 ಭಾಷೆ ಬರುತ್ತೆ ಅವರಿಗೆ. ರಾಮಾಯಣ ಆಧಾರವಾಗಿಟ್ಟುಕೊಂಡು 22 ಸರ್ಗ ಇರತಕ್ಕಂತಹ 18 ಚಿತ್ರಕಾವ್ಯ ಇರತಕ್ಕಂಥ ಒಂದು ಮಹಾಕಾವ್ಯ ಬರೆದಿದ್ದಾರೆ, ಭಾರ್ಗವ ರಾಘವೀಯಂ ಅಂತ. ಎಷ್ಟು ಅದ್ಭುತವಾಗಿರೋ ಕಲ್ಪನೆ ಅಂದರೆ, ಮಾಗ ಭಾರ್ವಿನಲ್ಲಿ ನಾವು ಯಾವ ಚಿತ್ರಕಾವ್ಯ ಕಾಣ್ತೀವೋ ಏಕಾಕ್ಷರ, ದ್ವ್ಯಕ್ಷರ, ಮುರುಜಬಂಧ, ಸರ್ವತೋಭದ್ರ ಎಲ್ಲ ಅವರು ಬರೆದಿದ್ದಾರೆ. ಇವತ್ತು ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಅವರಿಗೆ. ರಾಮಭದ್ರಾಚಾರ್ಯ ಅಂತ
ವಿಕಲಾಂಗ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಅವರು. ಚಿತ್ರಕೂಟ ಅಂದರೆ ಜ್ಞಾಪಕ ಬಂತು ಅವರದು. ಸೊ ಅದರಿಂದ ಹೇಗಿದೆ ಅನ್ನೋದಕ್ಕೆ ನೋಡಿ, ಇಲ್ಲಿ ಮತ್ತೆ ಸೀತಾ ರಾಮ ಲಕ್ಷ್ಮಣರು ಗಂಗಾ ತೀರಕ್ಕೆ ಬಂದಿದ್ದಾರೆ. ನದಿಯನ್ನು ದಾಟಿ ಗುಹನು ನಾವೆಯನ್ನು ತರಿಸಿದ್ದಾನೆ. ರಾಮನಿಗೆ ಸೀತೆಯನ್ನು ಸ್ವಲ್ಪ ಛೇಡಿಸಬೇಕು ಅಂತ ಅನ್ನಿಸ್ತು. ಲಕ್ಷ್ಮಣನಿಗೆ ಹೇಳ್ದ, ಲಕ್ಷ್ಮಣ ನೀನು ಮೊದಲು ದೋಣಿಯನ್ನು ಹತ್ತು, ಅನಂತರ ಈ ಧೀರೆಯ ಕೈ ಹಿಡಿದು ಮೆಲ್ಲಗೆ ದೋಣಿಯನ್ನು ಏರಿಸು ಅಂತ. ಸೀತೆ ಬಹಳ ಧೀರೆ, ದೋಣಿಯನ್ನು ಹತ್ತುವ ಧೈರ್ಯ ಮಾತ್ರ ಅವಳಿಗೆಲ್ಲಿ ಎಂದು ರಾಮನ ಹಾಸ್ಯ. ಇಲ್ಲಿ ನೋಡಿ, ಸೀತೆಯನ್ನು ಮೊದಲು ದೋಣಿ ಹತ್ತಿಸೋದು ಅಂತ ಇಲ್ಲಿ ಹಾಸ್ಯವಾಗಿ ಬಳಸಿದರೆ, ಅದೇ ಭಾಸ ಮಹಾಕವಿಯ ಪ್ರತಿಮಾ ನಾಟಕ ನೀವು ನೋಡಿದರೆ, ರಾಮ ಲಕ್ಷ್ಮಣ ಸೀತೆಯರನ್ನು ಬಿಟ್ಟು ವಾಪಸ್ ಬಂದಾಗ ದಶರಥ ಪ್ರಶ್ನೆ ಮಾಡ್ತಾನೆ, ಅಪಿ ಕುಶಲಿ ರಾಮ? ಅವನು ಉತ್ತರ ಕೊಡ್ತಾನೆ, ರಾಮ ಲಕ್ಷ್ಮಣ ಸೀತಾ ಅಂತ. ತಕ್ಷಣ ದಶರಥ ಹೇಳ್ತಾನೆ, ಅಯಂ ಅಕ್ರಮ, ನೀನು ಹೇಳ್ತಾ ಇರೋ ಸರಿಯಾದ ಕ್ರಮವಲ್ಲ. ತರ್ಹಿ ಕಕ್ರಮ. ಸುಮಂತ್ರ ಕೇಳ್ತಾನೆ, ಹಾಗಿದ್ದು ಯಾವ ಕ್ರಮ? ರಾಮ ವೈದೇಹಿ ಲಕ್ಷ್ಮಣ ಇತಿ ಅಭಿಧೀಯತ. ನೀನು ಹೇಳುವಾಗ ರಾಮ ಲಕ್ಷ್ಮಣ ಸೀತೆ ಅಂತ ಏನರ್ಥ ಆಗತ್ತೆ? ರಾಮ ಸೀತೆ ಲಕ್ಷ್ಮಣ ಮುಂದಕ್ಕೆ ಹೋಗ್ಬಿಟ್ರು, ಸೀತೆ ನೋಡ್ಕೊಳ್ಳೋ ಯಾರೂ ಇರಲಿಲ್ಲ ಅಂತ ಆಗ್ಬಿಡತ್ತೆ. ರಾಮ ವೈದೇಹಿ ಲಕ್ಷ್ಮಣ ಅಂತ ಹೇಳಿದರೆ ಮುಂದೆಯಿಂದ ರಾಮ ಕಾಪಾಡ್ತಾನೆ, ಹಿಂದೆಯಿಂದ ಲಕ್ಷ್ಮಣ ಕಾಪಾಡ್ತಾನೆ, ಸೀತೆ ಮಧ್ಯ ಸೇಫು ಅಂತ. ಮಾವನವರಾಗಿರ್ತಕ್ಕಂಥ ದಶರಥನಿಗೆ ಸೊಸೆ ಬಗ್ಗೆ ಇದ್ದಂಥ ಕಾಳಜಿ ನೋಡಿ ಹೇಗಿತ್ತು ಅನ್ನೋದಕ್ಕೆ ಭಾಸ ವರ್ಣನೆ ಮಾಡ್ತಾನೆ. ಅದು ನಿಜವಾದ ಅರ್ಥದಲ್ಲಿ ಮಗನ ಬಗ್ಗೆ ಯಾವ ಅತ್ತೆ ಮಾವಂದರಿಗಾದರೂ ಕಾಳಜಿ ಇರುತ್ತೆ, ಆದರೆ ಸೊಸೆ ಬಗ್ಗೆ ಆ ರೀತಿಯಾಗಿರ್ತಕ್ಕಂಥ ಕಾಳಜಿ ದಶರಥನಿಗೆ ಹೇಗಿತ್ತು ಅನ್ನೋದಕ್ಕೆ. ಇನ್ನು ಶೂರ್ಪಣಖಾ ಪ್ರಸಂಗ ತೆಗೆದುಕೊಂಡ್ರೆ ಎಷ್ಟು ಹಾಸ್ಯ ಇದೆ ಅದರಲ್ಲಿ ಅಂತ ಹೇಳಿದರೆ, ಶ್ರೀರಾಮನ ಹಾಸ್ಯಪ್ರಿಯತೆ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸುತ್ತದೆ. ವಾಲ್ಮೀಕಿ ಮುನಿಗಳು ಬೇಕಂತಲೇ ಈ ಪ್ರಕರಣಕ್ಕೆ ಹಾಸ್ಯದ ಮೆರುಗನ್ನು ತಂದು ಜೋಡಿಸಿದ್ದಾರೆ. ಜರಠೆಯಾದ ಶೂರ್ಪಣಖೆಗೆ ಕಾಮದ ಸನ್ನಿ ಉಂಟಾಗಿ ಹಾಸ್ಯಾಸ್ಪದ. ಮನೋವಿಕಾರವನ್ನು ವಾಚ್ಯವಾಗಿ ಧೈರ್ಯದಿಂದ ಪರಪುರುಷನಲ್ಲಿ, ಅದು ಸೀತಾಲಕ್ಷ್ಮಣರ ಎದುರಿಗೆ ಪ್ರಕಟಿಸ್ತಕ್ಕಂಥದ್ದು ಲಜ್ಜೆಗೇಡಿತನವೇ ಸರಿ. ಮೊದಲನೇ ನೋಟದಲ್ಲಿಯೇ ಶೂರ್ಪಣಖೆಯು ಎಂತಹ ಹೆಂಗಸು ಎಂಬುದು ಇಂಗಿತಜ್ಞನಾದ ರಾಮನಿಗೆ ಹೊಳೆಯಿತು. ರಾಕ್ಷಸಿ ಪ್ರತಿಭಾಸಿ ಮೇ, ನೀನು ರಾಕ್ಷಸಿ ಎಂದೇ ನನಗೆ ತೋರುತ್ತದೆ ಎಂದು ಅವನು ಹೇಳಿಯೇ ಬಿಟ್ಟ. ಈ ಶೂರ್ಪಣಖಾ ಪ್ರಸಂಗ ಇಟ್ಕೊಂಡು ಈಗ ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ರಾಮ್ ಸುಮೇರ್ ಯಾದವ್ ಎಂಬತಕ್ಕಂತಹ ಪ್ರಾಧ್ಯಾಪಕರು ವಜ್ರಮಣಿ ಅಂತ 422 ಪುಟ ಒಂದು ನಾವೆಲ್ ಸಮೃದ್ಧದಲ್ಲಿ ಬರೆದಿದ್ದಾರೆ. ಏನೋ ಅದನ್ನು ಇಂಗ್ಲೀಷ್ಗೆ ನಾನು ಭಾಷಾಂತರ ಮಾಡೋದ್ರಿಂದ ಓದಿದ್ದೀನಿ ಅಷ್ಟೇ. ಸೊ ಇಲ್ಲಿ ಆ ಶೂರ್ಪಣಖೆ ರಾಮನನ್ನು ನೋಡಿ ಕಾಮಮೋಹಿತಳಾಗಿದ್ದು ಎಷ್ಟು ಅನುಚಿತ ಎಂಬತಕ್ಕಂಥದ್ದು ವಾಲ್ಮೀಕಿ ಮುನಿಗಳು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ರಾಮನದು ಸುಂದರವಾದ ಮುಖ, ಶೂರ್ಪಣಖೆಯದು ಸೊಟ್ಟ ಮೋರೆ. ಅವನಿಗೆ ಕೃಶವಾದ ನಡು, ಇವಳಿಗೆ ದೊಡ್ಡ ಹೊಟ್ಟೆ. ಅವನ ವಿಶಾಲಾಕ್ಷ, ಇವಳು ವಿರೂಪಾಕ್ಷಿ. ಅವನಿಗೆ ನವಿರಾದ ಕೃಷ್ಣ ಕೇಶರಾಶಿ, ಇವಳಿಗೆ ಕೆಂಗೂದಲು. ಅವನು ಸಂತೋಷವನ್ನೀಯತಕ್ಕಂತಹ ಸಾತ್ವಿಕ ಮೂರ್ತಿ, ಇವಳು ಉದ್ವೇಗಗೊಳಿಸ್ತಕ್ಕಂಥ ತಾಮಸ ಮೂರ್ತಿ. ಅವನಿಗೆ ಇಂಪಾದ ಕಂಠಧ್ವನಿ, ಇವಳಿಗೆ ಭೈರವ ಧ್ವನಿ. ಅವನು ಸೌಮ್ಯಾಕಾರದ ತರುಣ, ಇವಳು ವಿಕೃತಾಕಾರದ ಮುದುಕಿ. ಅವನು ನಯವಾಗಿ ಮಾತನಾಡುವ ವಾಗ್ವಿಶಾರದ, ಇವಳು ಒರಟಾಗಿ ಮಾತನಾಡುವ ಕಟುಭಾಷಿಣಿ. ಅವನು ಸದಾಚಾರ ಸಂಪನ್ನ, ಇವಳು ದುರಾಚಾರ ನಿರತೆ. ಅವನನ್ನು ನೋಡಿದರೆ ಆನಂದ, ಇವಳನ್ನು ನೋಡಿದರೆ ಉದ್ವೇಗ. ನೋಡಿ ಎಂಥ ಕಾಂಟ್ರಾಸ್ಟ್ ತಂದಿದ್ದಾರೆ ಅಂದರೆ, ಒಂದು ಕಡೆ ರಾಮ ಸೌಂದರ್ಯ ಸಾತ್ವಿಕತೆಗೆ ಪ್ರತೀಕನಾದರೆ, ಇನ್ನೊಂದು ಕಡೆ ಆ ಶೂರ್ಪಣಖ ಅಷ್ಟೇ ತಾಮಸ, ಅಷ್ಟೇ ಒರಟು ಸ್ವಭಾವ, ಅಷ್ಟೇ ಮುದುಕಿ, ಅಷ್ಟೇ ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರೋಳು. ಒಂದು ಮಾತಿದೆ ಸಂಸ್ಕೃತದಲ್ಲಿ, ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸುತ್ತೆ ಹೊರತು ಅಸಮಾನರಲ್ಲ ಅಂತ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಇಲ್ಲಿ ಅಂತಹ ಸುಂದರನಿಗೆ ಇಂತಹ ಕುರೂಪಿ ಗಂಟು ಬೀಳೋದು ಹೇಗಿದೆ ನೋಡಿ. ವಾಗ್ವಿಶಾರದ ಅನ್ನೋ ಮಾತು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗತ್ತೆ ರಾಮನಿಗೆ ಅಂತ ಹೇಳಿದರೆ, ಅದರಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಹನುಮಂತನ ಮಾತನ್ನು ಕೇಳಿ ಲಕ್ಷ್ಮಣ ಮೂಲ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಶಂಕೆ ವ್ಯಕ್ತಪಡಿಸ್ತಾನೆ. ರಾಮ, ಇದು ರಾಕ್ಷಸ ಮಾಯೇನೋ ಏನೋ ಯಾರಿಗೆ ಗೊತ್ತೋ, ಈ ಹನುಮಂತನ ರೂಪದಲ್ಲಿ ಬಂದಿರೋದು ಅಂತ. ಆಗ ರಾಮ ಒಂದು ಮಾತು ಹೇಳ್ತಾನೆ,
ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಗೊತ್ತಿಲ್ಲದೆ ಇರೋವನು ಇಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕಾಲ ಅವನು ಮಾತಾಡಿದರೂ ಕೂಡ ಒಂದೇ ಒಂದು ಅಪಶಬ್ದ ಅವನ ಬಾಯಿಂದ ನೀನು ಕೇಳಿದ್ಯಾ? ಇವನು ಸಾಮಾನ್ಯವಾಗಿರ್ತಕ್ಕಂಥವನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಕಡೆ ಅಂತ ಹೇಳ್ತಾನೆ ರಾಮ. ಹನುಮಂತ ಎಂಥವನು? ಬುದ್ಧಿರ್ಬಲಂ, ಯಶೋಧೈರ್ಯಂ, ನಿರ್ಭಯತ್ವಂ, ಅರೋಗತ, ಅಜಾಡ್ಯಂ, ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದಲೇ ಅದು ಉಂಟಾಗತ್ತೆ. ಅದಕ್ಕೆ ಕೆಲವರು ಮಾತಾಡಿದ್ರೆ ಕೆಲವರು ಹೇಳೋದು ಅವ್ರ ನಾಲ್ಗೆ ಮೇಲೆ ಸರಸ್ವತಿ ನಾಟ್ಯ ಆಡ್ತಾಳೆ ಅಂತ. ಸೊ ಲಿಟ್ರಲಿ ಸರಸ್ವತಿ ಡಾನ್ಸಸ್ ಆನ್ ದರ್ ಟಂಗ್ ಅಂತ. ಸೊ ಆ ರೀತಿಯಾಗಿ ಅದು ವಾಗ್ವಿಶಾರದ. ವಾಗ್ವೈ ಕ್ರೌಂಚಂ, ವಾಗ್ವೈ ಬ್ರಹ್ಮ. ಶತಪಥ ಬ್ರಾಹ್ಮಣದಲ್ಲಿ ಬರ್ತಕ್ಕಂಥ ಮಾತು ವಾಕ್ಯೇ ಕ್ರೌಂಚ, ವಾಕ್ಯೇ ಬ್ರಹ್ಮ ಎಂಬುದಾಗಿ 4 ರೀತಿ ವಾಕ್ಯಿರೋದು. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಋಗ್ವೇದದಲ್ಲಿ ಬರ್ತಕ್ಕಂಥ ಮಾತು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕ್ಯಿರೋದು. ಮನುಷ್ಯನಿಗೆ ವೈಖರಿ ವಾಕ್ಯಿರೋದ್ರಿಂದನೇ ಸ್ಪಷ್ಟತೆ ಇರೋದು. ಇವನು ಸ್ಪಷ್ಟತೆ ಕಳ್ಕೊಂಡ್ಬಿಟ್ರೆ ಪ್ರಾಣಿಗಳಿಗೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆ ದೃಷ್ಟಿಯಿಂದನೇ ಆ ವಾಕ್ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾರ ಮಾತಿನಲ್ಲಿ ಸರಸ್ವತಿ ಇದ್ದಾಳೋ ಅವ್ರು ಹೇಗೆ ಬಡವರಾಗೋದಕ್ಕೆ ಸಾಧ್ಯ ಅಂತ ಒಂದು ಮಾತು ಅಲ್ಲಿ ಹೇಳ್ತಾರೆ ನೋಡಿ. ವಾಣಿ ಚೇತ್ ವದನಾರವಿಂದೆ ಕೋನಾಮ ದೀನೋ ಜನಃ. ಯಾರು ದೀನರಾಗೋದಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ರಾಮ ಮತ್ತು ಪರಶುರಾಮರ ವಾಣಿ ಹೇಗಿತ್ತು ಅನ್ನೋದು ಅವರ ಪಾತ್ರಗಳನ್ನು ಶಬ್ದಗಳ ಮುಖಾಂತರವಾಗಿಯೇ ಭೋಜರಾಜ ಪ್ರತಿಪಾದನೆ ಮಾಡ್ತಾನೆ ನೋಡಿ. ಶ್ರೀರಾಮ ಬಹಳ ಮೃದು, ಮೆತ್ತಗಿರ್ತಕ್ಕಂಥ ಸ್ವಭಾವ. ಪರಶುರಾಮ ಕ್ರೂರಿ. ಶಬ್ದಗಳು ನೋಡಿ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರಾ ಪರಶ್ವತ ಭರಣ ಭೀಷಣ ವೇಷ ಭಾರ್ಗವ ಬಂಗಾದ ಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ, ಯಾವ ಶ್ರೀರಾಮ ಅಂತ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಮೊದಲು ಹೇಳಿದ್ದೆಲ್ಲ ಪರಶುರಾಮ, ಆಮೇಲೆ ಹೇಳಿದ್ದೆಲ್ಲ ಶ್ರೀರಾಮ. ಸೌಂಡ್ ಎಕೋಯಿಂಗ್ ದ ಸೆನ್ಸ್ ಅಂತ 14th century ಇಂಗ್ಲೀಷ್ ಪೊಯಿಟ್ರಿನಲ್ಲಿ ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ ಏನು ಪ್ರಪೋಂಡ್ ಮಾಡಿದ್ರೋ 9th centuryನಲ್ಲಿ ಭೋಜ ಅದನ್ನು ಹೇಳಿಬಿಟ್ಟಿದ್ದಾನೆ ಅನ್ನೋದನ್ನು ನಾವು ಇಟ್ಕೋಬೇಕು ಮನಸ್ಸಲ್ಲಿ. ಆದ್ದರಿಂದ ಅಲ್ಲಿಂದ ನಾವು ಅನುಕರಣೆ ಮಾಡಬೇಕಾಗಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿರೋದದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಎಂತಹ ಅನುರೂಪತೆ. ಕಾಮಮೋಹಿತಳಾದ ಶೂರ್ಪಣಕ್ಕೆ ಶ್ರೀರಾಮನ ಸಂಭಾಷಿಸ್ತಕ್ಕಂತಹ ಪ್ರಣಯದ ಧಾಟಿಯನ್ನು ನೋಡಿ ಅವಳು ನೆಟ್ಟಗೆ ಅವನ ಬಳಿಗೆ ಹೋಗಿ, ಯಾರು ನೀನು? ಜಟೆಯನ್ನು ಧರಿಸಿ ತಾಪಸ ವೇಷದಲ್ಲಿದ್ದೀಯಾ? ಹೆಂಡತಿಯನ್ನು ಕಟ್ಟಿಕೊಂಡು ಶರಚಾಪಗಳನ್ನು ಹಿಡಿದಿದ್ದೀಯಾ? ಇಲ್ಲಿಗೇಕೆ ಬಂದೆ? ಸತ್ಯ ಹೇಳು ಎಂದು ಕೇಳಿದಳು. ರಾಮ ಇದ್ದ ಸಂಗತಿ ತಿಳಿಸಿದ. ಆಗ ಶೂರ್ಪಣಕ್ಕೆ, ನೀನನ್ನ ಗಂಡ ಎಂದು ಮೆಚ್ಚಿ ಬಂದಿದ್ದೇನೆ, ಇನ್ನು ಮೇಲೆ ಶಾಶ್ವತವಾಗಿ ನನ್ನ ಗಂಡನಾಗಿರು ಎಂದು ಹೇಳಿದಳು. ಅವಳಿಗೆ ಅದುವರೆಗೆ ಯಾರೂ ದೀರ್ಘಕಾಲ ಗಂಡನಾಗಿರಲಿಲ್ಲ ಎಂದು ತೋರುತ್ತದೆ. ಶ್ರೀರಾಮನ ಬಳಿಯಲ್ಲಿ ಸೀತೆ ಇದ್ದಳಲ್ವೇ, ಅವಳಿರುವಾಗ ತನ್ನನ್ನು ಅವನು ವರಿಸಿಯಾನೆ ಎಂಬ ಶಂಕೆ ಆ ರಾಕ್ಷಸಿಗೆ ಸಹಜವಾಗಿಯೇ ಹುಟ್ಟಿತು. ಅದಕ್ಕೆ ಸುಲಭವಾದ ಪರಿಹಾರ ಶೂರ್ಪಣಿಕೆ ಹೇಳಿಯೇ ಬಿಟ್ಲು. ಸೀತೆಯನ್ನು ತಿಂದುಬಿಡುತ್ತೇನೆ, ಚಿಂತಿಸಬೇಡ. ಸ್ವೇಚ್ಛಾ ವಿಹಾರಕ್ಕೆ ಲಕ್ಷ್ಮಣ ಅಡ್ಡಿಯಾಗಬಹುದೇನೋ, ಅವನನ್ನು ತಿಂದು ಹಾಕಿಬಿಡ್ತೀನಿ. ಅನಂತರ ಹೇ ಕಾಂತ, ನನ್ನೊಡನೆ ದಂಡಕಾರಣ್ಯದಲ್ಲಿ ಮನಬಂದಂತೆ ತಿರುಗು. ಅಷ್ಟು ಸುಂದರಿಯಾದ ಸೀತೆಯನ್ನು ಶ್ರೀರಾಮ ತ್ಯಜಿಸಲು ಒಪ್ಪುವನೇ ಎಂಬ ಶಂಕೆಯಿಂದ ಈ ಸೀತೆಯನ್ನು ಕಟ್ಟಿಕೊಂಡು ಏನು ಮಾಡ್ತೀಯ? ಇವಳ ದೇಹ ವಿಕಾರವಾಗಿದೆ, ಕುರೂಪಿ ಇವಳು, ನಿನಗೆ ಯೋಗ್ಯಳೇ ಅಲ್ಲ, ನಾನೇ ನಿನಗೆ ಅನುರೂಪಳು. ಈ ಸೀತೆ ಕುರೂಪಿ, ಕೆಟ್ಟವಳು, ಕರಾಳಿ. ಇವಳ ಹೊಟ್ಟೆ ಒಳಗೇ ಸೀದು ಹೋಗಿದೆ. ಅದೆಂಥ ರೂಪ ಎಂದು ಹಲಿಬಿದಳು. ಲಕ್ಷ್ಮಣ ಬಳಿಗೆ ಹೋಗು ರಾಮ ಹೇಳಿದಾಗ ಶೂರ್ಪಣಿಕೆ ಲಜ್ಜೆಗೇಡಿತನ ನೋಡಿ ರಾಮನಿಗೆ ಸ್ವಲ್ಪ ಹಾಸ್ಯ ಮಾಡೋಣ ಅಂತ ಅನ್ನಿಸ್ತು. ಆರ್ಯೆ, ನನಗೆ ಮದುವೆ ಆಗಿದೆ, ನೀನು ಹೇಳಿದಂತೆ ಇವಳು ಕುರೂಪಿಯೂ ಆಗಿರಬಹುದು, ಆದರೂ ನನಗೆ ಪ್ರಿಯಳಾಗಿದ್ದಾಳೆ. ನಿನ್ನಂಥ ಹೆಂಗಸರಿಗೆ ಸವತಿ ಜೊತೆ ಬಾಳ್ತಕ್ಕಂಥದ್ದು ಕಷ್ಟ. ಅಲ್ಲಿ ನೋಡು, ನನ್ನ ತಮ್ಮ ಇದ್ದಾನೆ, ಒಳ್ಳೆ ನಡತೆ ಇರ್ತಕ್ಕಂಥವನು, ಸುಂದರನಾಗಿದ್ದಾನೆ, ತುಂಬ ತೇಜಸ್ವಿ ಅವನು. ಅವನ ಹೆಸರು ಲಕ್ಷ್ಮಣ ಅಂತ, ಮಹಾಶೂರ, ದಾಂಪತ್ಯ ಸುಖಕ್ಕೆ ಹೊಸಬ ಅವನು. ಆತನಿಗೆ ಒಬ್ಬ ಹೆಂಡತಿ ಬೇಕಾಗಿದೆ.
ನಿನ್ನ ರೂಪಕ್ಕೆ ಅವನು ಅನುರೂಪವಾದ ಗಂಡ. ಹೇ ವಿಶಾಲಾಕ್ಷಿ, ಅವನನ್ನು ಹೋಗಿ ವರಿಸು. ಅವನನ್ನು ವರಿಸಿದರೆ ನಿನಗೆ ಸವತಿ ಕಾಟವೇ ಇರೋದಿಲ್ಲ. ಮೇರು ಪರ್ವತದಲ್ಲಿ ಸೂರ್ಯ ಪ್ರಭೆ ಸೇರಿದಂತೆ ನಿಮ್ಮ ಜೋಡಿ ರಮ್ಯವಾಗಿರುತ್ತದೆ ಎಂದು ಹೇಳಿದ. ಕಾಮದಿಂದ ಬುದ್ಧಿಗೆಟ್ಟ ರಾಕ್ಷಸಿಗೆ ರಾಮನ ಪರಿಹಾಸ ಅರ್ಥವೇ ಆಗಲಿಲ್ಲ. ಅವಳು ನೆಟ್ಟಗೆ ಲಕ್ಷ್ಮಣನ ಹತ್ರ ಹೋಗಿ, ಏ ಲಕ್ಷ್ಮಣ, ಮಿರುಗುವ ನನ್ನ ಮೈ ಬಣ್ಣವನ್ನು ನೋಡು, ನಿನಗೆ ನಾನೇ ತಕ್ಕ ಹೆಂಡತಿ ಎಂದು ಹೇಳಿದಳು. ಲಕ್ಷ್ಮಣನಿಗೂ ಅದೊಂದು ಹಾಸ್ಯದ ಸನ್ನಿವೇಶ ಅಂತ ಅನ್ನಿಸ್ತು. ಶೂರ್ಪಣಖೆಯನ್ನು ನೋಡಿ ಅವನಿಗೂ ನಗು ಬಂತು. ಶ್ರೀರಾಮ ಆಡಿದ ಮಾತು ಅವನಿಗೆ ಕೇಳಿಸಿಯೂ ಇತ್ತು. ಅವನು ಹಾಸ್ಯದಿಂದ, ಆಹಾ, ಕಮಲದ ಮೈ ಬಣ್ಣ ನಿನ್ನದು, ಆದರೆ ಅಣ್ಣನಿಗೆ ನಾನು ದಾಸನಾಗಿದ್ದೇನೆ, ನೀನು ದಾಸನ ಭಾರ್ಯೆಯಾಗಿ ಇನ್ನೊಬ್ಬನ ದಾಸಿಯಾಗಬಹುದೇ? ದಾಸನ ದಾಸಿಯಾಗುವುದು ನಿನಗೆ ಸರಿ ಹೋದೀತೆ, ನನ್ನ ಅಣ್ಣನ ಮಡದಿಯಾಗುವುದೇ ನಿನಗೆ ಒಳ್ಳೆಯದು. ಹೇ ವಿಶಾಲಾಕ್ಷಿ, ಎಷ್ಟು ಸೊಗಸಾದ ಮೈಬಣ್ಣ ನಿನ್ನದು. ನನ್ನ ಅಣ್ಣನಿಗೆ ಕಿರಿಯ ಮಡದಿಯಾಗು, ಹಿರಿಯ ಮಡದಿ ಆಗದೆ ಹೋದರೂ ಚಿಂತೆಯಿಲ್ಲ. ನೀನು ಹೇಳುವ ಪ್ರಕಾರ ಅವನ ಹೆಂಡತಿಯು ಕುರೂಪಿಯು, ಕೆಟ್ಟವಳು, ಕರಾಳಿಯು, ಒಳಗೆ ಹತ್ತಿ ಹೋದ ಹೊಟ್ಟೆಯುಳ್ಳವಳು, ವಯಸ್ಸಾದವಳು ಆಗಿರಲಿ. ನನ್ನ ಅಣ್ಣ ಅವಳನ್ನು ಬಿಟ್ಟು ನಿನ್ನನ್ನೇ ವರಿಸುತ್ತಾನೆ. ಸುಂದರಿ, ನಿನ್ನ ಈ ರಮಣೀಯ ರೂಪವನ್ನು ಯಾವ ಜಾಣ ಉಪೇಕ್ಷಿಸುತ್ತಾನೆ ಎಂದು ಕೀಟಲೆ ಮಾಡಿದ. ಕಾಮಿನಿಗೆ ಎಂತಹ ಶಿಕ್ಷೆ! ಜೋಲು ಹೊಟ್ಟೆಯ ಆ ಕರಾಳಿ ಲಕ್ಷ್ಮಣನ ಮಾತು ಸತ್ಯ ಎಂದೇ ತಿಳಿದುಕೊಂಡಳು. ಹಾಸ್ಯಕಲೆಯ ಪರಿಚಯವೇ ಇಲ್ಲದ್ದರಿಂದ ಮತ್ತೆ ರಾಮನ ಬಳಿಗೆ ಹೋಗುತ್ತಾಳೆ. ಶೂರ್ಪಣಖೆಗೆ ಸೀತೆಯ ಸೌಂದರ್ಯ ತಿಳಿಯದೇ ಅಲ್ಲ, ರಾವಣನ ಎದುರಿಗೆ ಸೀತೆಯ ಸೌಂದರ್ಯವನ್ನು ಬಾಯಿ ತುಂಬ ಹೊಗಳಿದವಳು ಶೂರ್ಪಣಖಿಯೇ. ಇಲ್ಲಿ ಕಾಮದ ಅಮಲಿನಲ್ಲಿ ಸ್ವಾರ್ಥಕ್ಕಾಗಿ ಬೇಕೆಂದೇ ಸೀತೆಯನ್ನು ನಿಂದಿಸಿದ್ದಾಳೆ. ಸೀತೆಯನ್ನು ವೃದ್ಧ ಎಂದು, ಕರಾಳಿ ಎಂದು ಅವಳು ಹೇಳುವುದು ಮೋಜಿನ ಸಂಗತಿ. ಶೂರ್ಪಣಖೆಯ ನಡೆನುಡಿಗಳು ಬೀಭತ್ಸವನ್ನು ಪ್ರಕಟಿಸುವಂತೆ ಹಾಸ್ಯವನ್ನೂ ವ್ಯಂಜಿಸುತ್ತದೆ. ವಾಲ್ಮೀಕಿ ಮುನಿಗಳು ಸೂಕ್ಷ್ಮವಾದ ಹಾಸ್ಯವನ್ನು ಅವಳ ಸಂದರ್ಭದಲ್ಲಿ ಸೇರಿಸಿ ನಮ್ಮನ್ನು ನಗಿಸುತ್ತಾರೆ. ಶ್ರೀರಾಮನ ಸೂಚನೆಯಂತೆ ಲಕ್ಷ್ಮಣ ಅವಳ ಕಿವಿ ಮೂಗುಗಳನ್ನು ಕೊಯ್ದು ಹಾಕಿದ. ಕಾಂತನನ್ನು ಬಯಸಿ ಬಂದ ಕಾಮಿನಿಗೆ ಎಂತಹ ಶಿಕ್ಷೆ! ಕಿವಿ ಮೂಗುಗಳನ್ನು ಕೊಯ್ದೊಡನೆ ಶೂರ್ಪಣಖೆ ಕೆಟ್ಟ ಧ್ವನಿಯಿಂದ ಕಿರುಚುತ್ತಾ ಬಂದ ದಾರಿಯನ್ನು ಹಿಡಿದು ಕಾಡಿನೊಳಗೆ ಓಡಿ ಹೋದಳಂತೆ. ಅವಳು ಕೂಗಿದ್ದು ವಿವಿಧ ಧ್ವನಿಗಳಲ್ಲಿ, ನನಾದ ವಿವಿಧಾನ್ ನಾದಾನ್. ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಒದರುತ್ತಾ ಗೊಂಡಾರಣ್ಯದಲ್ಲಿ ಓಡಿ ಹೋದಳು. ಅವಳು ಖರನೊಡನೆ ಆಡಿದ ಮಾತು ನಗುವನ್ನು ತರಂತದೆ. ರಾಮ ಲಕ್ಷ್ಮಣರ ಸೌಂದರ್ಯ ಅವಳ ಮನಸ್ಸಿನಲ್ಲಿ ನೆಟ್ಟು ಹೋಗಿದೆ. ಅದರ ವಿಷಯವಾಗಿ ಪುಕಾರ್ ಹೇಳುವಾಗಲೂ ಅಯಾಚಿತವಾಗಿ ಅವಳ ಬಾಯಿಂದ ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಎಂದು ಶ್ಲಾಘನೆಯೇ ಬರುತ್ತದೆ. ರಾಮ ಲಕ್ಷ್ಮಣರೊಡನೆ ರೂಪಸಂಪನ್ನೆಯಾದ ಒಬ್ಬ ತರುಣಿ ಇದ್ದಾಳೆ ಎನ್ನುತ್ತಾಳೆ. ವೃದ್ಧೆಯಾದ ಕರಾಳಿಯಾಗಿದ್ದ ಸೀತೆ ಇದ್ದಕ್ಕಿದ್ದಂತೆ ರೂಪಸಂಪನ್ನೆಯಾದ ತರುಣಿಯಾಗಿ ಬಿಡುತ್ತಾಳೆ. ನನ್ನ ಈ ದುರವಸ್ಥೆಗೆ ಆ ಹೆಂಗಸೇ ಮೂಲ ಕಾರಣ. ನಾನೊಬ್ಬ ದಿಕ್ಕಿಲ್ಲದ ಸೂಳೆಯೋ ಎಂಬಂತೆ ಅವರಿಬ್ಬರೂ ಸೇರಿ ನನ್ನನ್ನು ವಿರೂಪಗೊಳಿಸಿದರು ಎಂದು ದೂರು ಹೇಳುತ್ತಾಳೆ. ಸತ್ಯವನ್ನು ಹೇಗೆ ಚಾಡಿಕೋರರು ವಿರೂಪಗೊಳಿಸುತ್ತಾರೆ ಎಂಬುದಕ್ಕೆ ಇಲ್ಲಿ ಜ್ವಲಂತ ನಿದರ್ಶನ. ಏನನ್ನೂ ಹೇಳದ, ಏನನ್ನೂ ಮಾಡದ ಸೀತೆ ಶೂರ್ಪಣಖೆ ದುರವಸ್ಥೆಗೆ ಕಾರಣಳಾದಳು. ದಿಕ್ಕಿಲ್ಲದ ಸೂಳೆಯಂತೆ ನನ್ನ ನಡೆಸಿಕೊಂಡರು ಎನ್ನುತ್ತಾಳೆ. ಸೂಳೆಯಂತೆ ನಡೆಯಲಿಲ್ಲವೇ ಅವಳು? ರಾಮಲಕ್ಷ್ಮಣರು ಸಾಮಾನ್ಯರಿಂದ ಬಗೆದು ಖರ 14 ಜನ ರಾಕ್ಷಸರನ್ನು ಯುದ್ಧಕ್ಕೆ ಕಳಿಸಿದ. ರಾಮ, ಲಕ್ಷ್ಮಣ, ಸೀತೆ ಮೂವರ ನೊರೆಯಾದ ರಕ್ತವನ್ನು ಕುಡಿಯಬೇಕೆಂದು ಅವಳು ಅಲ್ಲೇ ಕಾದು ಕುಳಿತಿದ್ದಳು. ಅದಕ್ಕೆ ಇವರಿಗೆ ಪಿಶಿತಾಶನಾಹ ಅಂತ ಒಂದು ಹೆಸರು, ರಾಕ್ಷಸರಿಗೆ ಮಾಂಸ ತಿಂತಕ್ಕಂಥವರು ಅಂತ. ಹಾಗೆಯೇ ಇವರು ರಕ್ತಪಾನ ಅನ್ನೋದು ತುಂಬ ಇವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಅವಳ ದುರ್ದೈವದಿಂದ ರಾಕ್ಷಸರೆಲ್ಲರೂ ಹತರಾದರು. ಮತ್ತೆ ಗಟ್ಟಿಯಾಗಿ ಕೂಗುತ್ತಾ ಕರ್ಣ ಬಳಿಗೆ ಹೋದಳು. ಅಷ್ಟು ಹೊತ್ತಿಗೆ ಕಿವಿ ಮೂಗುಗಳಿಂದ ಹರಿಯುತ್ತಿದ್ದ ರಕ್ತ ಸ್ವಲ್ಪ ಒಣಗಿತ್ತು. ಕಿಂಚಿತ್ ಸಂಶುಷ್ಕ ಶೋಣಿತ, ಅಂಟು ಮೆತ್ತಿಕೊಂಡಿರುವ ಸಲ್ಲಕಿ ಲತೆಯಂತೆ ಅವಳಿದ್ದಳು. ಎಂಥ ಉಪಮೆ ಕೊಡ್ತಾರೆ ನೋಡಿ ವಾಲ್ಮೀಕಿ. ಇನ್ನು ಚಿತಾವಣಿ, ಸ್ವಾರ್ಥ ಸಾಧನೆಯ ಕಲೆ ಶೂರ್ಪಣಖೆಗೆ ಚೆನ್ನಾಗಿ ಗೊತ್ತಿತ್ತು. ಖರನನ್ನು ರೇಗಿಸಿದ ಹೊರತು ಸಮಗ್ರ ಸೇನೆಯೊಡನೆ ಅವನು ಹೋರಾಡುವುದಿಲ್ಲ ಎಂದು, ತನ್ನ ಇಷ್ಟ ನೆರವೇರುವುದಿಲ್ಲ ಎಂದು ಅವಳು ತಿಳಿದುಕೊಂಡಳು. ಖರನನ್ನು ಹೇಡಿ ಎಂದು ಹಂಗಿಸಿದಳು. ಕಡೆಯಲ್ಲಿ ತನ್ನ ದೊಡ್ಡ ಹೊಟ್ಟೆಯನ್ನು 2 ಕೈಗಳಿಂದಲೂ ಬಡಿದುಕೊಂಡಳು. ಕರಾಭ್ಯಾಂ ಉದರಂ ಹತ್ವ ರುರೋಧ ಬೃಷದುಃಖಿತ.
ಅರಣ್ಯಕಾಂಡ 21ನೇ ಸರ್ಗ 22ನೇ ಶ್ಲೋಕ. ಕರ್ಣ ಸೇನೆಯೆಲ್ಲವೂ ನಿರ್ನಾಮವಾಯಿತು. ಶೂರ್ಪಣಖೆ ದೂರದಲ್ಲಿ ಅಡಗಿಕೊಂಡು ನೋಡುತ್ತಿದ್ದಳು. ರಾಮನ ರಕ್ತ ಕುಡಿಯಲು ಕಾದಿದ್ದಳು. ಕರ್ಣೂ ಸತ್ತೊರಗಿದ. ಶೂರ್ಪಣಖೆ ಎಂಥ ನಿರಾಸೆ! ಹೋ ಎಂದು ಕೂಗುತ್ತಾ ಮತ್ತೆ ಓಡಿದಳು. ಈ ಸಲ ನೆಟ್ಟಗೆ ಲಂಕೆಗೆ ಹೋದಳು. ನೇರವಾಗಿ ರಾವಣನ ಸಭೆಗೆ ನುಗ್ಗಿ ತನ್ನ ವಿರೂಪವನ್ನು ತೋರಿಸಿದಳು. ಏ ರಾವಣ, ನೀನು ಕಾಮಭೋಗಗಳಲ್ಲಿ ಮುಳುಗಿ ಮೈ ಮರೆತಿದ್ದೀಯ. ಮನಸ್ಸು ಬಂದಂತೆ ನಡೆಯುತ್ತಿರುವೆ. ಜಲಸ್ಥಾನ ನಿನ್ನ ಕೈ ತಪ್ಪಿ ಹೋಯಿತು. ನಿನಗೆ ಇನ್ನೂ ತಿಳಿಯಲಿಲ್ಲವೇ ಎಂದು ಜರಿದಳು. ನಡೆದ ಕಥೆಯನ್ನು ಬಣ್ಣಗಟ್ಟಿ ಹೇಳಿದಳು. ರಾವಣನ ದೌರ್ಬಲ್ಯ ಅವಳಿಗೆ ಗೊತ್ತಿತ್ತು. ಅವನ ಕಾಮ ಲಂಪಟ ಎನ್ನುವುದು ಅವಳಿಗೆ ತಿಳಿದಿತ್ತು. ಆದ್ದರಿಂದ ಸೀತೆಯ ಸೌಂದರ್ಯವನ್ನು ವರ್ಣಿಸಿ ಆಸೆ ಹುಟ್ಟಿಸಿದಳು. ಅಣ್ಣ, ಸೀತೆ ಯಾರ ಮಡದಿಯಾಗಿರುವಳೋ, ಯಾರನ್ನು ಅವಳು ಪ್ರೀತಿಯಿಂದ ಅಪ್ಪಿಕೊಳ್ಳುವಳೋ ಅವನ ಜೀವನ ಸಮಸ್ತವನ್ನು ಮೀರಿಸಿದ ಸುಖಮಯ ಜೀವನ ಎಂದು ಬಣ್ಣಿಸಿದಳು. ಅವಳನ್ನು ನಿನ್ನ ಮಡದಿಯಾಗಿ ಮಾಡಬೇಕೆಂದು ನಾನು ಪ್ರಯತ್ನಿಸಿದೆ. ಆದರೆ ಕ್ರೂರನಾದ ಲಕ್ಷ್ಮಣ ನನ್ನನ್ನು ಹೀಗೆ ವಿರೂಪಗೊಳಿಸಿದ ಎಂದು ಸುಳ್ಳು ವರದಿಯನ್ನು ಕೊಟ್ಟಳು. ಶೂರ್ಪಣಖೆಗೆ ತಾನು ರಾಮನನ್ನು ಕಾಮಿಸಿದ್ದು ಹಾಸ್ಯಾಸ್ಪದ ಎಂದು ತಿಳಿದಿದೆ. ಈ ರಾಕ್ಷಸರಲ್ಲಿ ಕೆಲವರಿಗೆ ಒಂದೇ ಕಣ್ಣು, ಕೆಲವರಿಗೆ ಒಂದೇ ಕಿವಿ, ಕೆಲವರಿಗೆ ಮುಸುಕು ಹಾಕಿದಂತೆ ಅಗಲವಾದ ಕಿವಿ, ಕೆಲವರಿಗೆ ಕಿವಿಯೇ ಇಲ್ಲ, ಕೆಲವರಿಗೆ ಚೂಪಾದ ಕಿವಿ, ಕೆಲವರಿಗೆ ಮೇಲ್ಮುಖವಾದ ಮೂಗು, ಒಬ್ಬಳಿಗೆ ಬಹುದೊಡ್ಡದಾದ ತಲೆ, ಒಬ್ಬಳಿಗೆ ಉದ್ದವಾದ ಕತ್ತು, ಒಬ್ಬಳಿಗೆ ತಲೆಯಲ್ಲಿ ಕೂದಲೇ ಇಲ್ಲ, ಮತ್ತೊಬ್ಬಳಿಗೆ ಕಂಬಳಿಯನ್ನು ಹೊದ್ಕೊಂಡಂತೆ ಮೈಯೆಲ್ಲ ಕೂದಲು, ಉದ್ದವಾದ ಹಣೆ, ಕಿವಿಯುಳ್ಳವಳೊಬ್ಬಳು ಭಾರೀ ಹೊಟ್ಟೆ, ಜೇಲು ತುಟಿ, ಜೋಲು ಮುಖ, ಜೋಳು ಮೊನಕಾಲು, ಒಬ್ಬಳು ಕುಳ್ಳಿ, ಒಬ್ಬಳು ಲಂಬಿ, ಇನ್ನೊಬ್ಬಳು ಗೂನಿ. ಅಲ್ಲಿದ್ದಂಥ ರಾಕ್ಷಸನ ವರ್ಣನೆ ಮಾಡ್ತಾ ಹೇಗೆ ಹೇಳ್ತಾರೆ ನೋಡಿ. ಗೂನಿ ಅಂದರೆ ನಮಗೆ ತಕ್ಷಣ ಮನಸ್ಸಿಗೆ ಬರೋದು ಮಂಥರೆ ಪಾತ್ರ. ಭೋಜರಾಜ ವರ್ಣನೆ ಮಾಡ್ತಾನೆ ಚಂಪು ರಾಮಾಯಣದಲ್ಲಿ, ಯಾರ ಮಾನಸಿಕವಾದ ಗೂನು ದೇಹದ ಗೂನನ್ನು ಹೋಲ್ತೋ ಅಂಥವಳು ಕೈಕೇಯಿ ಮೇಲೆ ಪರಿಣಾಮ ಬೀರಿಲ್ಲ ಅಂತ. ಯಾಮೇವಾಹರ್ನಿಶಚರಕುಲೋನ್ಮೂಲನೆ ಮೂಲಹೇತು ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜಿನ್ಯಾ ಶಿಶಿರಸರಿತಃ ಕಾಸರಿ ವಾಂಛಮಂಬ ಕೈಕೇಯಾಸ ಸದಯ ಹೃದಯಂ ಮಂಥರ ನಿರ್ಮಮಂಥ. ಮಂಥರೆ ಕೈಕೇಯ ಮೇಲೆ ಆವೇಶ ಆಗಕ್ಕೆ ಮುಂಚೆ ಕೈಕೇಯ ಮನಸ್ಸು ಹೇಗಿತ್ತು ಅಂದರೆ ತಿಳಿಯಾಗಿರ್ತಕ್ಕಂಥ ಸರೋವರದ ನೀರು ತರಹ ಇತ್ತಂತೆ. ಕೈಕೇಯ ಪ್ರವೇಶ ಆದಮೇಲೆ ಕಾಡೆಮ್ಮೆ ನೀರಿಗಿಳಿದ್ರೆ ನೀರು ಹೇಗೆ ಬಗ್ಗಡವಾಗತ್ತೋ ಹಾಗೆ ಬಗ್ಗಡವಾಗೋಯ್ತು ಅಂತ. ಸೊ ಅದರಿಂದ ಅಲ್ಲಿ ಗೂನು ಅನ್ನೋದಕ್ಕೆ ವರ್ಣನೆ ಬರುತ್ತೆ ನೋಡಿ. ಇಲ್ಲೂ ಕೂಡ ಗೂನು ರೂಪವಾಗಿರ್ತಕ್ಕಂಥ ರಾಕ್ಷಸರಿದ್ದರು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇನ್ನು ಮುಂದೆ ಅಯೋಮುಖಿ ವರ್ಣನೆ ಇದೆ. ತದನಂತರ ಮತ್ತೂ ಕೆಲವು ವರ್ಣನೆಗಳಲ್ಲಿ ನಾವು ಈ ಹಾಸ್ಯರಸವನ್ನು ಕಾಣಬಹುದಾಗಿದೆ. ಸಮಯ 8 ಆಗಿರೋದರಿಂದ ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ನಾಳೆ 3ನೇ ದಿವಸ ಹಾಗೂ ಕೊನೆ ದಿವಸದ ಉಪನ್ಯಾಸದಲ್ಲಿ ಈ ಹಾಸ್ಯರಸವನ್ನು ಮುಂದುವರೆಸಿಬಿಟ್ಟು ಸೀತಾಯನ ಎಂಬತಕ್ಕಂಥ ರಂಗನಾಥ್ ಶರ್ಮರ ಒಂದು ಲೇಖನದಲ್ಲಿ ಯಾವ ರೀತಿಯಾಗಿ ಸೀತೆ ಮೇಲೆ ಅಪಪ್ರಚಾರ ಮಾಡಿದಂಥವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಗಮನಕ್ಕೆ ತರೋ ಪ್ರಯತ್ನವನ್ನು ನಾಳೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಂಗನಾಥ ಶರ್ಮ ಸಮರ್ಪಣ ಮಸ್ತು.